ನಮಸ್ಕಾರ. ನವಾಸ್ಕಿ ಮಾತಾಡ್ತಾ ಇದ್ದೀನಿ. ಇವತ್ತು ಕಂಪ್ಯೂಟರ್ ಪ್ರೋಗ್ರಾಮಲ್ಲಿ ಮೈಕ್ರೋಸಾಫ್ಟ್ ವರ್ಡ್ದು ಟಾಪ್ 25 ಫೀಚರ್ಸ್ ವಿಚಾರ ತೋರಿಸ್ತಾ ಇದ್ದೀನಿ. ಸೊ ಮೈಕ್ರೋಸಾಫ್ಟ್ ವರ್ಡಲ್ಲಿ ಇದೆ ಟಾಪ್ 25 ಫೀಚರ್ಸು. ಡಾಕ್ಯುಮೆಂಟ್ ಹೆಂಗೆ ಸ್ಟಾರ್ಟ್ ಮಾಡೋದು, ಆಮೇಲೆ ಒಂದು ಡಾಕ್ಯುಮೆಂಟನ್ನು ಓಪನ್ ಮಾಡೋದು, ಆಮೇಲೆ ಒಂದು ಡಾಕ್ಯುಮೆಂಟ್ಗೆ ಟೈಟಲ್ ಕೊಡೋದು, ಆಮೇಲೆ ಡಾಕ್ಯುಮೆಂಟ್ ಟೈಟಲ್ ಕೊಟ್ಟ ಮೇಲೆ ಅದು ಬೇಸಿಕ್ ಅಂದ್ರೆ ಒಂದು 4-5 ವರ್ಡ್ಸ್ ಟೈಪ್ ಮಾಡೋದು. ಓಕೆ, ಆಮೇಲೆ ಆ ವರ್ಡ್ಸ್ ಅನ್ನ ಫಾಂಟ್ ಅನ್ನು ಚೇಂಜ್ ಮಾಡೋದು, ಸೈಜ್ ಚೇಂಜ್ ಮಾಡ್ಬೋದು, ಕಲರ್ ಚೇಂಜ್ ಮಾಡ್ಬೋದು, ಬೋಲ್ಡ್ ಮಾಡ್ಬೋದು, ಇಟಾಲಿಕ್ಸ್ ಮಾಡ್ಬೋದು, ಅಂಡರ್ಲೈನ್ ಮಾಡ್ಬೋದು. ಆಮೇಲೆ ಬೇರೆ ಒಂದು ಡಾಕ್ಯುಮೆಂಟ್ ನೀವು ಬರಿಬೇಕಾದ್ರೆ ಮನಸ್ಸಲ್ಲಿ ಇಟ್ಕೋಬೇಕು ಏನೇನು ಬರಿತಾ ಇದ್ದೀವಿ ಅಂತ. ಆಮೇಲೆ ಬೇರೆ ಬೇರೆ ಸೆಕ್ಷನ್ಸ್ ಮನಸ್ಸಲ್ಲಿ ಇಟ್ಕೊಂಡು ಆಮೇಲೆ ಅದನ್ನೆಲ್ಲ ಸೆಕ್ಷನ್ಸ್ನೆಲ್ಲ ಡಿಫೈನ್ ಮಾಡಬೇಕು. ಹೆಡ್ಡಿಂಗ್ಸ್ ಎಲ್ಲ ಕ್ರಿಯೇಟ್ ಮಾಡಬೇಕು. ವಿತ್ ಹೆಡ್ಡಿಂಗ್ಸ್ ಅಂತ ಬರೆಯೋಣ. ಓಕೆ, ಆಮೇಲೆ ನೆಕ್ಸ್ಟು ಆ ಪ್ಯಾರಾಗ್ರಾಫ್ಸ್ ಬರಿಬೇಕು. ಆಮೇಲೆ ಆ ಪ್ಯಾರಾಗ್ರಾಫ್ಸ್ ಅನ್ನ ಅಲೈನ್ ಮಾಡ್ಬೋದು, ಒಳಗೆ ತಳ್ಬೋದು, ಅದೆಲ್ಲ ಮಾಡ್ಬೋದು. ಆಮೇಲೆ ಸ್ಪೇಸಿಂಗ್ ಬೇರೆ ಕೊಡ್ಬೋದು ಪ್ಯಾರಾಗ್ರಾಫ್ಸ್ಗೆ. ಆಮೇಲೆ ಕಾಪಿ ಪೇಸ್ಟ್ ಅದೆಲ್ಲ ಮಾಡ್ಬೋದು. ಒಂದು ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ ಇಂದ ಇನ್ನೊಂದು ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ಗೆ ಕಾಪಿ ಮಾಡ್ಬೋದು, ಪೇಸ್ಟ್ ಮಾಡ್ಬೋದು, ಕಟ್ ಮಾಡ್ಬೋದು. ಆಮೇಲೆ ಯಾವ್ದಾರ ದೊಡ್ಡ ಡಾಕ್ಯುಮೆಂಟ್ ಆದ್ರೆ ಯಾವ್ದಾರ ಒಂದು ಟೆಕ್ಸ್ಟ್ ಹುಡುಕ್ಬೇಕಾದ್ರೆ ಸರ್ಚ್ ಮಾಡ್ಬೋದು. ಆಮೇಲೆ ಡಾಕ್ಯುಮೆಂಟ್ ಅನ್ನು ಸೇವ್ ಮಾಡ್ಬೋದು, ಆಮೇಲೆ ಓಪನ್ ಮಾಡಿ ಚೇಂಜ್ ಮಾಡ್ಬೋದು. ಆಮೇಲೆ ಮೇಲ್ಗಡೆ ಈ ಎಲ್ಲ ಇರೋದನ್ನೆಲ್ಲ ನೀವು ಟ್ಯಾಬ್ಸ್ನೆಲ್ಲ ನೋಡಿ ಬೇರೆ ಬೇರೆದೆಲ್ಲ ಕಲ್ತ್ಕೋಬಹುದು. ಆಮೇಲೆ ಪಿಕ್ಚರ್ಸ್ ಆ್ಯಡ್ ಮಾಡ್ಬೋದು ಫೈಲಿಂದ. ಆಮೇಲೆ ಬುಲೆಟ್ ಲಿಸ್ಟ್ ಮಾಡ್ಬೋದು. ಆಮೇಲೆ ಡಾಕ್ಯುಮೆಂಟ್ಗೆ ಹೆಡ್ರಸ್ಸು ಫುಟ್ರಸ್ ಎಲ್ಲ ಕೊಡ್ಬೋದು. ಆಮೇಲೆ ಟೇಬಲ್ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದ್ರೆ ಅದನ್ನ ಸ್ಪೆಲ್ ಚೆಕ್ ಮಾಡ್ಬೋದು. ಆಮೇಲೆ ಪೇಜ್ ಲೇಔಟ್ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಯಾವ್ದಾರ ವೆಬ್ಸೈಟ್ಗೆ ಲಿಂಕ್ ಕೊಡ್ಬೇಕಾದ್ರೆ ಲಿಂಕ್ ಕೊಡ್ಬೋದು. ಆಮೇಲೆ ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಏನಾದ್ರು ಚಿತ್ರಗಳೆಲ್ಲ ಇನ್ಸರ್ಟ್ ಮಾಡ್ಬೋದು. ಆಮೇಲೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅದನ್ನು ತೋರಿಸ್ತೀನಿ. ಆಮೇಲೆ ಡಾಕ್ಯುಮೆಂಟ್ ಬಾರ್ಡರ್ಸ್ ಕೊಡ್ಬೋದು. ಆಮೇಲೆ ಡಾಕ್ಯುಮೆಂಟ್ ಅಲ್ಲಿ ಎಷ್ಟು ವರ್ಡ್ಸ್ ಇದೆ ಅಂತ ಕೌಂಟ್ ಮಾಡ್ಬೋದು. ಟೇಬಲ್ ಆಫ್ ಕಾಂಟೆಂಟ್ಸ್ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಪ್ರಿಂಟ್ ಸೆಟ್ಟಿಂಗ್ಸ್ ಎಲ್ಲ ಅಡ್ಜಸ್ಟ್ ಮಾಡಿ ಪ್ರಿಂಟ್ ಮಾಡ್ಬೋದು. ಸೊ ಇಷ್ಟು ಮಾಡ್ಬೋದು. 25 ಅಂಶಗಳನ್ನ ಒಂದೊಂದಾಗಿ ತೋರಿಸ್ತೀನಿ. ಓಕೆ, ಸೊ ಫಸ್ಟು ಆಮೇಲೆ ಒಂದೊಂದ ಮಾಡ್ತಾ ಇದನ್ನ ಗ್ರೀನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸದ್ಯಕ್ಕೆ ಎಲ್ಲ ಹಂಗೆ ಇರುತ್ತೆ. ಯಾವ್ದು ಮುಗಿಸ್ತದೆ ಅದನ್ನ ಗ್ರೀನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಆಯ್ತಾ. ಸೊ ಫಸ್ಟ್ ಒಂದು ಹೊಸ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡೋಣ. ಫೋಲ್ಡರ್ಗೆ ಹೋಗೋದು, ವಿಂಡೋಸ್ ಎಕ್ಸ್ಪ್ಲೋರರ್ಗೆ. ಸೊ ಇವಾಗ ಇಲ್ಲೇ ಇದಕ್ಕೆ ಹೋಗಿ ವರ್ಡ್ ವರ್ಡ್ ಸರ್ಚ್ ಮಾಡೋಣ. ಇಲ್ದರೆ ನಿಮ್ಮ ಇದರಲ್ಲೇನೆ ವರ್ಡ್ ಇಲ್ಲೇ ಇರ್ಬೋದು, ಹೋಮ್ ಸ್ಕ್ರೀನ್ ಅಲ್ಲೇ ಇರ್ಬೋದು. ವರ್ಡ್ ನಂದಲ್ಲಿ ಹೋಮ್ ಸ್ಕ್ರೀನ್ ಅಲ್ಲೇ ಇದೆ. ಇಲ್ದೇ ಇಲ್ಲಿ ಸರ್ಚ್ ಮಾಡಿ ವರ್ಡ್ ಹುಡುಕಿದ್ರೆ ವರ್ಕ್ ಸಿಗುತ್ತೆ. ಇಲ್ಲೂ ಹುಡುಕ್ಬೋದು, ಇಲ್ಲೂ ಮಾಡ್ಬೋದು. ಸೊ ಫಸ್ಟ್ ವರ್ಡ್ ಆ್ಯಪ್ ಅನ್ನ ನಾವು ಓಪನ್ ಮಾಡೋಣ. ಓಕೆ, ಆಮೇಲೆ ಬ್ಲಾಂಕ್ ಡಾಕ್ಯುಮೆಂಟ್ ಬೇಕಂತ ಕೇಳ್ತಾ ಇದೆ. ಬ್ಲಾಂಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋಣ. ಓಕೆ, ಸೊ ಈ ಡಾಕ್ಯುಮೆಂಟ್ ಇವಾಗ ಸದ್ಯಕ್ಕೆ ಅದಕ್ಕೆ ಹೆಸರಿಲ್ಲ. ಓಕೆ, ಅದನ್ನ ಫಸ್ಟ್ ಹೋಗಿ ನಾವು ಮುಂಚೆನೆ ಶುರು ಮಾಡಕ್ ಮುಂಚೆನೆ ಸೇವ್ ಮಾಡ್ಬೋಣ. ಅದಕ್ಕೊಂದು ಹೆಸರು ಕೊಟ್ಬಿಟ್ಟು. ಓಕೆ, ದಿಸ್ ಪಿ ಸಿಗೆ ಹೋಗಿ ಆಮೇಲೆ ಮೋರ್ ಆಪ್ಷನ್ಸ್ ಹೋಗೋದು. ನೀವು ಯಾವ ಫೋಲ್ಡರ್ ಕ್ರಿಯೇಟ್ ಅದನ್ನು ಮಾಡಬೇಕು. ನಾನು ಆಶ್ರಯ 2024-25 ನ್ಯೂ ಕಾಂಟೆಂಟ್. ಓಕೆ, ಇಲ್ಲಿ ನಾನು ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಟಾಪ್ 25 ಅದಕ್ಕೊಂದು ಟೈಟಲ್ ಕೊಡಬೇಕು. ಆ ಡಾಕ್ಯುಮೆಂಟ್ಗೆ ಡಾಕ್ಯುಮೆಂಟ್ ಟೈಟಲ್ ಅಲ್ಲ, ಆ ಫೈಲ್ಗೆ ಟೈಟಲ್ ಕೊಡಬೇಕು. ಟಾಪ್ 25 MS ವರ್ಡ್ ಫೀಚರ್ಸ್ ಎಕ್ಸಾಂಪಲ್ ಅಂತ ಇದು ಕೊಡ್ತಾ ಇದ್ದೀನಿ. ವರ್ಡ್ ಡಾಕ್ಯುಮೆಂಟ್ ಅದು ಅಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ಅದು ಸೇವ್ ಮಾಡಿದ್ರೆ ಆ ಡಾಕ್ಯುಮೆಂಟ್ ಇವಾಗ ನಾನು ವಿಂಡೋಸ್ ಎಕ್ಸ್ಪ್ಲೋರರ್ಗೆ ಹೋದ್ರೆ ನಾನು ಡಾಕ್ಯುಮೆಂಟ್ಸು ಆಶ್ರಯ 2024-25 ನ್ಯೂ ಕಾಂಟೆಂಟ್ಗೆ ಹೋದ್ರೆ ನಾನು ಕ್ರಿಯೇಟ್ ಮಾಡಿದ ಡಾಕ್ಯುಮೆಂಟ್ ಟಾಪ್ 25 MS ವರ್ಡ್ ಫೀಚರ್ಸ್ ಎಕ್ಸಾಂಪಲ್ ಅಲ್ಲಿ ಕೂತ್ಕೊಂಡಿರುತ್ತೆ. ಓಕೆ, ಗೊತ್ತಾಯ್ತಾ. ಸೊ ಹಿಂಗೆ ನಾನು ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ನಾನು ಸೇವ್ ಮಾಡಿದ್ದೀನಿ. ಓಕೆ, ಸೊ ಅದನ್ನ ನಾನು ಅದಕ್ಕೆ ಅದು ಮುಗಿಸಿದ್ದೀನಿ ಅಂತ ಹೇಳ್ತೀನಿ. ಓಕೆ, ಸೊ ಅದು ಮುಗಿಸಿದ್ದೀನಲ್ವಾ. ಸೊ ಅದನ್ನ ತೋರಿಸಿದ್ದೀನಿ. ಸೊ ಏನೇನ್ ಮಾಡ್ತೀನೋ ಅದು ಒಂದೊಂದಾಗಿ ನಾವು ಅದನ್ನ
ಗ್ರೀನ್ ಮಾಡ್ಕೊಂಡು ಹೋಗೋಣ ಆಯ್ತಾ. ಅದನ್ನ ಗ್ರೀನ್ ಮಾಡಾಯ್ತು. ಓಕೆ, ನೆಕ್ಸ್ಟ್ ಒಂದು ಡಾಕ್ಯುಮೆಂಟ್ಗೆ ಒಂದು ಶೀರ್ಷಿಕೆ ಕೊಡಬೇಕು, ಟೈಟ್ಲು. ಫೈಲ್ಗೂ ಒಂದು ಕೊಟ್ಟಿದ್ದೀವಿ ಎಕ್ಸಾಂಪಲ್ ಅಂತ, ಬಟ್ ಈ ಡಾಕ್ಯುಮೆಂಟ್ ಇವಾಗ ನಾನು ಈ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇರೋದು ನನ್ನ ಜೀವನ ಚರಿತ್ರೆ ವಿಚಾರ ನಾನು ಬರ್ಕೊತಾ ಇದ್ದೀನಿ. ಓಕೆ, ಅದಕ್ಕೊಂದು ಟೈಟ್ಲ್ ಕೊಡ್ತಾ ಇದ್ದೀನಿ. ಸೊ ಮೈ ಲೈಫ್ ಸ್ಟೋರಿ ಅಂತ ಒಂದು ಟೈಟ್ಲ್ ಕೊಡ್ತಾ ಇದ್ದೀನಿ. ಓಕೆ, ಅದನ್ನ ಸೆಂಟರ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಟೈಟ್ಲ್ ಯಾವಾಗಲೂ ಸೆಂಟ್ರಲ್ ಇರಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಇದು ಲೆಫ್ಟ್ ಮಾಡೋದು, ಇದು ಸೆಂಟರು, ಇದು ರೈಟು, ಇದು ಜಸ್ಟಿಫೈಡ್ ಅಂತ ಕರೀತಾರೆ, ಅದು ಆಮೇಲೆ ಹೇಳ್ಕೊಡ್ತೀನಿ. ಸೊ ಇದನ್ನ ಸೆಂಟರ್ ಮಾಡ್ತಾ ಇದ್ದೀನಿ ಇದನ್ನ. ಮತ್ತೆ ಸೆಂಟರ್ ಮಾಡಿ ಟೈಟಲ್ ಸ್ವಲ್ಪ ದೊಡ್ಡದಾಗಿರ್ಬೇಕು. ಓಕೆ, ಅದನ್ನ 24 ಫಾಂಟ್ ನೋಡಿ, ಇಲ್ಲಿ ಫಾಂಟ್ ಅನ್ನು ಚೇಂಜ್ ಮಾಡ್ತಾ ಇದ್ದೀನಿ, 24 ಫಾಂಟ್ ಚೇಂಜ್ ಮಾಡಿ ಅದನ್ನ ನೋಡ್ರಿ, ಇದು ಟೈಟಲ್ ಅಂತ ಹೇಳ್ತಾ ಇದ್ದೀನಿ ನೋಡ್ರಿ, ಇಲ್ಲಿ ಟೈಟಲ್ ಅಂತ ಅದನ್ನೇ ಹೇಳಿದ್ರೆ ಅದೇ ತಾನೇ ಮಾಡ್ಕೊಳ್ಳುತ್ತೆ ನೋಡ್ರಿ ಟೈಟ್ಲು. ಬಟ್ ಅದನ್ನ ಸೆಂಟರ್ ಮಾಡ್ತಾ ಇದ್ದೀನಿ. ಓಕೆ, ಅದು ಟೈಟಲ್ ಆಗಿದೆ, ಗೊತ್ತಾಯ್ತಾ. ಸೊ ಟೈಟಲ್ ಕೊಟ್ಟಿದ್ದೀನಿ, ಗೊತ್ತಾಯ್ತಾ. ಸೊ ಇವಾಗ ವಾಪಸ್ ಹೋಗೋಣ. ಗಿವಿಂಗ್ ಅ ಡಾಕ್ಯುಮೆಂಟ್ ಟೈಟಲ್ ಕೊಟ್ಟಾಗಿದೆ, ಅದನ್ನ ಇದು ಮಾಡ್ತೀನಿ ಆಯ್ತಾ. ಟೈಟಲ್ ಹೆಂಗೆ ಕ್ರಿಯೇಟ್ ಮಾಡೋದು, ಆಮೇಲೆ ಹೆಂಗೆ ಅದನ್ನ ಟೈಟಲ್ ಸೆಲೆಕ್ಟ್ ಮಾಡೋದು ಅದನ್ನು ತೋರಿಸ್ತೀನಿ. ಓಕೆ, ಇವಾಗ ಸ್ವಲ್ಪ ಬೇಸಿಕ್ ಟೆಕ್ಸ್ಟ್ ಇನ್ಪುಟ್ ಅನ್ನ ಏನಾರ ಒಂದು ಬರೆಯೋದು. ಓಕೆ, ಮೈ ನೇಮ್ ಇಸ್ ವಾಸುಕಿ ಅಂತ, ಮೈ ನೇಮ್ ಇಸ್ ವಾಸುಕಿ. ಓಕೆ, ಐ ಆಮ್ ರೈಟಿಂಗ್ ಮೈ ಲೈಫ್ ಸ್ಟೋರಿ. ಅದು ಕೀಬೋರ್ಡ್ ಇಟ್ಕೊಂಡು ಬರಿತಾ ಇದ್ದೀನಿ. ಓಕೆ, ಹೆಸರು, ಆಮೇಲೆ ಇದು ನನ್ನ ಫುಲ್ ಸ್ಟಾಪು, ಐ ಆಮ್ ರೈಟಿಂಗ್ ಮೈ ಲೈಫ್ ಸ್ಟೋರಿ. ಕನ್ನಡದಲ್ಲೂ ಬರಿಬೋದು, ಅದಕ್ಕೆ ಕನ್ನಡ ಫಾಂಟ್ ಬೇಕು. ಇಲ್ಲಿ ನೋಡ್ರಿ, ಕನ್ನಡ ಫಾಂಟ್ ಇದ್ರೆ ಕನ್ನಡದಲ್ಲಿ ಬೇಕಾದ್ರೂ ಬರಿಬೋದು. ಓಕೆ, ನಾನು ಇವಾಗ ಇಂಗ್ಲೀಷಲ್ಲಿ ಬರಿತಾ ಇದ್ದೀನಿ. ಓಕೆ, ನಿಮ್ಮ ಇಷ್ಟ ಹತ್ರ ಕನ್ನಡದಲ್ಲಿ ಹೆಂಗೆ ಬರೆಯೋದು ಅಂತ ತಿಳಿಸ್ಕೊಳ್ರಿ. ಓಕೆ, ಮೈ ನೇಮ್ ಇಸ್ ವಾಸುಕಿ, ಐ ಆಮ್ ರೈಟಿಂಗ್ ಮೈ ಲವ್ ಸ್ಟೋರಿ. ಐ ವಾಸ್ ಬಾರ್ನ್ ಇನ್ ಭದ್ರಾವತಿ ಅಂತ ಬರಿತಾ ಇದ್ದೀನಿ. ಓಕೆ, ಸೊ ಹಿಂಗೆ ನಾನು ಬರ್ಕೊಂಡು ಹೋಗ್ತಾ ಇರ್ತೀನಿ, ಗೊತ್ತಾಯ್ತಾ. ಓಕೆ, ಸೊ ಇವಾಗ ಟೈಪ್ ಹೆಂಗ್ ಮಾಡೋದು, ಆಮೇಲೆ ಡಿಲೀಟು ಮಾಡ್ಬೋದು ನೋಡ್ರಿ. ಅದು ಬೇಕಾದ್ರೆ ನಾನು ಭದ್ರಾವತಿ ಸ್ಪೆಲ್ ತಪ್ಪು ಬರ್ದೆ ಅಂತ, ನಾನು ಮೇ ಬಿ ಶಿವಮೊಗ್ಗದ, ಆಕ್ಚುಲಿ ಭದ್ರಾವತಿ ನಾನು ಶಿವಮೊಗ್ಗ ಅಂತ ಚೇಂಜ್ ಮಾಡ್ಬೇಕು ಅಂತ ಶಿವಮೊಗ್ಗ ಬರಿಬೋದು, ಚೇಂಜ್ ಮಾಡ್ಬೋದು, ಗೊತ್ತಾಯ್ತಾ. ಈ ಬ್ಯಾಕ್ ಸ್ಪೇಸ್ ಒತ್ತಿದ್ರೆ ಹಿಂಗೆ ಅದೆಲ್ಲ ತೆಗೆದು ಬಿಡುತ್ತೆ. ಓಕೆ, ಆಮೇಲೆ ಇನ್ ಶಿವಮೊಗ್ಗ. ಓಕೆ, ಕ್ಯಾಪಿಟಲ್ಗೆ ಶಿಫ್ಟ್ ಒತ್ತಿ ಲೆಟರ್ ಟೈಪ್ ಮಾಡಬೇಕು. ಶಿಫ್ಟ್ ಒತ್ತಿ ಲೆಟರ್ ಟೈಪ್ ಮಾಡಿದ್ರೆ ಕ್ಯಾಪಿಟಲ್ ಬರುತ್ತೆ, ಗೊತ್ತಾಯ್ತಾ. ಶಿವಮೊಗ್ಗ ಕೀಬೋರ್ಡ್ ಏನೇನಿದೆ ಅಂತೆಲ್ಲ ನಿಮ್ಮ ಎಷ್ಟೊತ್ತ ತಿಳ್ಕೊಳ್ರಿ, ಗೊತ್ತಾಯ್ತಾ. ಐ ವಾಸ್ ಬಾರ್ನ್ ಇನ್ ಶಿವಮೊಗ್ಗ ಇನ್ 1960 ಅಂತ ಫುಲ್ ಸ್ಟಾಪ್. ಓಕೆ, ಬರಿತಾ ಇದ್ದೀನಿ, ಗೊತ್ತಾಯ್ತಾ, ಅರ್ಥ ಆಯ್ತಾ. ಸೊ ಹಂಗೆ ಟೈಪ್ ಮಾಡೋದು. ಓಕೆ, ಟೈಪಿಂಗ್ ಅಂಡ್ ಬೇಸಿಕ್ ಟೆಕ್ಸ್ಟ್ ಇನ್ಪುಟ್ ಅದು ತೋರಿಸಿದ್ದೀನಿ, ಆಯ್ತಾ. ನೆಕ್ಸ್ಟು ಆ ಟೆಕ್ಸ್ಟ್ ಮಾಡೋದನ್ನ ಫಾಂಟ್ ಟೈಪು, ಸೈಜು, ಕಲರು, ಬೋಲ್ಡು, ಐಟಲಿಕ್ಸು, ಅಂಡರ್ಲೈನು ಎಲ್ಲ ತೋರಿಸ್ತೀನಿ. ಓಕೆ, ಸೊ ಇದರಲ್ಲಿ ನಾನು ಫಾಂಟ್ ಚೇಂಜ್ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಪೂರ್ತಿ ಹೋಲ್ ಸೆಂಟೆನ್ಸ್ ಫಾಂಟ್ ಚೇಂಜ್ ಮಾಡಬೇಕಾದ್ರೆ ಇದನ್ನ ಪೂರ್ತಿ ಸೆಲೆಕ್ಟ್ ಮಾಡ್ಬಿಡ್ತೀನಿ. ಓಕೆ, ಇಲ್ದರೆ ಯಾವ್ದು ಮಾಡಬೇಕು ಅದನ್ನ ಮಾತ್ರ ಎಳೆದ್ಬಿಟ್ಟು ಮೌಸಲ್ಲಿ ಲೆಫ್ಟ್ ಸೆಲೆಕ್ಟ್ ಮಾಡೋದು. ಅದನ್ನ ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ಮೇಷ್ಟ್ರ ತಿಳ್ಕೊಳ್ರಿ. ಬಟ್ ನಾ ಯೂಶಲಿ ಮೌಸಲ್ಲಿ ಲೆಫ್ಟ್ ಇದನ್ನ ಯಾವ್ದನ್ನ ಸೆಲೆಕ್ಟ್ ಮಾಡಬೇಕೋ ಅದನ್ನ ಹೋಗಿ ಅಲ್ಲಿ ಹಿಂದೆ ಹೋಗಿ ಲೆಫ್ಟ್ ಪಾರ್ಟ್ ಆಫ್ ದ ಮೌಸ್ ಅನ್ನು ಕ್ಲಿಕ್ ಮಾಡಿ ಬಿಟ್ರೆ ಅದು ಸೆಲೆಕ್ಟ್ ಆಗುತ್ತೆ. ಇವಾಗ ನಾನು ಪೂರ್ತಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಈ ಆರೋ ಇದೆಯಲ್ಲ, ಅದನ್ನ ಲೆಫ್ಟ್ ಪಾರ್ಟ್ ಆಫ್ ದ ಮೌಸ್ ಅನ್ನು ಕ್ಲಿಕ್ ಮಾಡಿದ್ರೆ ಅದು ಪೂರ್ತಿ ಸೆಲೆಕ್ಟ್ ಆಗಿದೆ, ಗೊತ್ತಾಯ್ತಾ. ಆಮೇಲೆ ಅದನ್ನ ಫಾಂಟ್ ಚೇಂಜ್ ಮಾಡ್ಕೋಬಹುದು. ಇದು ಆಪ್ ಬಾಡಿ ಇದೆ, ನಂಗೆ ಬೇರೆ ಬೇರೆ ಸ್ಟೈಲ್ಸ್ ಇದೆ. ಕ್ಯಾಲಿಬ್ರಿ ಒಂದು ಸ್ಟೈಲು. ಓಕೆ, ಚೆನ್ನಾಗಿ ಇನ್ನೂ ಸ್ವಲ್ಪ ಸ್ಟೈಲಿಶ್ ಆಗಿರ್ಬೇಕಾದ್ರೆ ನೋಡ್ರಿ, ಇನ್ಯಾವ್ದಾರ ನೋಡ್ರಿ, ಇದು ತುಂಬ ಸ್ಟೈಲ್ ಆಗಿದೆ. ಇಲ್ಲದ್ರೆ ಏರಿಯಲ್. ಓಕೆ, ಕೆಲವರು ಉಪಯೋಗಿಸ್ತಾರೆ. ನಾನು ಯೂಶ್ವಲಿ ಕ್ಯಾಲಿಬ್ರಿ. ನಿಮ್ಗೆ ಇಷ್ಟ ಬಂದಿದ್ದು ಬರಹದ ಸ್ಟೈಲ್ ಪ್ರಕಾರ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಕ್ಯಾಲಿಬ್ರಿ ಯೂಶ್ವಲಿ ನಾನು ಉಪಯೋಗಿಸೋದು, ಚೆನ್ನಾಗಿರುತ್ತೆ. ಸೊ ಫಾಂಟ್ ಚೇಂಜ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಓಕೆ, ಆಮೇಲೆ ಫಾಂಟ್ ಸೈಜನ್ನು ಚೇಂಜ್ ಮಾಡ್ಬೋದು. ಓಕೆ, ಇದನ್ನ 12 ಸ್ವಲ್ಪ ದೊಡ್ಡದಾಗಿ ಮಾಡ್ಬೇಕಾದ್ರೆ 12, ಇನ್ನೂ ದೊಡ್ಡದಾಗಿ ಮಾಡ್ಬೇಕಾದ್ರೆ 20, ಇನ್ನೂ ದೊಡ್ಡದಾಗಿ ಮಾಡ್ಬೇಕಾದ್ರೆ 26, ಎಷ್ಟು ಬೇಕಾದ್ರೂ ಮಾಡ್ಬೋದು. ನಾನು ಯೂಶ್ವಲಿ ಡಾಕ್ಯುಮೆಂಟ್ಸ್ ಬರೆಯುವಾಗ 11 ಇಟ್ಕೋತೀನಿ. ಓಕೆ, 11 12 ಸೈಜ್. ಓಕೆ, ಸೊ ಸೈಜ್ ಚೇಂಜ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟು ಯಾವ್ದಾರೋ ಒಂದು ಪರ್ಟಿಕ್ಯುಲರ್ ಇದನ್ನ ಮಾತ್ರ ನನ್ನ ಹೆಸರನ್ನ ನಾನು ಬೋಲ್ಡ್ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಅದನ್ನ ಸೆಲೆಕ್ಟ್ ಮಾಡಿ ಲೆಫ್ಟ್ ಮೌಸ್ ಅನ್ನ ಇದು ಮಾಡ್ಕೊಂಡು ಅದನ್ನ ಮಾತ್ರ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ
ಆ ನಾನು ಅದನ್ನ ಬೋಲ್ಡ್ ಮಾಡ್ಬೋದು. ಈ ಬಿ ಇದೆಯಲ್ಲ ಅದನ್ನ ಮಾಡಿದ್ರೆ ಒತ್ತಿದ್ರೆ ಅದನ್ನ ಬೋಲ್ಡ್ ಆಗತ್ತೆ. ಸೊ ಬೋಲ್ಡ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಓಕೆ. ಆಮೇಲೆ ನನ್ನ ಲೈಫ್ ಸ್ಟೋರಿನ ನಾನು ಅದನ್ನ ಐಟಾಲಿಕ್ ಅಂದ್ರೆ ಕೆಲವು ತುಂಬಾ ಇಂಪಾರ್ಟೆಂಟ್ ಅನ್ನ ಸ್ವಲ್ಪ ಐಟಾಲಿಕ್ ಅಲ್ಲಿ ಮಾಡ್ಬೋದು. ನೋಡ್ರಿ, ಲೈಫ್ ಸ್ಟೋರಿನ ಸೆಲೆಕ್ಟ್ ಮಾಡಿ ಇದು ಐ ಮಾಡಿದ್ರೆ ಅದು ವಾಲತ್ತದು. ಓಕೆ. ಸೊ ಅದನ್ನು ಉಪಯೋಗಿಸ್ಕೋಬಹುದು. ಬೋಲ್ಡ್ ಮಾಡೋದು, ಐಟಾಲಿಕ್ಸ್ ಉಪಯೋಗಿಸೋದು ಎಲ್ಲ ಅದಕ್ಕೆ ಒಂಥರ, ಅದಕ್ಕೆ ಸ್ವಲ್ಪ ಗುರುತು ಕೊಡಕ್ಕೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇರೆ ವರ್ಡ್ಸ್ಗಿಂತ ಜಾಸ್ತಿ ಕಾಣಿಸ್ಕೊಳ್ಳೋ ತರ ಮಾಡಕ್ಕೆ, ಯಾವ ವರ್ಡ್ಸ್ ಇಂಪಾರ್ಟೆಂಟ್ ಅದನ್ನ ತೋರಿಸ್ಕೊಳ್ಳೋ ತರ ಮಾಡಕ್ಕೆ ಐಟಾಲಿಕ್ಸ್ ಉಪಯೋಗಿಸ್ತೀವಿ, ಇಲ್ದಿದ್ರೆ ಬೋಲ್ಡ್ ಉಪಯೋಗಿಸ್ತೀವಿ. ಆಮೇಲೆ ಇನ್ನೂ ಅದನ್ನ ಇದು ಮಾಡ್ಬೇಕಾದ್ರೆ ಶಿವಮೊಗ್ಗ ನಾನು ಅಂಡರ್ಲೈನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಸೆಲೆಕ್ಟ್ ಮಾಡಿ ಅಂಡರ್ಲೈನ್ ಬೇರೆ ಮಾಡ್ಬೋದು. ಓಕೆ, ಗೊತ್ತಾಯ್ತಾ? ಸೊ ಇದು ಅಂಡರ್ಲೈನ್ ಆಗಿದೆ, ಗೊತ್ತಾಯ್ತಾ? ಸೊ ಆಮೇಲೆ ಲಾಸ್ಟ್ ಕಲರ್ ಚೇಂಜ್ ಮಾಡ್ಬೋದು. ಬೇಕಾದ್ರೆ ಈ ಕಲರ್ ನಂಗೆ ಇಷ್ಟ ಇಲ್ಲ ಅಂದ್ರೆ ಒಂದೇ ವರ್ಡ್ ಬಾರ್ ಒಂದು ಕಲರ್ ಚೇಂಜ್ ಮಾಡ್ಬೇಕಾದ್ರೆ ಅದನ್ನ ಸೆಲೆಕ್ಟ್ ಮಾಡಿ, ನೋಡ್ರಿ ಇಲ್ಲಿ ಹೋಗಿದೀವಲ್ಲ, ಇಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ. ಇದನ್ನ ಬೇಕಾದ್ರೆ ನಾನು ಪಿಂಕ್ ಮಾಡ್ಬೋದು, ಬ್ಲೂ ಗ್ರೀನ್ ಮಾಡ್ಬೋದು, ಇದು ಮಾಡ್ಬೋದು, ಟೆಕ್ಸ್ಟ್ ಅನ್ನ ಮಾಡ್ಬೋದು, ಗೊತ್ತಾಯ್ತಾ? ಇದರ ಪೂರ್ತಿ ಸೆಂಟೆನ್ಸ್ ಇವಾಗ ನನ್ನ ಟೈಟಲ್ದು ಕಲರ್ ಚೇಂಜ್ ಮಾಡ್ಬೇಕಾದ್ರೆ ಮೈ ಲೈಫ್ ಸ್ಟೋರಿನ ಹೋಗಿ ಅದನ್ನ ಹೋಗಿ ನಾನು ಅದನ್ನ ಬೇಕಾದ್ರೆ ಬ್ಲೂ ಕಲರ್ ಮಾಡ್ಬೋದು, ಗೊತ್ತಾಯ್ತಾ? ಸೊ ಹಂಗೆ ಯಾವ್ದನ್ ಬೇಕಾದ್ರೂ ಪೂರ್ತಿ ಹೋಲ್ ಡಾಕ್ಯುಮೆಂಟ್ ಏನೇ ಮಾಡ್ಬೇಕಾದ್ರೆ, ಇದನ್ನ ಮಾಡ್ಬೇಕಾದ್ರೆ, ಕಲರ್ ಚೇಂಜ್ ಮಾಡ್ಬೇಕಾದ್ರೆ ಇದನ್ನ ಪೂರ್ತಿ ಸೆಲೆಕ್ಟ್ ಮಾಡಿ ಇದನ್ನ ಬೇಕಾದ್ರೆ ಹಿಂಗ್ ಹೋಗಿ ಹಿಂಗ್ ಮಾಡ್ಬೋದು, ಗ್ರೀನ್ ಮಾಡ್ಬೋದು, ಗೊತ್ತಾಯ್ತಾ? ಯೂಶ್ಲಿ ಬ್ಲ್ಯಾಕ್ ಅಲ್ಲಿ ಬರೀತಾರೆ, ಯಾವ್ದೋ ಇಂಪಾರ್ಟೆಂಟ್ ಆಗಿರೋದನ್ನ ಕಲರ್ ಚೇಂಜ್ ಮಾಡ್ತೀವಿ. ಇದ್ರೆ ಟೈಟಲ್ಸ್ ಕಲರ್ ಚೇಂಜ್ ಮಾಡ್ಬೋದು, ಪ್ಯಾರಾಗ್ರಾಫ್ ಹೆಡಿಂಗ್ಸ್ ಕಲರ್ ಚೇಂಜ್ ಮಾಡ್ಬೋದು, ಗೊತ್ತಾಯ್ತಾ? ಸೊ ಹಂಗೆ ಟೆಕ್ಸ್ಟ್ ಅಲ್ಲಿ ಏನೇನ್ ಮಾಡ್ಬೋದು, ಒಂದು ಫಾಂಟ್ ಚೇಂಜ್ ಮಾಡ್ಬೋದು, ಆಮೇಲೆ ಫಾಂಟ್ ಸೈಜ್ ಚೇಂಜ್ ಮಾಡ್ಬೋದು, ಆಮೇಲೆ ಬೋಲ್ಡ್ ಮಾಡ್ಬೋದು, ಐಟಲಿಕ್ಸ್ ಅಂತ ಅಂತ ವಾಲ್ಸ್ ತರ ಮಾಡ್ಬೋದು, ಅಂಡರ್ಲೈನ್ ಮಾಡ್ಬೋದು, ಆಮೇಲೆ ಕಲರ್ ಚೇಂಜ್ ಮಾಡ್ಬೋದು. ಓಕೆ, ಇಷ್ಟು ಇಷ್ಟು ಮಾಡ್ಬೋದು, ಗೊತ್ತಾಯ್ತಾ? ಓಕೆ, ಸೊ ವಾಪಸ್ ಇಲ್ಲಿ ಹೋಗೋಣ. ಸೊ ಫಾಂಟ್ ಟೈಪು, ಸೈಜು, ಕಲರು, ಬೋಲ್ಡು, ಐಟಲಿಕ್ಸು, ಅಂಡರ್ಲೈನ್ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಗೊತ್ತಾಯ್ತಾ? ಇಲ್ಲಿ ಹೋಗಿ ಅದನ್ನ ಗ್ರೀನ್ ಮಾಡ್ತಾ ಇದ್ದೀನಿ. ಇಲ್ಲಿ ಪೆನ್ಸಿಲ್ ಇದೆಯಲ್ಲ, ಇದನ್ನ ಒತ್ತಿದ್ರೆ ಆ ಬೇರೆ ಬೇರೆ ಕಲರ್ಸ್ ಬರುತ್ತೆ. ನಾನು ಅದನ್ನ ಗ್ರೀನ್ ಸೆಲೆಕ್ಟ್ ಮಾಡಿ ಅದು ಮುಗ್ದಿದೆ ಅಂತ ತೋರ್ಸಕ್ಕೆ ನಿಮ್ಗೆ ಅದನ್ನ ಗ್ರೀನ್ ಮಾಡ್ತಾ ಇದ್ದೀನಿ. ಓಕೆ. ಇವಾಗ ವೆರಿ ಇಂಪಾರ್ಟೆಂಟ್, ಬೇರೆ ಬೇರೆ ಡಾಕ್ಯುಮೆಂಟ್ ಸೆಕ್ಷನ್ಸ್ ಕ್ರಿಯೇಟ್ ಮಾಡಬೇಕು. ಒಂದು ಡಾಕ್ಯುಮೆಂಟ್ ಬರೆಯುವಾಗ ಏನಕ್ಕೆ ಡಾಕ್ಯುಮೆಂಟ್ ಬರಿತೀವಿ? ಸುಮ್ಮನೆ ಬರಿತೀವಾ? ಇಲ್ಲ. ಏನಾರ ಒಂದು 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 ವಿಷಯಕ್ಕೋಸ್ಕರ, ಒಂದು ಸನ್ನಿವೇಶಕ್ಕೋಸ್ಕರ ಬರಿತೀವಿ. ಓಕೆ. ಬೇರೆ ಬೇರೆ ತರ ಡಾಕ್ಯುಮೆಂಟ್ಸ್ ಬರಿತೀವಿ. ನಮ್ಮ ಚಿತ್ರ ವಿಚಾರ ಬರಿತೀವಿ, ನಮ್ಮ ಜೀವನದ ವಿಚಾರ ಯಾರಿಗಾರು ಬರೆದ್ಬಿಟ್ಟು ಕಳಿಸ್ಬೇಕಾದ್ರೆ ಎಸ್ಸೆ ಬರಿತೀವಿ, ಪ್ರಬಂಧ ಬರಿಬೋದು, ಕಥೆ ಬರಿಬೋದು. ಸೊ ಬೇರೆ ಬೇರೆ ತರ ಡಾಕ್ಯುಮೆಂಟ್ಸ್ ಇರುತ್ತೆ. ಪ್ರಬಂಧ ಬರಿಬೋದು, ಕಥೆ ಬರಿಬೋದು, ಇಲ್ಲ ಕ್ವೆಶನ್ ಪೇಪರ್ ಆನ್ಸರ್ ಬರಿಬೋದು, ಇಲ್ಲದೆ ಇದ್ರೆ ಬಯೋಡೇಟಾ ಬರೆದು ಕೆಲಸ ಹುಡುಕ್ಬೋದು, ಅಪ್ಲಿಕೇಶನ್ ಮಾಡೋಕ್ಕೆ ಬರಿಬೋದು, ಆ ಒಬ್ರಿಗೆ ಲೆಟರ್ ಬರಿಬೋದು. ಸೊ ಬೇರೆ ಬೇರೆ ತರ ಡಾಕ್ಯುಮೆಂಟ್ಸ್ ಇರುತ್ತೆ. ಸೊ ಏನೇನು ಇರ್ಬೋದು ಯೋಚನೆ ಮಾಡೋಣ. ಲೆಟರ್ ಬರಿಬೋದು ಒಬ್ರಿಗೆ, ಓಕೆ. ಬಯೋಡೇಟಾ ಅಂದ್ರೆ ನಿಮ್ ವಿಚಾರ ಕೆಲಸ ಹುಡುಕಕ್ಕೆ ಬರೀತಾರೆ, ಅದು ಬರಿಬೋದು. ಇಲ್ದೇ ಇದ್ರೆ ಅಪ್ಲಿಕೇಶನ್ ಬರಿಬೋದು, ಓಕೆ. ಲೈಫ್ ಸ್ಟೋರಿ ಬರಿಬೋದು, ಕಥೆ ಬರಿಬೋದು, ಓಕೆ. ಎಸ್ಸೆ ಬರಿಬೋದು, ಓಕೆ. ಆಮೇಲೆ ಇನ್ನೇನ್ ಬರಿಬೋದು, ಏನೇನೋ ಬರಿಬೋದಲ್ವಾ. ಹೆಂಗೆ ನೀವು ಪೇಪರ್ ಬರಿತಾ ಇದ್ರು ಇವಾಗ ಎಲ್ಲ ಡಾಕ್ಯುಮೆಂಟ್ ಅಲ್ಲಿ ಬರಿಬೋದು. ಸೊ ಏನ್ ಬರಿಬೇಕು ಅಂತ ಅದು ಫಸ್ಟ್ ಯೋಚನೆ ಮಾಡ್ಬೇಕು, ಓಕೆ. ಅದೇ ಕೇಂದ್ರ ಕಲ್ಪನೆ. ಸೊ ಇದ್ರಲ್ಲಿ ನಾನು ಲೈಫ್ ಸ್ಟೋರಿ ವಿಚಾರ ಬರಿತಾ ಇದ್ದೀನಿ. ಅದ್ ಬರೆದ್ಮೇಲೆ ಏನೇನ್ ಪ್ಯಾರಾಗ್ರಾಫ್ ಬರಿಬೇಕು ಅಂತ ನಾನು ಯೋಚನೆ ಮಾಡ್ಬೇಕು. ಸುಮ್ನೆ ಬರೆಯಕ್ ಶುರು ಮಾಡಕ್ಕಾಗಲ್ಲ, ಗೊತ್ತಾಯ್ತಾ? ಇದನ್ನ ಡಿಲೀಟ್ ಮಾಡ್ತಾ ಇದ್ದೀನಿ, ಓಕೆ. ಸೊ ಒಂದು ಡಾಕ್ಯುಮೆಂಟ್ ಬರಿಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ಸೆಕ್ಷನ್ಸ್ ಇರಬೇಕು. ಆ ಸೆಕ್ಷನ್ಸ್ ಒಂದೊಂದು ಹೆಡ್ಡಿಂಗ್ ಇರಬೇಕು, ಗೊತ್ತಾಯ್ತಾ? ನಾನು ಮನಸ್ಸಲ್ಲಿ ಯೋಚನೆ ಮಾಡ್ಬೇಕು, ನನ್ನ ಜೀವನ ಚರಿತ್ರೆಯಲ್ಲಿ ನಾನು ಏನೇನು ಬರಿತಾ ಇದ್ದೀನಿ. ನಾನು ಫಸ್ಟ್ ಒಂದು ಇಂಟ್ರೊಡಕ್ಷನ್, ಓಕೆ, ಅಂತ ಬರಿತೀನಿ. ಆಮೇಲೆ ನಂದು ಇಂಟ್ರೊಡಕ್ಷನ್ ಬರಿತೀನಿ, ಇಂಟ್ರೊಡಕ್ಷನ್, ಓಕೆ, ಅಂದ್ರೆ ಶುರುವಾದ, ಓಕೆ. ಆಮೇಲೆ ನಾ ಎಲ್ಲಿ ಹುಟ್ಟಿದ್ದು ಅದೆಲ್ಲ ಬರೆಯಕ್ಕೆ ಬಿಗಿನಿಂಗ್ಸ್ ವಿಚಾರ ಬರಿಬೋದು, ಓಕೆ. ಆಮೇಲೆ ನಾನು ಆ ಇದು ನನ್ನ ಫ್ಯಾಮಿಲಿ ವಿಚಾರ ಬರಿಬೋದು, ಓಕೆ. ಆಮೇಲೆ ನನ್ನ ಸ್ಕೂಲ್ ವಿಚಾರ ಬರಿಬೋದು, ಓಕೆ. ನನ್ನ ನನ್ನ ಇಂಟ್ರೆಸ್ಟ್, ನನ್ನ ಆಸೆಗಳು, ನನ್ನ ಇಂಟ್ರೆಸ್ಟ್,
ಅದ್ರ ನನಗೆ ಏನು ಇಷ್ಟ ಅದೆಲ್ಲ ಬರಿಬೋದು. ನನ್ನ ಧ್ಯೇಯಗಳು, ನನ್ನ ಜೀವನದಲ್ಲಿ ಏನೇನು ಸಾಧಿಸ್ಬೇಕು ಅಂತ ಇದೀನಿ ಅದು ವಿಚಾರ ಬರಿಬೋದು. ಓಕೆ. ಆಮೇಲೆ ಇನ್ನೇನು ಬರಿಬೋದು, ಗೋಲ್ಸು, ಅಷ್ಟು ಬರಿಬೇಕು ಅಂತ ಇಟ್ಕೊಳ್ಳೋಣ. ಗೊತ್ತಾಯ್ತಾ? ನಿಮ್ಮ ಜೀವನ ಚರಿತ್ರೆ ನೀವು ಏನ್ ಬೇಕಾದ್ರೂ ಬರಿಬೋದು. ಸೊ ಇಷ್ಟು ಸೆಕ್ಷನ್ಸ್ ಬರಿಬೇಕು ಅಂತ ಇದೀನಿ ನಾನು ಅಂತ ಇಟ್ಕೊಳ್ಳೋಣ. ಓಕೆ. ಸೊ ಇದನ್ನ ಪ್ಯಾರಾಗ್ರಾಫ್ಸ್ ಇದೆಲ್ಲ ಒಂದೊಂದು ಸೆಕ್ಷನ್ ಅಂತ ಡಿಸೈಡ್ ಮಾಡಬೇಕು. ಸೊ ಇವಾಗ ಇಂಟ್ರೊಡಕ್ಷನ್ ಬರಿಬೇಕು, ಬಿಗಿನಿಂಗ್ಸ್ ನ ಎಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಅದೆಲ್ಲ ಬರಿಬೇಕು, ನಮ್ಮ ಫ್ಯಾಮಿಲಿ ವಿಚಾರ ಬರಿಬೇಕು, ಆಮೇಲೆ ನಮ್ಮ ಹಳ್ಳಿ ವಿಚಾರನು, ಮೈ ವಿಲೇಜ್ ವಿಚಾರನು ಬರಿಬೋದು, ನನ್ನ ಹಳ್ಳಿ ವಿಚಾರ ಬರಿಬೋದು, ಮೈ ಸ್ಕೂಲ್, ಓಕೆ, ನನ್ನ ಸ್ಕೂಲ್ ವಿಚಾರ ಬರಿಬೋದು. ಓಕೆ. ಯೂಶಲಿ ಪ್ಯಾರಾಗ್ರಾಫ್ ಸ್ಟಾರ್ಟಿಂಗು ಯಾವಾಗಲೂ ಕ್ಯಾಪಿಟಲ್ ಇರಬೇಕು. ಓಕೆ. ಮೈ ಸ್ಕೂಲ್ ವಿಚಾರ ಬರಿಬೋದು, ಮೈ ಇಂಟ್ರೆಸ್ಟ್ ವಿಚಾರ ಬರಿಬೋದು, ಓಕೆ, ಮೈ ಗೋಲ್ಸ್ ವಿಚಾರ ಬರಿಬೋದು, ಓಕೆ, ಮೈ ಬಿಗಿನಿಂಗ್ಸ್, ನಾ ಎಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಅದು ವಿಚಾರ ಬರಿಬೋದು, ಮೈ ಫ್ಯಾಮಿಲಿ ವಿಚಾರ ಬರಿಬೋದು. ಸೊ ಇದೆಲ್ಲ ಡಾಕ್ಯುಮೆಂಟ್ ಸೆಕ್ಷನ್ಸ್. ಗೊತ್ತಾಯ್ತಾ? ಸೊ ಎವ್ರಿ ಸೆಕ್ಷನ್ ಅನ್ನ ಒಂದು ಹೆಡ್ಡಿಂಗ್ ಮಾಡಬೇಕು. ಹೆಂಗೆ ಇದನ್ನ ಟೈಟಲ್ ಮಾಡಿದ್ವೋ ಇದನ್ನೆಲ್ಲ ಹೆಡ್ಡಿಂಗ್ ಮಾಡಬೇಕು. ಓಕೆ. ಸೊ ಇದನ್ನ ಹೋಗಿ ಹೆಡ್ಡಿಂಗ್ ಮಾಡೋಣ. ಓಕೆ. ಇದನ್ನ ಹೆಡ್ಡಿಂಗ್ ಮಾಡೋಣ. ಇದನ್ನ ಸೆಲೆಕ್ಟ್ ಮಾಡಿ ಅದನ್ನ ಹೆಡ್ಡಿಂಗ್ ಮಾಡ್ತಾ ಇದ್ದೀನಿ. ನೋಡ್ರಿ, ಮೇಲ್ಗಡೆ ಹೋಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ಇಲ್ಲಿ ಹೆಡ್ಡಿಂಗ್ ಇದೆಯಲ್ಲ, ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮೈ ವಿಲೇಜ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮೈ ಇಂಟ್ರೆಸ್ಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮೈ ಗೋಲ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸರಿನಾ? ಸೊ ಇಷ್ಟು. ಸೊ ಇದೆಲ್ಲ ಡಿಫ್ರೆಂಟ್ ಸೆಕ್ಷನ್ಸ್ ಆಫ್ ದ ಡಾಕ್ಯುಮೆಂಟ್ ಅಂತ ಕರೀತಾರೆ. 1, 2, 3, 4, 5, 6, 7 ಡಾಕ್ಯುಮೆಂಟ್ ಸೆಕ್ಷನ್ಸ್. ಒಂದೊಂದು ಸೆಕ್ಷನ್ ಒಂದೊಂದು ಪ್ಯಾರಾಗ್ರಾಫ್ ಬರಿಬೋದು, 2-3 ಪ್ಯಾರಾಗ್ರಾಫ್ ಬರಿಬೋದು. ಓಕೆ. ಸೊ ಹಂಗೆ ಬರ್ಕೊಂಡು ಹೋಗ್ಬೇಕು. ಒಂದು ಡಾಕ್ಯುಮೆಂಟ್ ಅಲ್ಲಿ ಒಂಥರ ಒಂದು ತರೀಕಾ ಇರುತ್ತೆ. ಓಕೆ. ಸುಮ್ಮನೆ ಬರ್ದ್ಬಿಡ್ಕೊಡುದು, ಒಂದು ಸ್ಟ್ರಕ್ಚರ್ ಇರುತ್ತೆ. ಅದನ್ನ ನೋಡ್ಕೊಂಡು ಒಂದು ಪ್ಯಾರಾಗ್ರಾಫ್, ಇವಾಗ ಇದಕ್ಕೊಂದು 2 ಪ್ಯಾರಾಗ್ರಾಫ್ ಬರಿಬೋದು, ಇದಕ್ಕೊಂದು 2 ಪ್ಯಾರಾಗ್ರಾಫ್ ಬರಿಬೋದು, ಇದಕ್ಕೊಂದು 2 ಪ್ಯಾರಾಗ್ರಾಫ್ ಬರಿಬೋದು. ಹಂಗೆ ಬರ್ಕೊಂಡು ಹೋಗ್ತಾ ಇರ್ಬೋದು. ಗೊತ್ತಾಯ್ತಾ? ಸರಿ. ಓಕೆ. ಸೊ ಇವಾಗ ನಾನು ಡಿಫೈನಿಂಗ್ ಸೆಕ್ಷನ್ಸ್ ಆಫ್ ದ ಡಾಕ್ಯುಮೆಂಟ್, ಬೇರೆ ಬೇರೆ ಡಾಕ್ಯುಮೆಂಟ್ ಸೆಕ್ಷನ್ಸ್ ಅನ್ನು ಹೆಂಗೆ ಮಾಡೋದು ಅಂತ ಬರ್ತೀನಿ. ಬೇರೆ ಬೇರೆ ತರ ಡಾಕ್ಯುಮೆಂಟ್ಗೆ ಬೇರೆ ಬೇರೆ ಸೆಕ್ಷನ್ಸ್ ಇರುತ್ತೆ. ಇವಾಗ ಒಂದು ಲೆಟರ್ ಬರೆದ್ರೆ ಅದಕ್ಕೆ ಬೇರೆ ತರ ಸೆಕ್ಷನ್ಸ್ ಇರುತ್ತೆ, ಒಂದು ಅಪ್ಲಿಕೇಶನ್ ಬರೆದ್ರೆ ಅದಕ್ಕೆ ಬೇರೆ ಸೆಕ್ಷನ್ಸ್ ಇರುತ್ತೆ. ಸೊ ನೀವೇನು ಧ್ಯೇಯ, ಏನು ನಿಮ್ ಡಾಕ್ಯುಮೆಂಟ್ ಟೈಟಲ್, ಶೀರ್ಷಿಕೆ ಏನಿದೆಯೋ, ಏನ್ ವಿಚಾರ ಬರಿತಾ ಇದ್ರೋ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸೆಕ್ಷನ್ಸ್ ಬರಿಬೇಕು. ಎಲ್ಲಾ ಡಾಕ್ಯುಮೆಂಟ್ಗೂ ಅದೇ ಸೆಕ್ಷನ್ಸ್ ಇರಲ್ಲ. ಓಕೆ. ನಿಮ್ ಜೀವನ ಚರಿತ್ರೆ ಬರಿದಾದ್ರೆ ಇದು ಸೆಕ್ಷನ್ಸ್. ಇನ್ನೇನಾರು ಒಂದು ಎಸ್ಸೆ ಬರಿಬೇಕಾದ್ರೆ, ಯಾವುದೋ ಒಂದು ಈ ಭಾರತದ ಸ್ವಾತಂತ್ರ್ಯದ ವಿಚಾರ ಬರಿಬೇಕಾದ್ರೆ ಅದಕ್ಕೆ ಬೇರೆ ಸೆಕ್ಷನ್ಸ್ ಇರುತ್ತೆ. ಯಾವ ಡಾಕ್ಯುಮೆಂಟ್ ಯಾವ ತರ ಡಾಕ್ಯುಮೆಂಟ್ ಬರೀತಾರೋ ಅದು ಸಂಬಂಧಪಟ್ಟಂತೆ ಬೇರೆ ಬೇರೆ ಸೆಕ್ಷನ್ಸ್ ಇರುತ್ತೆ ಡಾಕ್ಯುಮೆಂಟ್. ಗೊತ್ತಾಯ್ತಾ? ಇವಾಗ ಅದಕ್ಕೆ ಸಂಬಂಧಪಟ್ಟಂತೆ ಪ್ಯಾರಾಗ್ರಾಫ್ಸ್ ಬರಿಬೇಕು. ಗೊತ್ತಾಯ್ತಾ? ಸೊ ಒಂದಲ್ಲಿ ನಾನು ಎಲ್ಲಾದ್ರೂ ಬರೆಯಕ್ಕಾಗಲ್ಲ, ಟೈಮ್ ಇರಲ್ಲ ಇವಾಗ. ಸೊ ನಾನು ಮೈ ಬಿಗಿನಿಂಗ್ಸ್ ವಿಚಾರ ಬರೆಯೋಣ. ಓಕೆ. ಒಂದ್ 2 ಪ್ಯಾರಾಗ್ರಾಫ್ ಕ್ರಿಯೇಟ್ ಮಾಡೋಣ. ಓಕೆ. ಸೊ ಪ್ಯಾರಾಗ್ರಾಫ್ ಕೆಳಗೆ, ಸೊ ಐ ವಾಸ್, ಮೈ ನೇಮ್ ಇಸ್, ಓಕೆ, ಅದು ಇಂಟ್ರೊಡಕ್ಷನ್ ಅಲ್ಲಿ ಮೈ ನೇಮ್ ಇಸ್ ವಾಸುಕಿ. ಓಕೆ. ಐ ಆಮ್ ಗೋಯಿಂಗ್ ಟು ಟೆಲ್ ಯು ಮೈ ಲೈಫ್ ಸ್ಟೋರಿ ಅಂತ ಬರಿಬೋದು. ಗೊತ್ತಾಯ್ತಾ? ಐ ಹೋಪ್ ಯು ಫೈಂಡ್ ದಿಸ್ ಇಂಟ್ರೆಸ್ಟಿಂಗ್. ಓಕೆ. ನನ್ನ ಆಕಾಂಕ್ಷೆ ಏನು ಅಂದ್ರೆ ನಿಮ್ಗೆ ಇದು ನನ್ನ ಜೀವನ ಚರಿತ್ರೆ ಸ್ವಾರಸ್ಯವಾಗಿ ನಿಮಗೆ ಅನ್ಸುತ್ತೆ ಅಂತ ನಾನು ನಂಬಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಬಿಗಿನಿಂಗ್ಸ್, ಓಕೆ, ಒಂದ್ 2 ಪ್ಯಾರಾಗ್ರಾಫ್ ಬರೆಯೋಣ. ಐ ವಾಸ್ ಬಾರ್ನ್ ಇನ್ ಭದ್ರಾವತಿ ಇನ್ ದ ಇಯರ್ 1960. ಓಕೆ. ಐ ವಾಸ್ ಬಾರ್ನ್ ಇನ್ಸೈಡ್ ಮೈ ಗ್ರ್ಯಾಂಡ್ ಫಾದರ್ಸ್ ಹೌಸ್. ಹಾಸ್ಪಿಟಲ್ ಮಾಡಲಿಲ್ಲ. ಓಕೆ. ಮೈ ಮದರ್ tells me that my birth was very easy and I just came out of her womb. ಓಕೆ ಅಂತ ಏನಾದ್ರು ಬರಿಬೋದು. ಆಮೇಲೆ ಇನ್ನೊಂದು, ಐ ಲಿವ್ಡ್
with my grandparents till the age of 3. After that, my mother took me to be with my father and my father's mother. They were living in Bellary at that time. ಸೊ ಹಂಗೆ ಬೇರೆ ಬೇರೆ ಪ್ಯಾರಾಗ್ರಾಫ್ಸ್ ಬರಿಬೋದು. ಒಂದು ಪ್ಯಾರಾಗ್ರಾಫ್ಗೂ ಇನ್ನೊಂದು ಪ್ಯಾರಾಗ್ರಾಫ್ಗೂ ಯಾವಾಗಲೂ 2 ಲೈನ್ ಗ್ಯಾಪ್ ಕೊಡೋದು ವಾಸಿ. ಗೊತ್ತಾಯ್ತಾ? ಸೊ ನಾ ಎಲ್ಲಿ ಹುಟ್ಟಿದೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಆಮೇಲೆ ನಾ ಹುಟ್ಟಿದಾಗ ಯಾರು, ವೆನ್ ಐ ವಾಸ್ ಬಾರ್ನ್, ದೇರ್ ವಾಸ್ ಅ ಬಿಗ್ ಸೆಲಿಬ್ರೇಷನ್ ಇನ್ ಅವರ್ ಹೌಸ್, ಅದು ಬರೀಬಹುದು. ಓಕೆ, ಆಮೇಲೆ ಹುಟ್ಟಿದ ಮೇಲೆ ನಾನು ಈ 3ನೇ ವರ್ಷದವರೆಗೂ ನಮ್ಮ ಅಜ್ಜ ಅಜ್ಜಿ ಜೊತೆನೇ ಇದ್ದೆ. ಆಮೇಲೆ ನಮ್ಮ ತಾಯಿ ನನ್ನನ್ನ ಆ ನನ್ನ ತಂದೆ ಮನೆ ಕರ್ಕೊಂಡು ಹೋದ್ರು. ಅಲ್ಲಿ ಅವ್ರ ತಾಯಿ ಇದ್ರು, ಅವ್ರು ಬೆಳ್ಳಾರಿಲಿ ಅವಾಗ ಇರ್ತಾ ಇದ್ರು. ಓಕೆ, ಬಟ್ ಐ ಡಿಡ್ ನಾಟ್ ಅಡ್ಜಸ್ಟ್ ವೆರಿ ವೆಲ್ ಟು ದ ವೆದರ್ ಇನ್ ಬೆಳ್ಳಾರಿ. ನಂಗೆ ಬೆಳ್ಳಾರಿ ಇಷ್ಟ ಆಗ್ಲಿಲ್ಲ. ಸೊ ಮೈ ಮದರ್ brought me back to Bhadravati and left me with my grandparents. ನಂಗೆ ಅದ್ರಲ್ಲಿ ಇಷ್ಟ ಆಗ್ಲಿಲ್ವಂತೆ, ಅದಕ್ಕೆ ವಾಪಸ್ಸು ಭದ್ರಾವತಿ ಕರ್ಕೊಂಬಂದು ನಾನು ನನ್ನ ಅಜ್ಜ ಅಜ್ಜಿ ಜೊತೆ ಬಿಟ್ಬಿಟ್ಟು ವಾಪಸ್ ಹೋದ್ರಂತೆ. ಆಫ್ಟರ್ ದಟ್ ಐ ಲಿವ್ಡ್ with my grandparents for the next 20 years and visited my parents only in the summers. ಅಂದ್ರೆ ಅದಾದ್ಮೇಲೆ ನಮ್ಮ ಅಜ್ಜಾಜಿ ಜೊತೆನೆ ಇದ್ದೆ ನಾನು, ಅವ್ರ ಜೊತೆನೆ ಬೆಳೆದೆ 20 ವರ್ಷ. ಬಟ್ ನಮ್ಮ ತಂದೆ ತಾಯಿ ಮನೆಗೆ ಬರೀ ಸಮ್ಮರ್ ಮಾತ್ರ ಹೋಗ್ತಾ ಇದ್ದೆ ಅಂತ 3 ಪ್ಯಾರಾಗ್ರಾಫ್ ಬರ್ದಿದ್ದೀನಿ. ಗೊತ್ತಾಯ್ತಾ? ಕಾಣಿಸ್ತಾ? ಸೊ ಹಿಂಗೆ ಒಂದು ಪ್ಯಾರಾಗ್ರಾಫ್ ಹೆಂಗ್ ಡಿಸೈಡ್ ಮಾಡೋದು, ಯಾವ ಪ್ಯಾರಾಗ್ರಾಫ್ ಅಂತ, ಯಾವ್ದಾದ್ರು ಬೇರೆ ನಿಮ್ದು ಟಾಪಿಕ್ ಚೇಂಜ್ ಆಗ್ತಾ ಇದ್ರೆ ಪ್ಯಾರಾಗ್ರಾಫ್ ಚೇಂಜ್ ಮಾಡಬೇಕು. ಗೊತ್ತಾಯ್ತಾ? ಸೊ ಹೆಂಗೆ ಯಾವ ಪ್ಯಾರಾಗ್ರಾಫ್ ಒಂದು ಹೊಸ ಪ್ಯಾರಾಗ್ರಾಫ್ ಕ್ರಿಯೇಟ್ ಮಾಡೋದು ನೀವೇ ಡಿಸೈಡ್ ಮಾಡಬೇಕು. ಏನಾದ್ರು ಬೇರೆ ವಿಚಾರ ಹೇಳ್ತಾರೆ, ಇವಾಗ ನೋಡ್ರಿ ಇಲ್ಲಿ ನಾನು ಯಾವಾಗ ಹುಟ್ಟಿದ್ದು ಅದು ವಿಚಾರ ಬರಿತಾ ಇದ್ದೀನಿ, ಫಸ್ಟ್ 3 years ಎಲ್ಲಿದ್ದೆ ಅಂತ ಅದು ವಿಚಾರ ಬರಿತಾ ಇದ್ದೀನಿ, ಆಮೇಲೆ ಬೆಳ್ಳಾರಿಗೆ ಹೋಗಿ ವಾಪಸ್ ಬಂದು ವಿಚಾರ ಬರ್ತೀನಿ. ಸೊ ಬೇರೆ ಬೇರೆ ಟಾಪಿಕ್ಸ್ ಅಲ್ವಾ, ಅದಕ್ಕೆ ಬೇರೆ 3 ಪ್ಯಾರಾಗ್ರಾಫ್ ಬರಿತಾ ಇದ್ದೀನಿ. ಗೊತ್ತಾಯ್ತಾ? ಈ ಪ್ಯಾರಾಗ್ರಾಫ್ ಬರೆದ್ಮೇಲೆ ನಾನು ಬೇಕಾದ್ರೆ ಆ ಪ್ಯಾರಾಗ್ರಾಫ್ ಅನ್ನು ಬೇಕಾದ್ರೆ ನಾನು ಅದನ್ನ ಸ್ವಲ್ಪ ಬೇರೆ ತರ ಮಾಡ್ಬೇಕಾದ್ರೆ ಇದನ್ನ ಪ್ಯಾರಾಗ್ರಾಫ್ ಅನ್ನು ಸೆಲೆಕ್ಟ್ ಮಾಡಿ ನಾನು ಬೇಕಾದ್ರೆ ಆ ಪ್ಯಾರಾಗ್ರಾಫ್ ಈ ಪ್ಯಾರಾಗ್ರಾಫ್ ಹೋಗಿ ಪ್ಯಾರಾಗ್ರಾಫ್ ಮಧ್ಯದಲ್ಲಿ ಎಷ್ಟು ಸ್ಪೇಸ್ ಕೊಡಬೇಕು ಅಂತ ನಾನು ಬೇಕಾದ್ರೆ ಬರ್ಕೋಬಹುದು. ನೋಡ್ರಿ 16 ಕೊಡ್ಬೇಕಾದ್ರೆ ಒಂದೊಂದು ಪ್ಯಾರಾಗ್ರಾಫ್ಗೂ 16 ಸ್ಪೇಸ್ ಕೊಡ್ಬೇಕಾದ್ರೆ ಅದೇ ಡಿಸೈಡ್ ಮಾಡ್ಕೊಳುತ್ತೆ ಎಷ್ಟು ಸ್ಪೇಸ್ ಕೊಡಬೇಕು ಅಂತ. 18 ಕೊಡ್ಬೇಕಾದ್ರೆ ನೋಡ್ರಿ ಜಾಸ್ತಿ ಸ್ಪೇಸ್ ಕೊಡ್ತು. ಓಕೆ, ಒಂದೊಂದು ಪ್ಯಾರಾಗ್ರಾಫ್ಗೂ ಕಡಿಮೆ ಸ್ಪೇಸ್ ಕೊಡ್ಬೇಕಾದ್ರೆ 12 ಬೇಕಾದ್ರೆ 12. ಸೊ ಹಾಗೆ ಪ್ಯಾರಾಗ್ರಾಫ್ ಅಲ್ಲಿ ಒಂದೊಂದು ಪ್ಯಾರಾಗ್ರಾಫ್ಗೂ ಎಷ್ಟು ಸ್ಪೇಸ್ ಕೊಡಬೇಕು ಬಿಡಬೇಕು ಅಂತ ನೀವು ಡಿಸೈಡ್ ಮಾಡ್ಬೋದು. ಆಮೇಲೆ ಬೇಕಾದ್ರೆ ಪ್ಯಾರಾಗ್ರಾಫ್ ಇದನ್ನ ಇಂಡೆಂಟ್ ಬೇರೆ ಮಾಡ್ಬೋದು. ನೋಡ್ರಿ ಇದು ಲೆಫ್ಟ್ ಟು ರೈಟ್ ಇದೆಯಲ್ಲ, ಈ ರೈಟ್ ಮಾಡಿದ್ರೆ ಸ್ವಲ್ಪ ಒಳಗೆ ಹೋಗುತ್ತೆ ಪ್ಯಾರಾಗ್ರಾಫ್ಸ್, ಸ್ವಲ್ಪ ಟೈಟಲ್ಗಿಂತ ಸ್ವಲ್ಪ ಒಳಗೆ ಹೋಗುತ್ತೆ. ಇನ್ನು ಬೇಕಾದ್ರೆ ಒಳಗೆ ಹೋಗ್ಬೇಕಾದ್ರೆ ಒಳಗೆ ಕಳಿಸ್ಬೋದು, ಇದರ ವಾಪಸ್ ಕಳಿಸ್ಬೋದು. ಯೂಶ್ಲಿ ನಾನು ಟೈಟಲ್ಗೂ ಆಮೇಲೆ ಪ್ಯಾರಾಗ್ರಾಫ್ಗೂ ಸ್ವಲ್ಪ ಗ್ಯಾಪ್ ಕೊಡ್ತೀನಿ. ಸೊ ಇದನ್ನ ಇಂಡೆಂಟ್ ಮಾಡ್ಬೋದು. ಗೊತ್ತಾಯ್ತಾ? ಸೊ 2 ಹೇಳ್ಕೊಟ್ಟಿದ್ದೀನಿ, ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಹೆಂಗೆ ಕ್ರಿಯೇಟ್ ಮಾಡೋದು, ಓಕೆ, ಆಮೇಲೆ ಹೆಂಗೆ ಇಂಡೆಂಟ್ ಮಾಡೋದು. ಗೊತ್ತಾಯ್ತಾ? ನಾನು ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಆಫ್ಟರ್ದು ಮಾಡಿದ್ರೆ ಬಿಫೋರು ಬೇಕಾದ್ರೆ ಮಾಡ್ಕೋಬಹುದು. ಅದ್ರೂ ಒಂದು 6 ಕೊಡೋಣ, ಅವಾಗ ಸ್ವಲ್ಪ ಅದಕ್ಕೂ ಗ್ಯಾಪ್ ಬರುತ್ತೆ. ಟೈಟಲ್ ಅದಕ್ಕೂ 12 ಕೊಡೋಣ. ಓಕೆ, 12, ಅದಕ್ಕೂ 12 ಕೊಟ್ಟು ಕೆಳಗೂ 12 ಕೊಟ್ಟರೆ ನೋಡಿ ಅಲ್ಲೂ ಗ್ಯಾಪ್ ಇರುತ್ತೆ, ಕೆಳಗೂ ಗ್ಯಾಪ್ ಇರುತ್ತೆ, ಮೇಲೂ ಗ್ಯಾಪ್ ಇರುತ್ತೆ. ಗೊತ್ತಾಯ್ತಾ? ಸೊ ಹಂಗೆ ನಾನು ಪ್ಯಾರಾಗ್ರಾಫ್ ಅಲ್ಲಿ ಹೆಂಗೆ ಪ್ಯಾರಾಗ್ರಾಫ್ ಕ್ರಿಯೇಟ್ ಮಾಡಿ ತೋರಿಸಿದ್ದೀನಿ. ಓಕೆ, ಆಮೇಲೆ ಹೆಂಗೆ ಪ್ಯಾರಾಗ್ರಾಫ್ ಅಡ್ಜಸ್ಟ್ ಮಾಡೋದು. ಓಕೆ, ಇದು ಲೆಫ್ಟ್ ಟು ಸೆಂಟ್ರು, ರೈಟ್ ಟು ಜಸ್ಟಿಫೈ ಅದು ಹೇಳ್ಕೊಟ್ಬಿಡ್ತೀನಿ. ಸೊ ಹೆಂಗೆ ಒಳಗೆ ಇಂಡೆಂಟ್ ಮಾಡೋದು ಹೇಳ್ಕೊಟ್ಟೆ. ಜೊತೆಗೆ ಈ ಪ್ಯಾರಾಗ್ರಾಫ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಇದನ್ನ ಲೆಫ್ಟ್ ಜಸ್ಟಿಫೈ ಮಾಡೋದು. ಅವಾಗ ನೋಡಿ ಲೆಫ್ಟ್ ಮಾಡ್ಬೋದು, ಸೆಂಟರ್ ಮಾಡ್ಬೋದು. ಸೆಂಟರ್ ಹೆಂಗೆ ಚೆನ್ನಾಗಿರಲ್ಲ, ಲೆಫ್ಟ್ ನೋಡ್ರಿ ಅವಾಗ ಎಲ್ಲ ಲೆಫ್ಟ್ ಬಾರ್ಡರ್ ಎಲ್ಲ ಒಟ್ಟಿಗೆ ಸೇರ್ಕೊಳ್ಳುತ್ತೆ. ಓಕೆ,
ರೈಟ್ ಮಾಡಿದ್ರೆ ರೈಟ್ ಬಾರ್ಡರ್ ಎಲ್ಲ ಒಟ್ಟಿಗೆ ಸೇರ್ಕೊಳ್ಳುತ್ತೆ, ಅದು ಚೆನ್ನಾಗಿರಲ್ಲ. ಯೂಶ್ವಲಿ ಡಾಕ್ಯುಮೆಂಟ್ಸು ಲೆಫ್ಟ್ ಒಂದೇ ಶುರು ಮಾಡ್ಕೋಬೇಕು. ಇಲ್ಲದ್ರೆ ಜಸ್ಟಿಫೈ ಮಾಡಿದ್ರೆ ಅವಾಗ ಎರಡೂ ಚೆನ್ನಾಗಿ ಲೈನ್ ಅಪ್ ಆಗುತ್ತೆ ನೋಡ್ರಿ. ಲೆಫ್ಟ್ ಮಾಡಿದ್ರೆ ಬರೀ ಲೆಫ್ಟ್ ಮಾತ್ರ ಲೈನ್ ಅಪ್ ಆಗುತ್ತೆ, ಈ ಕಡೆ ಲೈನ್ ಅಪ್ ಆಗಲ್ಲ. ಓಕೆ, ಸೆಂಟ್ರ್ ಯಾವತ್ತು ಡಾಕ್ಯುಮೆಂಟ್ಸ್ ಮಾಡಲ್ಲ, ಲೆಫ್ಟ್ ಡಾಕ್ಯುಮೆಂಟ್ ರೈಟ್ಗೂ ಡಾಕ್ಯುಮೆಂಟ್ ಮಾಡಲ್ಲ. ಜಸ್ಟಿಫೈ ಮಾಡಿದ್ರೆ ಎರಡು ಕಡೆನೂ ಚೆನ್ನಾಗಿ ಹಿಂಗ್ ಬಿಟ್ಕೊಳ್ಳುತ್ತೆ, ಗೊತ್ತಾಯ್ತಾ? ನಾ ಯೂಶ್ವಲಿ ಲೆಫ್ಟ್ ಮಾಡ್ತೀನಿ. ಓಕೆ, ಸೊ ಅದು ನಿಮ್ಮ ಪ್ರಿಫರೆನ್ಸ್. ಓಕೆ, ನಿಮ್ಗೆ ಏನು ಇಷ್ಟನೋ ಅದು ಮಾಡ್ಕೋಬಹುದು. ಓಕೆ, ಸೊ ಅಲೈನ್ಮೆಂಟ್ ಮಾಡೋದು ಲೆಫ್ಟು ಸೆಂಟರು ರೈಟು ಜಸ್ಟಿಫೈ ತೋರಿಸಿದ್ದೀನಿ. ಲೈನ್ ಸ್ಪೇಸಿಂಗ್ ಹೆಂಗೆ ಪ್ಯಾರಾಗ್ರಾಫ್ಸ್ಗೆ ಲೈನ್ ಜಾಸ್ತಿ ಸ್ಪೇಸ್ ಬಿಡ್ಬೋದು ಅಂತ ತೋರಿಸ್ತೀನಿ. ಆಮೇಲೆ ಇಂಡೆಂಟೇಶನ್ ಹಿಂಗೆ ಒಳಗೆ ತಳ್ಳೋದು ಅದನ್ನ ತೋರಿಸ್ತಿದ್ದೀನಿ. ಆಯ್ತಾ? ಸರಿ, ಅದಾಯ್ತು. ಓಕೆ, ನೆಕ್ಸ್ಟು ಕಾಪಿ ಪೇಸ್ಟು ಕಟ್ಟು, ಅದು ವಿಚಾರ ತೋರಿಸೋಣ. ಓಕೆ, ಸೊ ಇದರಲ್ಲಿ ಇವಾಗ ಒಂದು ಡಾಕ್ಯುಮೆಂಟ್ ಏನಾದ್ರು ಬರೆದಿದ್ರೆ ಅದನ್ನ ವಾಪಸ್ಸು ಬೇರೆ ಕಡೆಗೂ ಕಾಪಿ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಓಕೆ, ಅದನ್ನ ಬೇಕಾದ್ರೆ ಇದನ್ನ ಸೆಲೆಕ್ಟ್ ಮಾಡಿ, ಇವಾಗ ನಾನು ಇದನ್ನ ಸೆಲೆಕ್ಟ್ ಮಾಡಿ ನಾನು ಇಂಟ್ರೊಡಕ್ಷನ್ಲು ನಾನು ಅದನ್ನೇ ಬರಿಬೇಕು ಅಂತ ಇಟ್ಕೊಳ್ಳೋಣ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಕಾಪಿ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಯಾವ್ದು ನಾವು ಕಾಪಿ ಮಾಡ್ಕೋಬೇಕು, ಇವಾಗ ಬರೀ ಹೋಲ್ಡ್ ಪ್ಯಾರಾಗ್ರಾಫ್ ಕಾಪಿ ಮಾಡ್ಬೋದು. ಅದನ್ನ ಸೆಲೆಕ್ಟ್ ಮಾಡಿ ಲೆಫ್ಟ್ ಮೌಸ್ ಇಟ್ಕೊಂಡು ಆಮೇಲೆ ರೈಟ್ ಕ್ಲಿಕ್ ಮಾಡಿ, ನೋಡ್ರಿ, ರೈಟ್ ಕ್ಲಿಕ್ ಮಾಡಿ ಫಸ್ಟು ಅದನ್ನ ಸೆಲೆಕ್ಟ್ ಮಾಡೋದು. ಲೆಫ್ಟ್ ಮೌಸ್ ಅನ್ನ ಮಾಡಿದ್ರೆ ನಿಮ್ ಮೇಷನ್ ಕೇಳ್ರಿ ಹೆಂಗ್ ಸೆಲೆಕ್ಟ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಆಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಪಿ ಅಂತ ಬರುತ್ತೆ. ಓಕೆ, ಕಾಪಿ ಅಂತ ಹೋಗುತ್ತೆ. ಆಮೇಲೆ ಕಾಪಿ ಮಾಡಿದ್ಮೇಲೆ ಇಲ್ಲಿ ಹೋಗಿ ಅಲ್ಲಿ ಎಲ್ಲಿ ಪೇಸ್ಟ್ ಮಾಡಬೇಕೋ ಅಲ್ಲಿ ಹೋಗಿ ವಾಪಸ್ಸು ಮೌಸ್ ಅನ್ನು ರೈಟ್ ಕ್ಲಿಕ್ ಮಾಡಿ, ಓಕೆ, ಇಲ್ಲಿ ಪೇಸ್ಟ್ ಅಂತ ಬರುತ್ತೆ. ಓಕೆ, ಅದನ್ನ ಹೊಲೋಗಿ ಪೇಸ್ಟ್ ಮಾಡ್ಬೋದು, ಗೊತ್ತಾಯ್ತಾ? ಅದನ್ನ ಸೊ ಇದೇನಿತ್ತೋ ಅದು ಅಲ್ಲಿ ಹೋಯ್ತು, ಗೊತ್ತಾಯ್ತಾ? ಅರ್ಥ ಆಯ್ತಲ್ವಾ? ಅದನ್ನ ಅಳಿಸ್ಬೇಕಾದ್ರೆ ಅದನ್ನ ಬ್ಯಾಕ್ ಸ್ಪೇಸ್ ಮಾಡಿ ಡಿಲೀಟ್ ಮಾಡ್ಬಿಟ್ಟೆ. ಓಕೆ, ಅದು ಕಾಪಿ. ಕಟ್ ಮಾಡ್ಬೇಕಾದ್ರೆ ಅದನ್ನ ಸೆಲೆಕ್ಟ್ ಮಾಡಿ, ಅದ್ರ ಕಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ, ಇಲ್ಲಿರಲ್ಲ. ಓಕೆ, ಕಟ್ ಮಾಡಿದ್ರೆ ಇಲ್ಲಿಂದ ಹೊಟ್ಟೋಗುತ್ತೆ. ಆಮೇಲೆ ಎಲ್ಲಿ ಹೋಗಿ ನೀವು ಇಡ್ಬೇಕೋ ಅಲ್ಲಿ ಹೋಗಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿದ್ರೆ ಅಲ್ಲಿ ಪೇಸ್ಟ್ ಆಗುತ್ತೆ. ಸೊ ಇಲ್ಲಿಂದ ಅಲ್ಲಿಗೆ ಹೋಯ್ತು. ಸೊ ಕಟ್ ಅಂದ್ರೆ ಏನು, ಎಲ್ಲಿತ್ತೋ ಅಲ್ಲಿಂದ ತೆಗೆದು ಬೇರೆ ಕಡೆಗೆ ಹಾಕೋದು, ಅದು ಕಟ್ಟು. ಕಾಪಿ ಅಂದ್ರೆ ಎಲ್ಲಿತ್ತೋ ಅಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ, ಎರಡು ಕಡೆನೂ ಇರುತ್ತೆ. ಓಕೆ, ಪೇಸ್ಟು ತೋರಿಸ್ತೆ, ಪೇಸ್ಟ್. ಸೊ ಫಸ್ಟ್ ಕಾಪಿ ಮಾಡೋದು ಆಮೇಲೆ ಪೇಸ್ಟ್ ಮಾಡೋದು. ಇನ್ನು ಸಿನೋಣ, ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನ ಸರಿ, ಇಲ್ಲಿ ನೋಡಿ ಲೆಫ್ಟ್ ಆರೋ ಇದೆಯಲ್ಲ, ಅದನ್ನ ಒತ್ತಿದ್ರೆ ಏನ್ ಮಾಡಿದ್ವೋ ಅದೆಲ್ಲ ವಾಪಸ್ ಹೊಟ್ಟೋಗುತ್ತೆ. ಓಕೆ, ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಅದನ್ನ ಸ್ವಲ್ಪ ಇವಾಗ ತಿಳ್ಕೊಳಕ್ ಗೊತ್ತಿಲ್ಲ, ಬಟ್ ತಪ್ಪು ಮಾಡಿದ್ರೆ ಇದು ಇದು ಲೆಫ್ಟ್ ನೋಡಿ ಆರೋ ಇದೆಯಲ್ಲ, ಏನ್ ತಪ್ಪು ಮಾಡಿದ್ರು ಅದನ್ನ ವಾಪಸ್ ತಕೊಂಡ್ಬಿಡ್ಬೋದು, ಗೊತ್ತಾಯ್ತಾ? ಇವಾಗ ನಾ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನೋ ಮಾಡಿದ್ದೆ ಅಂತ ಇಟ್ಕೋಣ, ಇಲ್ಲೇನೋ ಎಫ್ 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 ಅಂತ ಏನೋ ಬರ್ದೀನಿ ಅಂತ ಇಟ್ಕೋಣ. ಅದನ್ನ ಅಳಿಸ್ಬೇಕು ಅಂತ ಹೇಳ್ಕೊಂಡ ಕುತ್ಕೊಂಡು ಅಳಿಸ್ಬೋದು ಕೂತ್ಕೊಂಡು, ಇಲ್ದರೆ ಇದನ್ನ ಲೆಫ್ಟ್ ಆರೋ ಮಾಡಿದ್ರು ಅದು ಹೊಟ್ಟೋಗುತ್ತೆ. ನೋಡಿದ್ರ ನಾವೇನ್ ಮಾಡಿ ತಪ್ಪು ಮಾಡಿದ್ವು ಅದು ಹೊಟ್ಟೋಗುತ್ತೆ. ಸೊ ಬ್ಯಾಕ್ ಸ್ಪೇಸ್ ಮಾಡಿನೂ ತೆಗಿಬೋದು, ಇಲ್ದರೆ ಅದನ್ನು ಮಾಡಿ ತೆಗಿಬೋದು. ಸೊ ಏನ್ ಹೇಳಿದೆ ನಾನು, ಇಲ್ಲಿಂದ ಕಾಪಿ ಮಾಡಿ ಫಸ್ಟು ಅದನ್ನ ಸೆಲೆಕ್ಟ್ ಮಾಡೋದು, ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡೋದು, ಆಮೇಲೆ ಎಲ್ಲಿ ಹೋಗಿ ಅದನ್ನ ಪೇಸ್ಟ್ ಮಾಡಬೇಕೋ ಅಲ್ಲಿ ಹೋಗೋದು, ಆಮೇಲೆ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡೋದು, ಗೊತ್ತಾಯ್ತಾ? ಅದು ಕಾಪಿ ಅಂಡ್ ಪೇಸ್ಟ್ ಅಂದ್ರೆ ಕಾಪಿ ಮಾಡಿ ಇಲ್ಲೂ ಇರುತ್ತೆ ಅಲ್ಲೂ ಇರುತ್ತೆ, ಗೊತ್ತಾಯ್ತಾ? ಕಟ್ ಅಂಡ್ ಪೇಸ್ಟ್ ಮಾಡಿದ್ರೆ ಅದನ್ನ ಸೆಲೆಕ್ಟ್ ಮಾಡೋದು, ಕಟ್ ಮಾಡೋದು, ಆಮೇಲೆ ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡೋದು. ಅವಾಗ ಇಲ್ಲಿ ಇಲ್ವೇ ಇಲ್ಲ ಅದು, ಗೊತ್ತಾಯ್ತಾ? ಅರ್ಥ ಆಯ್ತಾ? ಸೊ ಅದನ್ನ ಮುಂಚೆ ಹೆಂಗಿತ್ತು ಹಂಗೆ ವಾಪಸ್ ಹೊಟ್ಟೋಗೋಣ. ಓಕೆ, ಆಯ್ತಾ? ಸೊ ಅದು ಕಾಪಿ ಪೇಸ್ಟ್. ಸೊ ಡಾಕ್ಯುಮೆಂಟ್ ಅಲ್ಲಿ ಒಂದೊಂದು ಕಡೆಯಿಂದ ನಾನು ಫಸ್ಟ್ ಇವಾಗ ತೋರಿಸಿದ್ದು ಹೋಲ್ ಪ್ಯಾರಾಗ್ರಾಫ್ ಅನ್ನು ಕಾಪಿ ಮಾಡಿ, ಬಟ್ ಒಂದೇ ಯಾವ್ದೋ ಒಂದು ಬೆಳ್ಳಾರಿನ ಇಲ್ಲಿಂದ ಅಲ್ಲಿಗೆ ಮೈ ಲೈಫ್ ಸ್ಟಾರ್ಟೆಡ್ ಇನ್ ಮೈ ಲೈಫ್ ಸ್ಟಾರ್ಟೆಡ್ ಇನ್ ಭದ್ರಾವತಿ ಅಂತ ಟೈಪ್ ಮಾಡಕ್ಕೆ ಬೇಜಾರು ನಂಗೆ. ಓಕೆ, ಇದನ್ನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡಿ ಇಲ್ಲಿ ಹೋಗಿ ಪೇಸ್ಟ್ ಮಾಡಿದ್ರೆ ಇಲ್ಲಿಂದ ಅಲ್ಲಿಗೆ ಹೋಯ್ತು. ಸೊ ಒಂದು ವರ್ಡ್ ಅನ್ನು ಕಾಪಿ ಅಂಡ್ ಪೇಸ್ಟ್ ಮಾಡ್ಬೋದು, ಒಂದು ಪ್ಯಾರಾಗ್ರಾಫ್ ಕಾಪಿ ಅಂಡ್ ಪೇಸ್ಟ್ ಮಾಡ್ಬೋದು, ಒಂದು ಲೈನ್ ಕಾಪಿ ಅಂಡ್ ಪೇಸ್ಟ್ ಮಾಡ್ಬೋದು, ಗೊತ್ತಾಯ್ತಾ? ಅದು ತುಂಬಾ ಇಂಪಾರ್ಟೆಂಟ್. ಸೊ 8ನೇದು ಹೇಳ್ಕೊಟ್ಟಿದ್ದೀನಿ. ಓಕೆ, ಸರ್ಚಿಂಗ್ ಫಾರ್ ಎ ಸ್ಪೆಸಿಫಿಕ್ ಟೆಸ್ಟ್ ಅಂಡ್ ರಿಪ್ಲೇಸಿಂಗ್.
ಓಕೆ. ಸೊ ಅದು ತುಂಬಾ ಇಂಪಾರ್ಟೆಂಟ್, ದೊಡ್ಡ ಡಾಕ್ಯುಮೆಂಟ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್, ಸಣ್ಣ ಡಾಕ್ಯುಮೆಂಟ್ಸ್ ಅಷ್ಟು ಬೇಕಿಲ್ಲ. ಇವಾಗ ನಾನು ಭದ್ರಾವತಿ ಅಂತ ಬರ್ದಿದ್ದೀನಿ. ಓಕೆ, ನಾ ಭದ್ರಾವತಿ ಅಲ್ಲ, ನಾನು ಹುಟ್ಟಿರೋದು ನಾನು ಶಿವಮೊಗ್ಗ ಅಂತ ಇಟ್ಕೊಳ್ಳೋಣ, ತಪ್ಪು ಬರ್ದೆ ಅಂತ ಇಟ್ಕೊಳ್ಳೋಣ. ಸೊ ಕೂತ್ಕೊಂಡು ಎಲ್ಲಾ ಕಡೆ ಭದ್ರಾವತಿ ಎಲ್ಲೆಲ್ಲಿದೆಯೋ ಅದನ್ನೆಲ್ಲ ಶಿವಮೊಗ್ಗ ಅಂತ ಹೋಗಿ ಕೂತ್ಕೊಂಡು ಅದನ್ನ ಡಿಲೀಟ್ ಮಾಡಿ ಬರೆಯೋ ಬದಲು ನಾನು ಹೋಗಿ ಇಲ್ಲಿ ನೋಡ್ರಿ, ಇಲ್ಲಿ ರೈಟ್ ಅಲ್ಲಿ ಫೈಂಡ್ ಅಂಡ್ ರಿಪ್ಲೇಸ್ ಇದೆ ನೋಡ್ರಿ. ಓಕೆ, ರಿಪ್ಲೇಸ್ ಇದೆಯಲ್ಲ ಇಲ್ಲಿ ನೋಡಿದ್ರೆ ಕಾಣಿಸ್ತಾ ಇದೆಯಾ, ರಿಪ್ಲೇಸ್. ಆ ರಿಪ್ಲೇಸ್ ಒತ್ತಿದ್ರೆ, ಒತ್ತಿ ನಾನು ಏನನ್ನು ಹುಡುಕ್ತಾ ಇದ್ದೀನಿ, ಭದ್ರಾವತಿ, ಭದ್ರಾವತಿ ಅದನ್ನ ನಾನು ಶಿವಮೊಗ್ಗ ಇಂದ ರಿಪ್ಲೇಸ್ ಮಾಡಬೇಕು. ಓಕೆ, ಎಲ್ಲೆಲ್ಲಿ ನಾನು ಭದ್ರಾವತಿ ಅಂತ ಬರ್ದಿದ್ದೀನೋ ಅದನ್ನ ಶಿವಮೊಗ್ಗ ಅಂತ ರಿಪ್ಲೇಸ್ ಮಾಡಬೇಕು. ಓಕೆ, ಒಂದೊಂದ ರಿಪ್ಲೇಸ್ ಮಾಡ್ಬೋದು, ಅಂದ್ರೆ ಪೂರ್ತಿ ಎಲ್ಲಾ ಕಡೆ ಏನೇನ್ ಭದ್ರಾವತಿ ಇದೆಯೋ ಅದನ್ನ ಪೂರ್ತಿ ಶಿವಮೊಗ್ಗ ಅಂತ ರಿಪ್ಲೇಸ್ ಮಾಡ್ಬೋದು. ಇವಾಗ ನಾ ಎಲ್ಲಾ ಕಡೆ ಭದ್ರಾವತಿ ಇರೋದನ್ನ ರಿಪ್ಲೇಸ್ ಮಾಡ್ಬೇಕು. ಸೊ ರಿಪ್ಲೇಸ್ ಅಲ್ಲ ಅಂತ ಮಾಡ್ಬಿಟ್ರೆ ನೋಡ್ರಿ, 3 ಕಡೆ ಶಿವಮೊಗ್ಗ ಭದ್ರಾವತಿ ಇತ್ತು, ಅದು 3 ಕಡೆ ಶಿವಮೊಗ್ಗ ಆಗೋಯ್ತು. ಓಕೆ, ಗೊತ್ತಾಯ್ತಾ? ಆಮೇಲೆ ಕ್ಲೋಸ್ ಮಾಡೋದು. ತಪ್ಪು ಮಾಡಿದೀನಿ, ಅಯ್ಯೋ ಅದು ಬೇಡಪ್ಪ, ನಾನು ಶಿವಮೊಗ್ಗ ಅಲ್ಲ, ನಾನು ಆಕ್ಚುಲಿ ನಾನು ಹುಟ್ಟಿದ ತುಮಕೂರು ಅಂತ ಇದ್ರೆ ಇಲ್ಲಿ ಹೋಗಿ ನೋಡ್ರಿ, ಇದನ್ನ ಅಂಡು ಮಾಡ್ರಿ, ಅವಾಗ ವಾಪಸ್ ಭದ್ರಾವತಿ ಬಂದ್ಬಿಡ್ತು. ಇವಾಗ ವಾಪಸ್ಸು ರಿಪ್ಲೇಸ್ ಮಾಡೋಣ. ಓಕೆ, ನಾ ಭದ್ರಾವತಿನ ತುಮಕೂರು ಅಂತ ಮಾಡೋಣ. ಓಕೆ, ರಿಪ್ಲೇಸ್ ಆಲ್ ಅಂತ ಮಾಡಿದ್ರೆ ಇವಾಗ ಭದ್ರಾವತಿನ ತುಮಕೂರು ಆಗೋಯ್ತು. ಗೊತ್ತಾಯ್ತಾ? ಸೊ ಏನೇನು ನೀವು ಡಾಕ್ಯುಮೆಂಟ್ ಅಲ್ಲಿ ಏನೇನು ಬರ್ತಿದ್ದೀರೋ, ಯಾವ್ದಾದ್ರು ವರ್ಡ್ ಒಂದು ಇದನ್ನ ವರ್ಡ್ ಅನ್ನು ಚೇಂಜ್ ಮಾಡ್ಬೇಕಾದ್ರೆ ಅದನ್ನ ರಿಪ್ಲೇಸ್ ಮಾಡ್ಬೋದು. ಗೊತ್ತಾಯ್ತಾ? ಹೋಲ್ ಡಾಕ್ಯುಮೆಂಟ್ ಅಲ್ಲಿ ರಿಪ್ಲೇಸ್ ಮಾಡ್ಬಿಡುತ್ತೆ. ಗೊತ್ತಾಯ್ತಾ? ಅದು ಹೇಳ್ಕೊಟ್ಟಿದ್ದೀನಿ. ಆಯ್ತಾ? ನೆಕ್ಸ್ಟ್, ಸೇವಿಂಗ್ ಅಂಡ್ ಚೇಂಜಿಂಗ್ ಡಾಕ್ಯುಮೆಂಟ್ಸ್. ಇವಾಗ ಈ ಡಾಕ್ಯುಮೆಂಟ್ ಸ್ವಲ್ಪ ಇಷ್ಟು ಬರ್ದಿದ್ದೀವಿ, ಅವಾಗ ಸೇವ್ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಏನಾರು ಅದು ತಪ್ಪು ಮಾಡ್ಬಿಟ್ಟು ಅದು ಹೊಟ್ಟೋದ್ರೆ ಕಷ್ಟ ಆಮೇಲೆ. ಗೊತ್ತಾಯ್ತಾ? ಸೊ ಇವಾಗ ನಾನು ಇದನ್ನ ಸೇವ್ ಮಾಡ್ತೀನಿ. ಹೆಂಗೆ? ಈ ಡಾಕ್ಯುಮೆಂಟ್ ಅವಾಗಲೇ ಹೆಸರು ಕೊಟ್ಟಿದ್ದೀವಲ್ಲ, top 25 MS ಫೀಚರ್ಸ್. ಇವಾಗ ಅದಕ್ಕೆ ಹೊಸ ಹೆಸರು ಕೊಡೋಣ. ಓಕೆ, ಇವಾಗ ನನ್ನ ಮೈ ಲೈಫ್ ಸ್ಟೋರಿ ಅಂತ ಕೊಟ್ಟು ಡಾಕ್ಯುಮೆಂಟ್ ಸೇವ್ ಮಾಡೋಣ. ಸೊ ಸೇವ್ ಫೈಲ್ ಹೋಗಿ ಸೇವ್ ಆಸ್, ಹೊಸ ಹೆಸರು ಕೊಟ್ಟು ಸೇವ್ ಮಾಡಬೇಕಾದ್ರೆ ಸೇವ್ ಆಸ್ ಹೋಗಿ ದಿಸ್ PC. ನಾನು ಎಲ್ಲಿ ಮಾಡ್ತಾ ಇದ್ದೀನಿ, ನಾನು ಆಶ್ರಯ 2023-24-25 ನ್ಯೂ ಕಾಂಟೆಂಟ್ ಅಲ್ಲಿ ಮೈ ಲೈಫ್ ಸ್ಟೋರಿ ಅಂತ ಹೊಸ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆ, ಸೇವ್ ಮಾಡ್ತಾ ಇದ್ದೀನಿ. ಅದು ಸೇವ್ ಮಾಡಿದ್ರೆ ಅದು ಇವಾಗ ಹೊರಗಡೆ ಹೊಟ್ಟೋಗೋಣ. ಇವಾಗ ಓಕೆ, ಇದು ಇದು ಇದೆಯಲ್ಲ X ಬಾರ್ ಇದೆಯಲ್ಲ, ಅದನ್ನ ಬಿಟ್ಟು ಒತ್ತಿದ್ರೆ ಇವಾಗ ವರ್ಡ್ ಇಂದ ಹೊರಗಡೆ ಬಂದ್ಬಿಟ್ವಿ ನಾವು. ಇವಾಗ ನಾನು ವಾಪಸ್ ಬರ್ಬೇಕಾದ್ರೆ ನಾನು ಫೈಲ್ ಫೋಲ್ಡರ್ ಹೋಗಿ ಅಲ್ಲಿ ಆಶ್ರಯ 2024-25 ನ್ಯೂ ಕಾಂಟೆಂಟ್ ಹೋದ್ರೆ ಅದು ನಾ ಬರ್ದಿದ್ದ ಮೈ ಲೈಫ್ ಸ್ಟೋರಿ ಅಲ್ಲೇ ಕೂತ್ಕೊಂಡಿರುತ್ತೆ. ಇವಾಗ ಅಲ್ಲಿಂದ ಬರ್ಬೋದು. ಯಾಕಂದ್ರೆ 2ನೇ ಬರೋವಾಗ ನೀವು ಬರ್ದಿರ್ತೀರಿ, ಸ್ವಲ್ಪ ಬರ್ದ್ಬಿಟ್ಟು ಇದಕ್ಕೆ ಹೋಗ್ತೀರಿ, ಊಟ ಮಾಡಕ್ ಹೋಗ್ತೀರಿ, ವಾಪಸ್ ಬರ್ತೀರಿ, ಅದು ಸೇವ್ ಮಾಡ್ಬಿಟ್ಟು ಹೋಗ್ಬೇಕು. ಎಲ್ಲಿ ಹೋದ್ರು ಸೇವ್ ಮಾಡ್ಬಿಟ್ಟು ಹೋಗ್ಬೇಕು, ಇಲ್ದರೆ ವಾಪಸ್ ಬಂದ್ರೆ ಹೊಟ್ಟೋಗಿರುತ್ತೆ. ಅವಾಗ ಸೇವ್ ಮಾಡ್ತಾ ಇರ್ಬೇಕು. ಗೊತ್ತಾಯ್ತಾ? ಸೊ ಇವಾಗ ಮೈ ಲೈಫ್ ಸ್ಟೋರಿ ಕ್ಲಿಕ್ ಮಾಡಿದ್ರೆ, ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಇವಾಗ ಏನಾದ್ರು ಒಂದು ಚೇಂಜ್ ಮಾಡೋಣ. ಓಕೆ, ಇನ್ನೊಂದು ಸೆಂಟೆನ್ಸ್ ಏನಾದ್ರು ಆಡ್ ಮಾಡೋಣ. ಓಕೆ, ಆ ಸರಿ, ಒಂದು ನಿಮಿಷ. ಮೈ ಫ್ಯಾಮಿಲಿಲಿ, ಇನ್ ಮೈ ಫ್ಯಾಮಿಲಿ ದೇರ್ ಆರ್ 4 people ಅಂತ ಬರೆಯೋಣ. ಓಕೆ, ಅವ್ರು ಯಾರು ಅಂತ ಆಮೇಲೆ ಹೇಳೋಣ. ಅದನ್ನ ಸೇವ್ ಮಾಡ್ಬೇಕಾದ್ರೆ ಆ ಡಾಕ್ಯುಮೆಂಟ್ ಹೆಸರು ಚೇಂಜ್ ಬೇರೆ ಹೆಸರು ಕೊಡ್ಬೇಕಾದ್ರೆ ಸೇವ್ ಆಸ್ ಮಾಡ್ಬೋದು. ಇಲ್ಲದೆ ಇದ್ರೆ ಸುಮ್ಮನೆ ಸೇವ್ ಮಾಡ್ಬೋದು, ಅದ್ರ ಮೇಲೆ ಸೇವ್ ಆಗುತ್ತೆ, ಆ ಡಾಕ್ಯುಮೆಂಟ್ ಮೇಲೆ ಸೇವ್ ಆಗುತ್ತೆ. 2 ಕಡೆ ಮಾಡ್ಬೋದು, ಇಲ್ಲೊಂದಿದೆಯಲ್ಲ ಇಲ್ಲೂ ಮಾಡ್ಬೋದು, ಇಲ್ಲದ್ರೆ ಇಲ್ಲಿ ಹೋಗಿ ಫೈಲ್ ಒತ್ತಿ ಸೇವ್ ಅಂತ ಮಾಡ್ಬೋದು. ಓಕೆ, ಇವಾಗ ಹೊರಗಡೆ ಬಂದ್ಬಿಟ್ರೆ, ಓಕೆ, ಇವಾಗ ವಾಪಸ್ ಆ ಫೋಲ್ಡರ್ಗೆ ಹೋಗಿ ಮೈ ಲೈಫ್ ಸ್ಟೋರಿನ ಒತ್ತಿದ್ರೆ ನೋಡ್ರಿ, ನಾನು ಹೊಸ ಸೆಂಟೆನ್ಸ್ ಬರ್ದಿರೋದು ಅಲ್ಲೇ ಕೂತ್ಕೊಂಡಿದೆ. ಸೊ ಅವಾಗ ಸೇವ್ ಮಾಡ್ತಾ ಇರಬೇಕು. ಸೇವ್ ಮಾಡದೇ ಇದ್ರೆ ನೀವು ಏನ್ ಹೊಸದಾಗಿ ಆಡ್ ಮಾಡಿದಿರೋ ಅದೆಲ್ಲ ಸೇವ್ ಆಗಿರಲ್ಲ. ಅವಾಗ ಸೇವ್ ಮಾಡ್ತಾ ಇರಬೇಕು, ಹುಷಾರಾಗಿರ್ಬೇಕು. ಗೊತ್ತಾಯ್ತಾ? ಓಕೆ, ಸೊ ಸೇವಿಂಗ್ ಅಂಡ್ ಚೇಂಜಿಂಗ್ ಡಾಕ್ಯುಮೆಂಟ್ಸ್, ಹೆಂಗ್ ಸೇವ್ ಮಾಡೋದು, ಚೇಂಜ್ ಮಾಡೋದು, ಹೆಂಗ್ ವಾಪಸ್ ಸೇವ್ ಮಾಡೋದು, ಏನ್ ಚೇಂಜ್ ಮಾಡಿದ್ರು ವಾಪಸ್ ಸೇವ್ ಮಾಡ್ತಾ ಇರಬೇಕು, ಅದನ್ನ ಹೇಳ್ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್, ವರ್ಡ್ ಅಲ್ಲಿ ಬೇರೆ ಬೇರೆ ಟ್ಯಾಬ್ಸ್ ಇರುತ್ತೆ. ಓಕೆ, ಅದನ್ನ ಹೆಂಗೆ ನೋಡ್ರಿ, ಇವಾಗ ಈ ವರ್ಡ್ ಅಲ್ಲಿ ಮೇಲ್ಗಡೆ ಬೇರೆ ಬೇರೆ ಎಲ್ಲ ಇರುತ್ತೆ, ಏನೇನೋ ಮಾಡ್ಬೋದು. ಇವತ್ತು ನಂಗೆ ಎಲ್ಲಾ ಹೇಳ್ಕೊಡಕ್ ಟೈಮ್ ಇಲ್ಲ, ಕೆಲವು ಹೇಳ್ಕೊಡ್ತಾ ಇದ್ದೀನಿ. ಅದ್ರಲ್ಲಿ ಏನೇನಿದೆ ಅಂತ ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಓಕೆ, ಸೊ ಇಲ್ಲಿ
ಕಟ್ಟು ಕಾಪಿ ನಾನು ರೈಟ್ ಕ್ಲಿಕ್ ಮಾಡಿ ಅದನ್ನೇ ತೋರಿಸಿದೆ, ಬಟ್ ಬೇಕಾದ್ರೆ ಇಲ್ಲಿ ಕಟ್ಟು ಕಾಪಿ ಅದನ್ನ ಪೇಸ್ಟ್ ಅಲ್ಲೂ ಮಾಡ್ಬೋದು. ಗೊತ್ತಾಯ್ತಾ? ನಾನು ರೈಟ್ ಕ್ಲಿಕ್ ಮಾಡಿ ತೋರಿಸ್ದೆ ಅಲ್ಲ, ಅದನ್ನ ಬೇಕಾದ್ರೆ ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡ್ರಿ, ಇಲ್ಲಿ ಕಾಪಿ ಮಾಡಿ ಆಮೇಲೆ ಇಲ್ಲಿ ಹೋಗಿ ಅದನ್ನ ಪೇಸ್ಟ್ ಮಾಡಿದ್ರೆ ಅದು ಮಾಡ್ಬೋದು. ಓಕೆ, ಸೊ ಇದಕ್ಕೆ ನ್ಯಾವಿಗೇಷನ್ ಬಾರ್ ಅಂತ ಕರೀತಾರೆ, ಇಲ್ಲ ರಿಬ್ಬನ್ ಅಂತ ಕರೀತಾರೆ. ಇದಿಷ್ಟು ಏನೇನಿದೆಯೋ. ಸೊ ನಾನು ರೈಟ್ ಕ್ಲಿಕ್ ಮಾಡಿ ತೋರಿಸಿದೆ, ರೈಟ್ ಕ್ಲಿಕ್ ಲೆಫ್ಟ್ ಕ್ಲಿಕ್ ಮಾಡಿ ತೋರಿಸ್ದೆ. ನೀವು ಆಕ್ಚುಲಿ ಈ ರಿಬ್ಬನ್ ಅಲ್ಲೇ ಕಾಣಿಸುತ್ತೆ ನೋಡಿ, ಇದು ಕಾಪಿ ಇದೆ, ಪೇಸ್ಟ್ ಇದೆ. ಓಕೆ, ಸೊ ಅದು ಆಮೇಲೆ ಫಾಂಟ್ ಚೇಂಜ್ ಮಾಡೋದು ಇಲ್ಲಿದೆ, ಫಾಂಟ್ ಸೈಜ್ ಚೇಂಜ್ ಮಾಡೋದಿದೆ, ಬೋಲ್ಡ್ ಮಾಡೋದು, ಐಟಲಿಕ್ಸ್ ಮಾಡೋದು, ಅಂಡರ್ಲೈನ್ ಮಾಡೋದು, ಅದೆಲ್ಲ ಇಲ್ಲಿದೆ. ಪ್ಯಾರಾಗ್ರಾಫ್ ಚೇಂಜ್ ಮಾಡ್ಬೇಕಾದ್ರೆ ಇಲ್ಲಿ ನೋಡ್ರಿ, ಇದನ್ನ ಪ್ಯಾರಾಗ್ರಾಫ್ ಇದನ್ನ ಕ್ಲಿಕ್ ಮಾಡಿದ್ರೆ ಪ್ಯಾರಾಗ್ರಾಫ್ ಏನೇನ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಆಮೇಲೆ ಫೈಂಡು ರಿಪ್ಲೇಸು ಅದು ಹೇಳ್ಕೊಟ್ಟೆ ನಾನು ನಿಮ್ಗೆ ಅಲ್ವಾ. ಆಮೇಲೆ ಹೆಡ್ಡಿಂಗು, ಟೈಟಲ್ಲು ಅದೆಲ್ಲ ಹೇಳ್ಕೊಟ್ಟೆ. ಸೊ ಇದು ಮೇನ್ ರಿಬ್ಬನ್ನು, ಮೇನ್ ನ್ಯಾವಿಗೇಷನ್ ಬಾರ್ ಅಂತ ಕರೀತಾರೆ. ಇದ್ರಲ್ಲಿ ಪೇಸ್ಟ್ ಮಾಡೋದು, ಬೋಲ್ಡು, ಫಾಂಟ್ ಚೇಂಜ್ ಮಾಡೋದು, ಪ್ಯಾರಾಗ್ರಾಫ್ ಮಾಡೋದು, ಫೈಂಡು, ರಿಪ್ಲೇಸು, ಹೆಡ್ಡಿಂಗು, ಆಮೇಲೆ ಟೈಟಲ್, ಅದೆಲ್ಲ ಮೇನ್ ಬಾರ್. ಅದ್ ಜೊತೆಗೆ ಬೇರೆ ಬೇರೆ ಇದೆ ನೋಡ್ರಿ. ಇಲ್ಲಿ ಫೈಲ್ ಹೋದ್ರೆ ಮೇನ್ ನಿಮ್ಗೆ ಉಪಯೋಗಿಸೋದು ಸೇವ್ ಮಾಡೋದು, ಸೇವ್ ಆಸ್ ಮಾಡೋದು. ಸೇವ್ ಮಾಡೋದು ಆ ಅದೇ ಡಾಕ್ಯುಮೆಂಟ್ ಮೇಲೆ ವಾಪಸ್ಸು ಚೇಂಜ್ ಮಾಡಿ ಸೇವ್ ಮಾಡೋದು. ಸೇವ್ ಆಸ್ ಅಂದ್ರೆ ಹೊಸ ಡಾಕ್ಯುಮೆಂಟ್. ವಾಪಸ್ ಬರ್ಬೇಕಾದ್ರೆ ಈ ಆರೋನ್ ಒತ್ತಬೇಕು. ಓಕೆ, ಇನ್ಸರ್ಟ್ ಅಲ್ಲಿ ಅದರಲ್ಲಿ ಪಿಕ್ಚರ್ಸು, ಶೇಪ್ಸು ಅದೆಲ್ಲ ಹೊಸ ಹೊಸ ಅದು ಇನ್ಸರ್ಟ್ ಮಾಡಕ್ಕೆ ಬೇಕಾದ್ರೆ ಅದನ್ನು ತೋರಿಸ್ತೀನಿ. ಓಕೆ, ಏನಾದ್ರು ಡ್ರಾಯಿಂಗ್ ಮಾಡೋದಿದ್ರೆ ಅದನ್ನ ತೋರಿಸ್ತೀನಿ. ಸೊ ಬೇರೆ ಬೇರೆ ಇದೆ, ಎಲ್ಲಾ ಟ್ಯಾಬ್ ಅಲ್ಲೂ ಏನೇನು ಬೇರೆ ಬೇರೆ ಮಾಡ್ಬೋದು. ನಾನಿವಾಗ ಈ ಮಿಕ್ಕಿದ್ದು 25 ಫೀಚರ್ಸ್ ಅಲ್ಲಿ ಇನ್ನು 15 ಫೀಚರ್ಸ್ ಇದೆಯಲ್ಲ, ಅದನ್ನ ತೋರ್ಸೋವಾಗ ಇದೆಲ್ಲ ಕೆಲವು ಉಪಯೋಗಿಸ್ತೀನಿ. ಬಟ್ ನೀವು ಜಾಸ್ತಿ ವರ್ಡ್ ಉಪಯೋಗಿಸ್ತಾ ಈ ಟ್ಯಾಬ್ಸ್ ಅಲ್ಲಿ ಏನೇನು ಅಂಶಗಳಿದೆ, ಫಂಕ್ಷನಾಲಿಟೀಸ್ ಅಂತ ಕರೀತಾರೆ, ಅದನ್ನ ಜಾಸ್ತಿ ಕಲ್ತಷ್ಟು ನೀವು ವರ್ಡ್ ಅನ್ನ ಚೆನ್ನಾಗಿ ಉಪಯೋಗಿಸ್ಕೋಬಹುದು. ನಾ ಕೆಲವು ತೋರಿಸ್ತೀನಿ ಇವತ್ತು, ಎಲ್ಲಾ ತೋರ್ಸಕ್ಕಾಗಲ್ಲ, ತುಂಬಾ ಇದೆ ವರ್ಡ್ ಅಲ್ಲಿ, ಒಂದೊಂದಿದಲ್ಲೂ ತುಂಬಾ ಫೀಚರ್ಸ್ ಇದೆ. ಓಕೆ, ನಾ ತೋರಿಸ್ತಾ ಇರೋದು 25 ಫೀಚರ್ಸ್. ನಾನು ಮೇನ್ ರಿಬ್ಬನ್ ಅಲ್ಲಿ ಪೇಸ್ಟ್ ಹೇಳ್ಕೊಟ್ಟಿದ್ದೀನಿ, ಕಟ್ಟು ಕಾಪಿ ಹೇಳ್ಕೊಟ್ಟಿದ್ದೀನಿ, ಬೋಲ್ಡು, ಐಟಲಿಕ್ಸು, ಅಂಡರ್ಲೈನ್ ಹೇಳ್ಕೊಟ್ಟಿದ್ದೀನಿ, ಆಮೇಲೆ ಕಲರ್ ಚೇಂಜ್ ಮಾಡೋದು ಹೇಳ್ಕೊಟ್ಟಿದ್ದೀನಿ, ಆಮೇಲೆ ಇದೆಲ್ಲ ಹೇಳ್ಕೊಟ್ಟಿದ್ದೀನಿ, ಹೆಡ್ರು ಅದೆಲ್ಲ ಹೇಳ್ಕೊಟ್ಟಿದ್ದೀನಿ. ಮೇನ್ ರಿಬ್ಬನ್ ಅಲ್ಲಿ ಮೋಸ್ಟ್ಲಿ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಕೆಲವು ಇನ್ನು ಮಿಕ್ಕಿದನ್ನು ತೋರಿಸ್ತೀನಿ. ಬಟ್ ನೀವು ಆದಷ್ಟು ಎಲ್ಲ ಇದನ್ನ ಕ್ಲಿಕ್ ಮಾಡಿ ಪ್ರತಿ ತಿಂಗಳು ಒಂದು ಹೊಸದಾಗಿ ಕಲ್ತ್ಕೊಂಡು ಹೋಗ್ತಾ ಇರಬೇಕು. ಅದೇ ಅವಾಗ ವರ್ಡ್ ಇನ್ನೂ ಚೆನ್ನಾಗಿ ಉಪಯೋಗಿಸ್ಬೋದು. ಆಯ್ತಾ? ಓಕೆ, ಸರಿ. ನಾ ಎಲ್ಲ ಹೇಳ್ಕೊಡಕ್ಕಾಗಲ್ಲ ಇವತ್ತು, ಬಟ್ ನೀವು ಹೋಗ್ತಾ ಹೋಗ್ತಾ ಉಪಯೋಗಿಸ್ಬೋದು. ಓಕೆ, ಸೊ ಹೆಂಗೆ ಬೇರೆ ಬೇರೆ ಟ್ಯಾಬ್ಸ್ ಅನ್ನು ಕ್ಲಿಕ್ ಮಾಡಿ ಬೇರೆ ಬೇರೆದು ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಆಯ್ತಾ? ಓಕೆ, ಆಡಿಂಗ್ ಪಿಕ್ಚರ್ಸ್. ಓಕೆ, ಅದು ತುಂಬಾ ಇಂಪಾರ್ಟೆಂಟ್ ಒಂದು ಡಾಕ್ಯುಮೆಂಟ್ ಅಲ್ಲಿ. ಇವಾಗ ನನ್ನ ಬಿಗಿನಿಂಗ್ಸ್ ಅಲ್ಲಿ ನಂದು ಇಂಟ್ರೊಡಕ್ಷನ್ ಅಲ್ಲಿ ನಂದೊಂದು ಪಿಕ್ಚರ್ ಹಾಕ್ಬೇಕು ಅಂತ ಎಲ್ಲಿ ಬೇಕಾದ್ರೂ ಹಾಕ್ಬೋದು ಡಾಕ್ಯುಮೆಂಟ್ ಅಲ್ಲಿ. ಓಕೆ, ಸೊ ಇವಾಗ ನನ್ನ ಲೈಫ್ ಸ್ಟೋರಿ ಕೆಳಗೆ ನಂದೊಂದು ಪಿಕ್ಚರ್ ಆಡ್ ಮಾಡೋಣ ಅಂತ ಇದ್ದೀನಿ. ಗೊತ್ತಾಯ್ತಾ? ಸೊ ಅದನ್ನ ಹೋಗಕ್ಕೆ ಇನ್ಸರ್ಟ್, ಹೊಸ ಟ್ಯಾಬ್ ತೋರಿಸ್ತಾ ಇದೀನಿ ನೋಡ್ರಿ, ಇನ್ಸರ್ಟ್. ಓಕೆ, ಪಿಕ್ಚರ್ಸ್. ಓಕೆ, ಅವಾಗ ಪಿಕ್ಚರ್ಸ್ ಎರಡು ಕಡೆಯಿಂದ ಬರ್ಬೋದು. ಓಕೆ, ಡಿವೈಸ್ ಅಂತ ಬರ್ಬೋದು, ಅಂದ್ರೆ ನನ್ನ ಲ್ಯಾಪ್ಟಾಪ್ ಅಲ್ಲಿ ನಾನೇನಾದ್ರೂ ಒಂದು ಪಿಕ್ಚರ್ ಇಟ್ಕೊಂಡಿದ್ರೆ. ಓಕೆ, ಸೊ ಇವಾಗ ನೋಡ್ರಿ, ನನ್ನ ಫೋಲ್ಡರ್ಗೆ ಹೋದ್ರೆ ನನ್ನ ಮೈ ಪಿಕ್ಚರ್ಸ್ ಅಲ್ಲಿ ಟು ಕೀಪ್ ಲೋಕಲ್ ಅಲ್ಲಿ ಯಾವ್ದಾರ ನಂದೊಂದು ಪಿಕ್ಚರ್ ಇರ್ಬೋದು. ನೋಡೋಣ ಎಲ್ಲಿದೆ ನಂದು. ನಾನು ಇವಾಗ ತಾನೇ ಒಂದು ರೀಸೆಂಟ್ ಆಗಿ ನಂದೊಂದು ಪಿಕ್ಚರ್ ಇಲ್ಲೆಲ್ಲೋ ಸಿಕ್ಕಿಂಗೆ ಹೋದಾಗ ಒಂದು ಪಿಕ್ಚರ್ ತಗೊಂಡಿದ್ದೆ, ಇಲ್ಲಿ ಎಲ್ಲೋ ಇದೆ. ಗೊತ್ತಾಯ್ತಾ? ನಂದೊಂದು ಪಿಕ್ಚರ್ ಇದೆ ಇಲ್ಲಿ. ಎಲ್ಲಪ್ಪ ಅಂದು ನಾನೆಲ್ಲಪ್ಪ ಇದ್ದೀನಿ ನೋಡ್ರಿ, ನಂದು ಪಿಕ್ಚರು ನಾನೆಲ್ಲಪ್ಪ ಇದ್ದೀನಿ ನೋಡೋಣ. ಓಕೆ, ನಂದೊಂದು ಪಿಕ್ಚರ್ ಇಲ್ಲೊಂದು ಎಲ್ಲೋ ಇದೆ. ನಾನೇ ನನ್ನ ಹೆಂಡತಿ ತಗೊಂಡಿದ್ಲು ನಂದು ಪಿಕ್ಚರು. ಎಲ್ಲಪ್ಪ ಇದೆ? ಆಯ್ತಾ, ಇದು ಇಲ್ಲಲ್ಲ, ಟು ಬಿ ಶೇರ್ಡ್ ಅಲ್ಲಿ ಇರಬೇಕು. ತಡೀರಿ ಒಂದು ನಿಮಿಷ, ತಡೀರಿ 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 ತಡೀರಿ. ಇಲ್ಲಿದ್ದೀನಿ ನೋಡ್ರಿ. ಓಕೆ, ಇದನ್ನ ನಾನು ಪೇಸ್ಟ್ ಮಾಡಬೇಕು. ಓಕೆ, ಇನ್ಸರ್ಟ್ ಮಾಡಬೇಕು ನನ್ನ ಡಾಕ್ಯುಮೆಂಟ್ಗೆ. ಸೊ ಎಲ್ಲಿ ಇನ್ಸರ್ಟ್ ಮಾಡಬೇಕೋ ಅಲ್ಲಿ ಹೋಗೋದು, ಆಮೇಲೆ ಪಿಕ್ಚರ್ಸ್ಗೆ ಹೋಗೋದು. ಇವಾಗ ನನ್ನ ಡಿವೈಸ್ ಅಂದ್ರೆ ಲ್ಯಾಪ್ಟಾಪ್ ಅಲ್ಲೇ ನನ್ನ ಪಿಕ್ಚರ್ ಇದೆ, ಅದನ್ನ ತರಕ್ಕೆ ದಿಸ್ ಡಿವೈಸ್ ಅಂತ ಹೇಳೋದು. ಓಕೆ, ಅವಾಗ ವಿಂಡೋಸ್ ಎಕ್ಸ್ಪ್ಲೋರರ್ ಓಪನ್ ಆಗುತ್ತೆ. ನಾ ಎಲ್ಲಿದೆ ಅಂತ ತಿಳ್ಕೊಂಡಿರ್ಬೇಕು. ಸೊ ಟು ಕೀಪ್ ಲೋಕಲ್, ದ ವೆರಿ ಟಾಪ್, ವೀಕ್ ಲಾಂಗ್ ಟ್ರಿಪ್ಸ್, ಇಂಡಿಯಾ ಮೇ 2024, ಟು ಬಿ ಶೇರ್ಡ್, ಇಲ್ಲೆಲ್ಲೋ ಇಟ್ಟಿದ್ದೀನಿ. ತಡೀರಿ, ನಂದು ಪಿಕ್ಚರ್ ನೋಡ್ಬೇಕು ಒಂದು ಸೆಕೆಂಡ್. ಇಲ್ಲಿದೆ.
ಆಯ್ತಾ? ಅದನ್ನು ಇನ್ಸರ್ಟ್ ಮಾಡ್ಬೋದು. ನೋಡಿದ್ರಾ? ಇನ್ಸರ್ಟ್ ಮಾಡಿ ಅದನ್ನ ಬೇಕಾದ್ರೆ ಶ್ರಿಂಕ್ ಮಾಡ್ಬೋದು. ತುಂಬಾ ದೊಡ್ಡದಾಗಿದೆ ಅಲ್ವಾ? ಬೇಡ. ಅದನ್ನ ಸ್ವಲ್ಪ ಎಳ್ಕೊಂಡು ಅದನ್ನ ನೋಡ್ರಿ, ಅದನ್ನ ಸೆಲೆಕ್ಟ್ ಮಾಡಿ ನೋಡ್ರಿ, ಹಿಂಗೆ ನೋಡ್ರಿ, ಹಿಂಗೆ ದೊಡ್ಡದು ಮಾಡ್ಬೋದು, ಸಣ್ಣದು ಮಾಡ್ಬೋದು, ದೊಡ್ಡದು ಮಾಡ್ಬೋದು, ಸಣ್ಣದು ಮಾಡ್ಬೋದು. ಓಕೆ. ಆಮೇಲೆ ಬೇಕಾದ್ರೆ ಸೆಂಟರ್ ಮಾಡ್ಬೇಕಾದ್ರೆ ಹೋಮ್ಗೆ ಹೋಗಿ ನೋಡ್ರಿ, ಇಲ್ಲಿ ಸೆಂಟರ್ ಮಾಡ್ಬೋದು. ಈ ಸೆಂಟರ್ಗೆ ಹೋಗುತ್ತೆ. ಲೆಫ್ಟ್ ಇದನ್ನ ಒತ್ತಿದ್ರೆ ಲೆಫ್ಟ್ಗೆ ಹೋಗುತ್ತೆ, ಸೆಂಟರ್ಗೆ ಹೋಗುತ್ತೆ. ಇದು ಒತ್ತಿದ್ರೆ ರೈಟ್ಗೆ ಹೋಗುತ್ತೆ. ನಾನು ಸೆಂಟರ್ ಮಾಡ ಅಂತ ಇದ್ದೀನಿ. ಓಕೆ, ಸೆಂಟರ್ ಮಾಡ್ಬೋದು. ಸೊ ಅಲ್ಲೊಂದು ಪಿಕ್ಚರ್ ಇನ್ಸರ್ಟ್ ಮಾಡ್ಬೋದು. ಓಕೆ. ಸೊ ಡಿವೈಸ್ ಅಂದ್ರೆ ಲ್ಯಾಪ್ಟಾಪ್ ಅಲ್ಲೇ ಇರೋದು ಯಾವ್ದಾದ್ರು ಒಂದು ಪಿಕ್ಚರ್ ಇನ್ಸರ್ಟ್ ಮಾಡ್ಬೋದು. ಇಲ್ದೇರೆ ಗೂಗಲ್ ಮಾಡಿ ಇಂಟರ್ನೆಟ್ ಇಂದ ಬೇಕಾದ್ರೆ ಒಂದು, ಇವಾಗ ಭದ್ರಾವತಿ ನಾನು ತುಮಕೂರಲ್ಲಿ ಹುಟ್ಟಿದೆ ಅಂತ ಬರ್ತಿದ್ದೀನಲ್ಲ, ತುಮಕೂರ್ದು ಯಾವ್ದಾರ ಒಂದು ಇಮೇಜ್ ತಗೊಂಡ್ಬರೋಣ. ಓಕೆ. ಸೊ ಅದಕ್ಕೆ ನಾವು ಇಂಟರ್ನೆಟ್ಗೆ ಹೋಗೋಣ. ಓಕೆ. ಸೊ ಇಂಟರ್ನೆಟ್ಗೆ ಹೋಗಿ ತಡಿ, ಇಂಟರ್ನೆಟ್ಗೆ ಹೋಗಿ, ಇಂಟರ್ನೆಟ್ ನೀವು ತಿಳ್ಕೊಂಡಿರ್ತಿರಲ್ಲ, ಗೂಗಲ್ಗೆ ಹೋಗಿ. ಓಕೆ. www.google.com. ನಾನು ತಡಿ, google.com ಹೋಗೋಣಪ್ಪ. google.com. ಓಕೆ. ಅಲ್ಲಿ ಹೋಗಿ ನಾನು ತುಮಕೂರು, ಓಕೆ, ತುಮಕೂರು ಮೇನ್ ಸ್ಕ್ವೇರ್ ಅಂತ ಏನಾದ್ರು ಬರೀತೀನಿ. ಓಕೆ. ಇಮೇಜಸ್ಗೆ ಹೋಗ್ತೀನಿ. ನೋಡಿ, ಇಮೇಜಸ್. ತುಮಕೂರ್ದು ಯಾವುದೋ ಒಂದು ದೊಡ್ಡ ನೋಡಿ, ಇದು ಯಾವುದೋ ತುಮಕೂರ್ದು ಒಂದು ದೇವಸ್ಥಾನ ಇದೆ, ಅದನ್ನ ತರೋಣ. ಓಕೆ. ಅದನ್ನ ಕ್ಲಿಕ್ ಮಾಡಿ. ಓಕೆ. ಅದನ್ನ ನಾನು ಬೇಕಾದ್ರೆ ಇದು ರೈಟ್ ಕ್ಲಿಕ್ ಮಾಡಿದ್ರೆ ಸೇವ್, ಸೇವ್ ಇಮೇಜ್ ಆಸ್ ನೋಡ್ರಿ, ಅದನ್ನ ಇಮೇಜನ್ನ ಸೇವ್ ಮಾಡ್ಬೋದು. ಅದನ್ನ ನಾನು ಏನ್ ಮಾಡೋದು, ಎಲ್ಲ ಡೌನ್ಲೋಡ್ಗೆ ಹೋಗಿ ಅದನ್ನ ಸೇವ್ ಮಾಡೋಣ. ಚೆನ್ನಕೇಶವ ಟೆಂಪಲ್ ತುಮಕೂರು ಅಂತ ಒಂದು ಸೇವ್ ಮಾಡೋಣ. ಓಕೆ. ಡೌನ್ಲೋಡ್ಸ್ ಸೇವ್ ಮಾಡಿದ್ದೀನಿ, ಇಲ್ಲದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಸೇವ್ ಮಾಡೋಣ. ಓಕೆ. ಚೆನ್ನಕೇಶವ ಟೆಂಪಲ್ ಸೇವ್ ಮಾಡಿ, ಆಮೇಲೆ ಡಾಕ್ಯುಮೆಂಟ್ಗೆ ಹೋಗಿ, ನನ್ನ ಡಾಕ್ಯುಮೆಂಟ್ ಏನಪ್ಪ ಆಯ್ತು, ನನ್ನ ಡಾಕ್ಯುಮೆಂಟ್ಗೆ ಹೋಗಿ ಇಲ್ಲಿ ತುಮಕೂರ್ದು ಇಲ್ಲಿ ಇಲ್ಲಿ ಇನ್ಸರ್ಟ್ ಮಾಡೋಣ. ತುಮಕೂರ್ದು ಒಂದು. ಓಕೆ. ಹೋಗಿ ಇನ್ಸರ್ಟ್ ಮಾಡಿ ಪಿಕ್ಚರ್ಸ್ಗೆ ಹೋಗಿ, ನಾವು ಎಲ್ಲಿ ಸೇವ್ ಮಾಡಿದ್ವಿ, ಗೂಗಲಿಂದ ತಂದು ನಾವು ಅದನ್ನ ಡಾಕ್ಯುಮೆಂಟ್ಸ್ ಅಲ್ಲಿ ಸೇವ್ ಮಾಡಿದ್ವಿ. ಇಲ್ಲಿದೆ ಚೆನ್ನಕೇಶವ ಟೆಂಪಲ್. ಓಕೆ. ಬಂತಲ್ಲ, ನೋಡಿದ್ರ ಎಷ್ಟು ಚೆನ್ನಾಗಿದೆ. ಆಮೇಲೆ ಇದನ್ನ ಕ್ಲಿಕ್ ಮಾಡಿ, ಇದನ್ನ ಬೇಕಾದ್ರೆ ಸ್ವಲ್ಪ ಸಣ್ಣದು ಮಾಡೋಣ. ಸಣ್ಣದು ಮಾಡಿ ಇದನ್ನ ಹೋಗಿ ಹೋಮ್ಗೆ ಹೋಗಿ ಇದನ್ನ ಸೆಂಟರ್ ಮಾಡೋಣ. ಗೊತ್ತಾಯ್ತಾ? ಸೊ ಹಂಗೆ ನಾವು ನಿಮ್ದೇ ಏನಾದ್ರು ಪಿಕ್ಚರ್ ಇದ್ರೆ ಡಿವೈಸ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲೇನೆ ಅದನ್ನ ತರ್ಬೋದು. ಇಲ್ಲದ್ರೆ ಇಂಟರ್ನೆಟ್ ಇಂದ ತಂದು ಸೇವ್ ಮಾಡಿ ಆಮೇಲೆ ಅದನ್ನು ತರ್ಬೋದು. ಗೊತ್ತಾಯ್ತಾ? ಸೊ ಹೆಂಗೆ ಪಿಕ್ಚರ್ಸ್ ಆಡ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಓಕೆ. ನೆಕ್ಸ್ಟ್ ಬುಲೆಟ್ ಲಿಸ್ಟ್. ಅದು ತುಂಬಾ ಇಂಪಾರ್ಟೆಂಟ್. ಕೆಲವು ಅಂಶಗಳನ್ನ ನಾವು ಸುಮ್ಮನೆ ಪ್ಯಾರಾಗ್ರಾಫ್ ತರಾನು ಬರಿಬಹುದು, ಇಲ್ದೇರೆ ಕೆಲವರು ಬುಲೆಟ್ಸ್ ಅಂತ ಪಾಯಿಂಟ್ ಬೈ ಪಾಯಿಂಟ್, ಪಾಯಿಂಟ್ ಬೈ ಪಾಯಿಂಟ್ ಪಾಯಿಂಟ್ ಬರೀತಾರೆ. ಗೊತ್ತಾಯ್ತಾ? ಒಂದ್ ನಿಮಿಷ ನೀರು ಕುಡಿತಾ ಇದ್ದೀನಿ. ಸೊ ಡಾಕ್ಯುಮೆಂಟ್ ಬರೆಯುವಾಗ ಕೆಲವು ಸತಿ ಪ್ಯಾರಾಗ್ರಾಫ್ ತರ ಬರಿಬಹುದು, ಕಥೆ ತರ ಬರಿಬಹುದು, ಇಲ್ದಿದ್ರೆ ಒಂದೊಂದು ಪಾಯಿಂಟ್ಸ್ ತರ ಬರಿಬಹುದು. ಓಕೆ. ಎರಡ್ ತರನು ಬರಿತೀವಿ. ಇದ್ರಲ್ಲಿ ಇವಾಗ ಪ್ಯಾರಾಗ್ರಾಫ್ ತರ ಬರ್ದಿದೀವಿ. ಕೆಲವು ಸತಿ ಚೆನ್ನಾಗಿ ಒಂಥರ ಒಂದೊಂದು, ಇವಾಗ ಇನ್ ಮೈ ಫ್ಯಾಮಿಲಿ there are 4 people. These are the 4 people in my family ಅಂತ ಹೇಳಿ ಅದನ್ನ ನಾನು ಬೇಕಾದ್ರೆ ನಾನು ಹಿಂಗ್ ಬರೆದು, ಬೇಕಾದ್ರೆ ಈ ಬುಲೆಟ್ಸ್ ಹಿಂಗೆ ನೋಡ್ರಿ, ಹಿಂಗ್ ಬರೆದ್ರೆ ಇದನ್ನ ನೋಡ್ರಿ, ಇಲ್ಲಿ ಇದೆಯಲ್ಲ, ಇಲ್ಲಿ ರಿಬ್ಬನ್ ಅಲ್ಲಿ ಬುಲೆಟ್ಸ್ ಅಂತ ಕಾಣಿಸ್ತಾ ಇದೆ ನೋಡ್ರಿ, ಇಲ್ಲಿ ಅದನ್ನ ಕ್ಲಿಕ್ ಮಾಡಿದ್ರೆ ಬುಲೆಟ್ಸ್ ಬರುತ್ತೆ. ಯಾರ್ಯಾರು ಅಂತ ನಾನು ಹಿಂಗ್ ಬುಲೆಟ್ ಲಿಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಬರೆಯೋ ಬದಲು ಹಿಂಗ್ ಬರಿಬಹುದು. ಮೈಸೆಲ್ಫ್, ಓಕೆ, ಮೈ ವೈಫ್ Jayanti, who is 60 years old, my daughter Divya, who is 20 years old. We have a dog, Lincoln, who is 6 years old. Okay. ಅಂತ ಬರೀತಿದ್ವಿ 4 ಜನ. ಓಕೆ. ಪೀಪಲ್, ಲಿಂಕನ್ ಪೀಪಲ್ ಅಲ್ಲ. ಓಕೆ. ಮೈ ಮದರ್ ಆಲ್ಸೋ lives with us sometimes. ಯಾವಾಗಲೂ ನಮ್ಮ ಜೊತೆ ಇರಲ್ಲ, sometimes. Okay. She is 85 years old.
ಸೊ ಹಾಗೆ ಬುಲೆಟ್ಸ್ ಕ್ರಿಯೇಟ್ ಮಾಡ್ಬೋದು. ಆ ಡಾಕ್ಯುಮೆಂಟ್ ಅಲ್ಲಿ ಸುಮ್ಮನೆ ಕತೆ ಪುರಾಣ ಸುಮ್ಮನೆ ಸರಾಗ ಬರೆಯೋ ಬದಲು ಹಿಂಗೆ ಬುಲೆಟ್ಸ್ ಬರೆದ್ರೆ ಚೆನ್ನಾಗಿ ಇರುತ್ತೆ. ಓಕೆ, ಈ ಬುಲೆಟ್ಸ್ ತರ ಬರಿಬೋದು. ಇದಕ್ಕೆ ಬುಲೆಟ್ಸ್ ಅಂತ ಕರೀತಾರೆ ನೋಡಿ, ಡಾಟ್ಸ್ ಡಾಟ್ಸ್ ಡಾಟ್ ಡಾಟ್ ಅಂತ ಹಂಗೂ ಮಾಡ್ಬೋದು. ಇಲ್ಲದ್ರೆ ಬೇಕಾದ್ರೆ ಸೆಲೆಕ್ಟ್ ಮಾಡಿ ಬೇಕಾದ್ರೆ ನೋಡಿ, ಬುಲೆಟ್ಸ್ ಇಷ್ಟ ಇಲ್ಲದ್ರೆ 1 2 3 4 ಬೇಕಾದ್ರೂ ಮಾಡ್ಬೋದು. ಓಕೆ, ಸೊ ಇದಕ್ಕೆ ಬುಲೆಟ್ ಲಿಸ್ಟ್ ಅಂತ ಕರೀತಾರೆ, ಇದಕ್ಕೆ ನಂಬರ್ಡ್ ಲಿಸ್ಟ್ ಅಂತ ಕರೀತಾರೆ. ಗೊತ್ತಾಯ್ತಾ? ಆಮೇಲೆ ಬೇಕಾದ್ರೆ ಅದನ್ನ ಒಳಗೆ ತಳ್ಳಬೇಕಾದ್ರೆ ಇದನ್ನ ಇಂಡೆಂಟ್ ಮಾಡ್ಬೋದು. ನೋಡ್ರಿ ಹಿಂಗೆ ಹಿಂದ್ಗಡೆ ಲೆಫ್ಟ್ ಮಾಡ್ಬೇಕಾದ್ರೆ ಹಿಂಗ್ ಮಾಡ್ಬೋದು, ಒಳಗೆ ತಳ್ಳಬೇಕಾದ್ರೆ ಇಲ್ಲಿ ಮಾಡ್ಬೋದು. ಗೊತ್ತಾಯ್ತಾ? ಸೊ ಕೆಲವು ಕಡೆ ಅದದೇ ಅಂಶಗಳು ಬೇರೆ ಬೇರೆ ಅಂಶಗಳನ್ನ ಹೇಳ್ಬೇಕಾದ್ರೆ ಬೇಕಾದ್ರೆ ಬುಲೆಟ್ಸ್ ತರ ಮಾಡಿ, ನಂಬರ್ಡ್ ಲಿಸ್ಟ್ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾರ್ಯಾರು ಅಂತ ಹೇಳಕ್ ಬರಿಬೋದು ಚೆನ್ನಾಗ್ಬೋದು. ಇಲ್ದಿದ್ರೆ ನನ್ನ ಸ್ಕೂಲಲ್ಲಿ ಯಾವ ಮೇಷ್ಗಳಿದ್ದಾರೆ ಅಂತ ಹೇಳಕ್ಕೆ, ನನ್ನ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೆ ಅಂತ ಹೇಳಕ್ಕೆ ಒಂದೊಂದು ಸುಮ್ಮನೆ ಪ್ಯಾರಾಗ್ರಾಫ್ ಅಲ್ಲಿ ಬರೆಯೋ ಬದಲು ಹಿಂಗೆ ಬುಲೆಟ್ ಲಿಸ್ಟು ಇಲ್ಲ ನಂಬರ್ ಲಿಸ್ಟ್ ಬರಿಬೋದು. ಗೊತ್ತಾಯ್ತಾ? ಸರಿ, ಬುಲೆಟ್ ಲಿಸ್ಟು ನಂಬರ್ ಲಿಸ್ಟ್ ಹೇಳ್ಕೊಟ್ಟಿದ್ದೀನಿ. ಓಕೆ ಓಕೆ, ನೆಕ್ಸ್ಟ್ ತಡಿ ಒಂದು ನಿಮಿಷ, ರೆಕಾರ್ಡ್ ಆಗ್ತಾ ಇದೆಯಪ್ಪ, ಭಯ ಆಗ್ತಾ ಇದೆ. ರೆಕಾರ್ಡ್ ಆಗ್ತಾ ಇದೆ ಅನ್ಕೊಂಡಿದ್ದೀನಿ. ಒಂದು ನಿಮಿಷ ರೆಕಾರ್ಡ್ ಆಗ್ತಾ ಇರಬೇಕು. ಓಕೆ, ಕಂಟಿನ್ಯೂ ಮಾಡಿ. ಓಕೆ, ಸೊ ನೆಕ್ಸ್ಟು ಇದು ಹೆಡರ್ಸು ಫುಟರ್ಸು ಪೇಜ್ ನಂಬರ್ಸ್ ಡಾಕ್ಯುಮೆಂಟ್ಸ್ಗೆ ಆ್ಯಡ್ ಮಾಡಕ್ಕೆ ಹೇಳ್ಕೊಡ್ತೀನಿ. ಓಕೆ, ಸೊ ಡಾಕ್ಯುಮೆಂಟ್ ಮಾಡ್ತಾ 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 ಎಲ್ಲ ಡಾಕ್ಯುಮೆಂಟ್ ಎಲ್ಲ ಬರೆದ್ಮೇಲೆ ನಂಗೆ ಎಲ್ಲ ಬರೆಯೋಕ್ಕೆ ಇವಾಗ ಟೈಮ್ ಇಲ್ಲ. ಇವಾಗ ಮೈ ಫ್ಯಾಮಿಲಿ, ಮೈ ವಿಲೇಜ್, ಮೈ ಸ್ಕೂಲು, ಮೈ ಇಂಟ್ರೆಸ್ಟು, ಮೈ ಗೋಲ್ಸು ಅದೆಲ್ಲ ಬರೆಯೋಕ್ಕೆ ಟೈಮ್ ಇಲ್ಲ. ಬಟ್ ಬರ್ದಿದ್ದೀವಿ ಅಂತ ಇಟ್ಕೊಳ್ಳೋಣ. ಇವಾಗ ಅದಕ್ಕೆ ಒಂದು ಡಾಕ್ಯುಮೆಂಟ್ಗೆ ಹೆಡರ್ ಯೂಶಲಿ ಬೇಕಾದ್ರೆ ಆ್ಯಡ್ ಮಾಡ್ಬೋದು ಡಾಕ್ಯುಮೆಂಟ್ಗೆ. ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಲೇಔಟ್ ಅಲ್ಲ, ಎಲ್ಲಪ್ಪ ಇರುತ್ತೆ ಹೆಡರು, ಒಂದು ನಿಮಿಷ. ಇನ್ಸರ್ಟ್ ಅಲ್ಲಿ ಫುಟರ್, ಯೂಶಲಿ ಫುಟರ್ ಆ್ಯಡ್ ಮಾಡ್ತೀವಿ. ಅದರಲ್ಲಿ ಬೇಕಾದ್ರೆ ನೀವು ಬೇಕಾದ್ರೆ ಅದು ಯಾರು ಬರ್ದಿರೋದು, ಇವಾಗ ನಾನೇ ಬರ್ದಿರೋದಲ್ವಾ. ಸೊ ಇವಾಗ ಬ್ಲ್ಯಾಂಕ್ ಅಲ್ಲಿ ಹೋಗಿ ನಾನು ಬೇಕಾದ್ರೆ ಅಲ್ಲಿ ಮೈ ಲೈಫ್ ಸ್ಟೋರಿ, ನನ್ನ ಲೈಫ್ ಸ್ಟೋರಿ ಬೈ ಎಸ್ ವಾಸುಕಿ ಅಂತ ಬರೆದ್ರೆ ಅದನ್ನ ಬೇಕಾದ್ರೆ ಸೆಂಟರ್ ಮಾಡ್ಬೋದು. ಓಕೆ, ಅದನ್ನ ಸೆಲೆಕ್ಟ್ ಮಾಡಿ ಹೋಮ್ಗೆ ಹೋಗಿ ಸೆಂಟರ್ ಮಾಡ್ಬೋದು. ಅವಾಗ ಏನಾಗುತ್ತೆ, ಆ ಫುಟ್ರಲ್ಲಿ ಏನು ಬರ್ದಿರ್ತೀರೋ ಅದು ಎಲ್ಲಾ ಪೇಜಲ್ಲೂ ಅದೇ ಬಂದ್ಕೊಂಡು ಹೋಗುತ್ತೆ. ಆಮೇಲೆ ಬೇಕಾದ್ರೆ ನೀವು ರೈಟ್ ಹೋಗಿ ಇಲ್ಲಿ ಹೋಗಿ ಬೇಕಾದ್ರೆ ಪೇಜ್ ನಂಬರು ಇನ್ಸರ್ಟ್ ಮಾಡ್ಬೋದು. ನೋಡ್ರಿ, ಇನ್ಸರ್ಟ್ ಪೇಜ್ ನಂಬರ್, ಬಾಟಮ್ ಆಫ್ ದ ಪೇಜ್. ಓಕೆ, ಬಾಟಮ್ ಆಫ್ ದ ಪೇಜ್ ರೈಟ್. ನೋಡ್ರಿ ಇಲ್ಲಿ ರೈಟ್ ಅದು ಮಾಡಿದ್ರೆ ಪೇಜ್ ನಂಬರು ಇನ್ಸರ್ಟ್ ಆಗುತ್ತೆ. ಸೊ ಎರಡು ಅದು ಮಿಕ್ಕಿದ್ದು ಹೊಟ್ಟೋಯ್ತದು. ಸೊ ಎರಡೂ ಮಾಡೋಕ್ಕಾಗಲ್ಲ. ಇದು ಬೇಕಾದ್ರೆ ಮಾಡ್ಬೋದು, ಇದು ಬೇಕಾದ್ರೆ ತಡಿ ಒಂದು ನಿಮಿಷ. ಇನ್ಸರ್ಟ್ ಪೇಜ್ ನಂಬರ್, ಕರೆಂಟ್ ಪೊಸಿಷನ್ ಮಾಡಿದ್ರೆ, ಓಕೆ ಮಾಡಿದ್ರೆ ಇವಾಗ ಅದು ಇರುತ್ತೆ, ಇದು ಇರುತ್ತೆ. ಗೊತ್ತಾಯ್ತಾ? ಸೊ ಅದನ್ನ ಇವಾಗ ಕ್ಲಿಕ್ ಔಟ್ ಮಾಡಿಬಿಟ್ರೆ ವಾಪಸ್ ಹೊಟ್ಟೋದ್ರೆ ಹೋಮ್ಗೆ, ಸುಮ್ಮನೆ ಫುಟ್ರಿಂದ ಹೊರಗಡೆ ಬರ್ಬೇಕಾದ್ರೆ ಹಿಂಗ್ ಬಂದ್ಬಿಡ್ಬೋದು. ಇವಾಗ ನೋಡ್ರಿ ಎಲ್ಲಾ ಪೇಜಲ್ಲೂ ಅದು ಮೈ ಲೈಫ್ ಸ್ಟೋರಿ ಬೈ ಎಸ್ ವಾಸುಕಿ ಪೇಜ್ ನಂಬರು ಅದು ಎಲ್ಲಾದ್ರೂ ನೋಡ್ರಿ, ಮೈ ಲೈಫ್ ಸ್ಟೋರಿ ಬೈ ಪೇಜ್ ನಂಬರ್ 1, ಪೇಜ್ ನಂಬರ್ 2 ಫುಟ್ಟರು ಎಲ್ಲಾ ಪೇಜಲ್ಲೂ ಇರುತ್ತೆ. ಗೊತ್ತಾಯ್ತಾ? ಸೊ ಹಂಗೆ ಅದು ಬೇರೆ ಫಾಂಟಲ್ಲೂ ಇರುತ್ತೆ. ಅದು ಗೊತ್ತಾಯ್ತಾ? ಅದು ಫಾಂಟು ಚೇಂಜ್ ಮಾಡ್ಕೋಬಹುದು ಬೇಕಾದ್ರೆ. ಓಕೆ, ಸೊ ಅದು ಫುಟರ್ ಪೇಜ್ ನಂಬರ್ ಎಲ್ಲ ಕೂತ್ಕೊಂಡು ಎಲ್ಲಾ ಪೇಜ್ ನಂಬರ್ನು ಎಲ್ಲಾ ಪೇಜಲ್ಲೂ ಬರೆಯೋಗೋದಿಲ್ಲ. ಅದು ಫುಟರ್ ಹೋಗಿ ಕ್ರಿಯೇಟ್ ಮಾಡಿದ್ರೆ ಪೇಜ್ ನಂಬರ್ ಇನ್ಸರ್ಟ್ ಮಾಡು ಅಂತ ಹೇಳಿದ್ರೆ ಪ್ರತಿ ಪೇಜಲ್ಲೂ 1 2 3 4 ಅಂತ ಅದೇ ತಾನೇ ಆಡ್ ಮಾಡ್ಕೊಳ್ಳುತ್ತೆ. ಗೊತ್ತಾಯ್ತಾ? ಸೊ ಅದು ಹೇಳ್ಕೊಟ್ಟಿದ್ದೀನಿ. ಪೇಜ್ ನಂಬರ್ ಆಡ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಹೆಡ್ರೆಸ್ ಜಾಸ್ತಿ ಉಪಯೋಗಿಸಲ್ಲ ಜನಗಳು, ಬರೀ ಫುಟ್ರಸ್ಸು ಪೇಜ್ ನಂಬರ್ಸ್. ಫುಟ್ರಸ್ ಅಲ್ಲಿ ಏನ್ ನಿಮ್ ಡಾಕ್ಯುಮೆಂಟ್ ಹೆಸರು ಯಾರು ಬರ್ದಿರೋದು ಅದನ್ನ ಬರೆದ್ಬಿಟ್ಟು ಆಮೇಲೆ ಪೇಜ್ ನಂಬರ್ ಆಡ್ ಮಾಡ್ಬೇಕು. ಓಕೆ ಓಕೆ, ಕ್ರಿಯೇಟಿಂಗ್ ಅಂಡ್ ಫಾರ್ಮ್ಯಾಟಿಂಗ್ ಟೇಬಲ್ಸ್. ಓಕೆ, ಸೊ ಟೇಬಲ್ಸ್ ಇವು ಡಾಕ್ಯುಮೆಂಟ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಾ ನೋಡಿ, ಸೇವ್ ಮಾಡಲೇ ಇಲ್ಲ ನೋಡ್ರಿ, ನೋಡಿ ಸೇವ್ ಮಾಡ್ತಾ ಇರ್ಬೇಕು ಅವಾಗ ಅವಾಗ. ಓಕೆ, ಒಂದು ಟೇಬಲ್ ಕ್ರಿಯೇಟ್ ಮಾಡೋಣ ಅಂತ ಇಟ್ಕೋಣ. ಆ ಟೇಬಲ್ ಏನು, ಸೊ ಇವಾಗ ಇದನ್ನೇನೆ ನಾವು ಇವಾಗ ಇದರಲ್ಲಿ ಏನ್ ಬರೆದ್ವಿ ನಾವು, ನಮ್ಮ ಫ್ಯಾಮಿಲಿ ಯಾರ್ಯಾರಿದ್ದಾರೆ, ಜಯಂತಿ, ದಿವ್ಯಾ, ಮದರ್ ಅಂತ ಬರೆದ್ವಿ. ಅದನ್ನ ಟೇಬಲ್ ತರನೂ ಮಾಡ್ಬೋದಾಗಿತ್ತು, ಅದನ್ನು ತೋರಿಸ್ತೀನಿ. ಓಕೆ, ಸೊ ಅದಕ್ಕೆ ಇನ್ಸರ್ಟ್, ಸೊ ಅದಲ್ಲಿ 4 ಕಾಲಮ್ ಮಾಡೋಣ. ನಂಬರು, ಹೆಸರು, ಅವ್ರು ನನಗೇನು ರಿಲೇಷನ್ನು, ಅವ್ರ ವಯಸ್ಸು. ಓಕೆ, ಸೊ ಆ ಥರ ಟೇಬಲ್ ಕ್ರಿಯೇಟ್ ಮಾಡಿ, ಇನ್ನು ಚೆನ್ನಾಗಿರುತ್ತೆ. ಸೊ ಇನ್ಸರ್ಟ್ ಟೇಬಲ್. ಓಕೆ,
ಇನ್ಸರ್ಟ್ ಟೇಬಲ್. ಓಕೆ, ಎಷ್ಟು ಕಾಲಮ್ಸು? 4 ಕಾಲಮ್ಮು. ಎಷ್ಟು ರೋಸು? ಒಂದು ಹೆಡರ್ ರೋ ಬೇಕು. ಆಮೇಲೆ 4 ಜನ ಇದಾರಲ್ವಾ? 1 2 3 4 5 ಜನ. ಓಕೆ, 5 ಜನ. ಆಮೇಲೆ ಹೆಡರ್ 6. ಓಕೆ, ಸೊ 6 ರೋಗಳು 4 ಕಾಲಮ್. ಓಕೆ, ಗೊತ್ತಾಯ್ತಾ? ಅದಕ್ಕೆ ಕಾಲಮ್ ಹೆಸರು ಕೊಡೋಣ. ಟೈಟ್ಲ್ ನಂಬರ್, ಅಂದ್ರೆ ಯಾವ ನಂಬರು. ಓಕೆ, ನೇಮ್ ಹೆಸರು. ಓಕೆ, ರಿಲೇಷನ್ ನನಗೇನು ಸಂಬಂಧ ಅವರು. ಓಕೆ, ಆಮೇಲೆ ಏಜ್. ಸೊ ಇದನ್ನ ಬೇಕಾದ್ರೆ ಸೈಜ್ ಅನ್ನು ಬೇಕಾದ್ರೆ ನೋಡ್ರಿ, ಇದನ್ನ ಎಳ್ಕೋಬಹುದು. ಇದನ್ನ ಬೇಕಾದ್ರೆ ಈ ಟೇಬಲ್ ಅಲ್ಲಿ ನೋಡ್ರಿ, ಇದನ್ನ ಸ್ವಲ್ಪ ಏಜ್ ಅಷ್ಟು ಬೇಕಿಲ್ಲ, ಇದು ಸ್ವಲ್ಪ ಹೆಸರು ಜಾಸ್ತಿ ಬೇಕು, ಇದನ್ನ ಎಳ್ಕೋಬಹುದು. ಇದಕ್ಕಷ್ಟೇನು ಜಾಸ್ತಿ ಬೇಕಿಲ್ಲ ನಂಬರ್ಗೆ. ಇದನ್ನ ಸ್ವಲ್ಪ ಲೆಫ್ಟ್ ಹಿಂಗೆ ಕ್ಲಿಕ್ ಮಾಡಿದ್ರೆ, ಆ ಲೈನ್ ಕ್ಲಿಕ್ ಮಾಡಿ ಸ್ವಲ್ಪ ವಾಪಸ್ ಹಿಂಗೆ ಲೆಫ್ಟ್ ಅಲ್ಲಿ ಎಳ್ಕೋಬಹುದು. ಓಕೆ, ಸೊ ಹೆಡರ್ ಅನ್ನ ಬೇರೆ ಕಳ್ಕೊಳ್ಳೋಣ. ಇದಕ್ಕೆ ಹೆಡರ್ ರೋ ಅಂತ ಕರೀತಾರೆ. ಓಕೆ, ಟೇಬಲ್ಗೆ ಅದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಹೋಮ್ಗೆ ಹೋಗಿ ಬೋಲ್ಡ್ ಮಾಡಿ, ಅದಕ್ಕೆ ರೈಟ್ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಬಾರ್ಡರ್ ಸ್ಟೈಲ್ಸ್ ಟೇಬಲ್ ಪ್ರಾಪರ್ಟೀಸ್ ಇರುತ್ತೆ ನೋಡ್ರಿ. ಟೇಬಲ್ ಪ್ರಾಪರ್ಟೀಸ್ ಬಾರ್ಡರ್ಸ್ ಅಂಡ್ ಶೇಡಿಂಗ್ ಹೋಗಿ ಶೇಡಿಂಗ್ ಫಿಲ್ ಅದನ್ನ ಮಾತ್ರ ಆ ಕಲರ್ ಕೊಡೋಣ ಅಂತ ಇದೀವಿ. ಓಕೆ, ಸೊ ನೋಡ್ರಿ ಹೆಡರ್ಗೆ ಮಾತ್ರ ಬೇರೆ ಕಲರ್ ಕೊಟ್ಟಿದ್ದೀವಿ. ಓಕೆ, ಆಯ್ತಾ? ಸೊ ರೈಟ್ ಕ್ಲಿಕ್ ಮಾಡೋದು, ಅದನ್ನು ಸೆಲೆಕ್ಟ್ ಮಾಡೋದು, ರೈಟ್ ಕ್ಲಿಕ್ ಮಾಡೋದು, ಟೇಬಲ್ ಪ್ರಾಪರ್ಟೀಸ್ಗೆ ಹೋಗೋದು, ಬಾರ್ಡರ್ ಶೇಡಿಂಗ್ ಹೋಗೋದು, ಆಮೇಲೆ ಶೇಡಿಂಗ್ ಹೋಗಿ ಫಿಲ್ ಮಾಡೋದು. ಗೊತ್ತಾಯ್ತಾ? ಆಮೇಲೆ ಅದನ್ನು ಬೋಲ್ಡ್ ಮಾಡಿದೀವಿ. ಸೊ ಇದ್ರ ಕೆಳಗೆ ನಾವು ಬೇಕಾದ್ರೆ ನಂಬರ್ 1 2 3 4 5. ನನ್ನ ಹೆಸರು ವಾಸುಕಿ ಸುಬ್ರಾವ್. ನನ್ನ ಹೆಂಡತಿ ಹೆಸರು ಜಯಂತಿ ರಾಜಗೋಪಾಲ್. ನನ್ನ ಮಗಳ ಹೆಸರು ದಿವ್ಯಾ ಜೇವಾಸ್. ನಮ್ಮ ತಾಯಿ ಹೆಸರು ಲಲಿತಾ ಸುಬ್ಬರಾವ್. ಆ್ಯಂಡ್ ನಮ್ಮ ನಾಯಿ ಹೆಸರು ಲಿಂಕನ್. ಓಕೆ, ಸೊ ರಿಲೇಷನ್ ಏನು? ನಾನೇ, ಮೈಸೆಲ್ಫ್ ನಾನೇ. ಇದು ಯಾರು? ನನ್ನ ಹೆಂಡತಿ. ದಿವ್ಯಾ ಜಯವ್ಯಾಸ್ ಯಾರು? ನನ್ನ ಮಗಳು. ಲಿಂಕನ್ ಏನು? ಲಲಿತಾ ಸುಬ್ರಾವ್ ಏನು? ನನ್ನ ತಾಯಿ. ಓಕೆ, ಲಿಂಕನ್ ಏನು? ನನ್ನ ಮೈ ಡಾಗ್. ಓಕೆ, ಓಕೆ. ನನ್ನ ಏಜ್ ಏನು? 64. ಅವಳ ಏಜು 60. ಅವ್ರದ್ದು 20. ಇವ್ರದ್ದು 85. ಇವ್ರದ್ದು 6. ಸೊ ಹಾಗೆ ಅದನ್ನೇನೆ ಬುಲೆಟ್ಸ್ ತರ ಕ್ರಿಯೇಟ್ ಮಾಡೋ ಬದಲು ಟೇಬಲ್ ತರಾನು ಮಾಡ್ಬೋದು. ಆ ಟೇಬಲ್ಸ್ ಯೂಶಲಿ ಏನಾರೋ ಒಂದು ಮಾಹಿತಿ ಕೊಡ್ಬೇಕಾದ್ರೆ, ಏನಾರೋ ಒಂದು ನೀವು ಎಸ್ಸೆ ಬರೀತಾ ಇರುವಾಗ ಯಾವುದೋ ದೇಶದ ವಿಚಾರ, ಬೇರೆ ಸ್ಟೇಟ್ಸ್ ವಿಚಾರ ಎಲ್ಲ ಬೇರೆ ಮಾಹಿತಿ ಕೊಡ್ತಾ ಇದ್ದೀರಿ. ಬೇರೆ ಸ್ಟೇಟ್ಸ್ಗೆ ಒಂದೊಂದು ಸ್ಟೇಟಲ್ಲಿ ಕರ್ನಾಟಕ, ಮಧ್ಯಪ್ರದೇಶ, ಎಷ್ಟು ಜನ ಇದ್ದಾರೆ, ಜನಸಂಖ್ಯೆ ಎಷ್ಟಿದೆ, ಎಷ್ಟು ಹೆಂಗಸರಿದ್ದಾರೆ, ಅದೆಲ್ಲ ಕೊಡ್ಬೇಕಾದ್ರೆ ಕೆಲವು ಟೇಬಲ್ ಪಟ್ಟಿ ಅಂತ ಕೇಳಿದಿರಲ್ಲ. ಇಲ್ಲಾರೆ ಒಂದು ಅಂಗಡಿಗೆ ಹೋಗಿ ಸಾಮಾನು ತರ್ತೀರಿ, ಆ ಸಾಮಾನು ಏನೇನು ಕೊಂಡ್ಕೊಂಡಿದ್ದೀರಿ, ಅದ್ರ ಬೆಲೆ ಏನು, ಅದೆಲ್ಲ ಟೇಬಲ್ ಕ್ರಿಯೇಟ್ ಮಾಡ್ಬೋದು. ಸೊ ಬೇರೆ ಬೇರೆ ತರ ಟೇಬಲ್ಸ್ ಕ್ರಿಯೇಟ್ ಮಾಡ್ಬೋದು ಡಾಕ್ಯುಮೆಂಟ್ ಅಲ್ಲಿ. ಓಕೆ, ಸೊ ನಾನು ಡಾಕ್ಯುಮೆಂಟ್ಸ್ ಅಲ್ಲಿ ಟೇಬಲ್ ಹೆಂಗೆ ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಗೊತ್ತಾಯ್ತಾ? ಅದನ್ನ ಸೆಲೆಕ್ಟ್ ಮಾಡಿ ಇದು ಮಾಡೋಣ. ಓಕೆ, ನೆಕ್ಸ್ಟ್ ಸ್ಪೆಲ್ ಚೆಕ್. ಅದು ತುಂಬಾ ಸುಲಭ, ಬಟ್ ತುಂಬಾ ಇಂಪಾರ್ಟೆಂಟು. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ನಾವೆಲ್ಲ ಮಾಡ್ತಾನೆ ಇರ್ತೀವಿ. ಓಕೆ, ಅದನ್ನ ಹುಡುಕಿ ಅದನ್ನ ನಾವೇ ಕರೆಕ್ಟ್ ಮಾಡಕ್ ನಮಗ್ ಗೊತ್ತಿರಲ್ಲ ಅಂತ ಇಟ್ಕೋಣ. ಇವಾಗ ಅದು ಅಷ್ಟೇ. ಇವಾಗ ಗ್ರ್ಯಾಂಡ್ ಪೇರೆಂಟ್ಸ್ ಬರೆಯಕ್ ಬರಲ್ಲ, ಪ್ಯಾರೆಂಟ್ಸ್ ಅಂತ ಬರ್ದಿದ್ದೀನಿ ಅಂತ ಇಟ್ಕೋಣ. ಓಕೆ, ಪೇರೆಂಟ್ಸ್ ಅಂತ ಬರೆಯಬಹುದು ಪ್ಯಾರೆಂಟ್ಸ್. ಅವಾಗ ವರ್ಡು ಅದು ತಪ್ಪು ಸ್ಪೆಲ್ಲಿಂಗು ಅಂತ ಅದೇ ತರ ಹೇಳುತ್ತೆ ನೋಡ್ರಿ ಅಲ್ಲಿ. ಓಕೆ, ರೆಡ್ ಕೊಟ್ರೆ ಅದು ತಪ್ಪು ಅಂತ. ಅಡ್ಜಸ್ಟ್ ಅನ್ನ AST ಅಂತ ಬರೆದ ನೋಡ್ರಿ, ಅದು ತಪ್ಪು ಅಂತ ಹೇಳುತ್ತೆ. ತಪ್ಪು ಸ್ಪೆಲ್ಲಿಂಗ್ ಬಂದ್ರೆ ಯಾವಾಗ್ಲೂ ಅದ್ರ ಕೆಳಗೆ ರೆಡ್ ತೋರಿಸುತ್ತೆ. ಅದನ್ನ ಹೆಂಗ್ ಫಿಕ್ಸ್ ಮಾಡೋದು? ಓಕೆ, ಅವಾಗ ನೀವು ರಿವ್ಯೂಗೆ ಹೋಗಿ, ಒಂದು ಟ್ಯಾಬ್ ರಿವ್ಯೂ ಇದೆಯಲ್ಲ, ಅಲ್ಲಿ ಹೋಗಿ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಅದು ಒತ್ತಿದ್ರೆ, ಸ್ಪೆಲ್ಲಿಂಗ್ ಅನ್ನು ಒತ್ತಿದ್ರೆ ಅವಾಗ ಅದು ಹೇಳುತ್ತೆ ಎಲ್ಲೆಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಹೇಳುತ್ತೆ. ಅಡ್ಜಸ್ಟ್, ಅದ್ ಬದಲು ಅಡ್ಜಸ್ಟ್ ಚೇಂಜ್ ಮಾಡ್ರಿ ಅಂತ ಹೇಳುತ್ತೆ. ಅದು ಸೆಲೆಕ್ಟ್ ಮಾಡಿದ್ರೆ ಅದು ಚೇಂಜ್ ಮಾಡ್ಬಿಡ್ತು. ಆಮೇಲೆ ಗ್ರ್ಯಾಂಡ್ ಪೇರೆಂಟ್ಸ್ ತಪ್ಪು, ಗ್ರ್ಯಾಂಡ್ ಪೇರೆಂಟ್ಸ್ ಚೇಂಜ್ ಮಾಡ್ರಿ ಅಂತ ಹೇಳುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಅದು ಚೇಂಜ್ ಮಾಡ್ಕೊಳ್ತು ನೋಡ್ರಿ. ಇವಾಗ ರೆಡ್ ಹೊಟ್ಟೋಯ್ತು.
ನೋಡಿದ್ರಾ? ಸೊ ಎಷ್ಟು ಚೆನ್ನಾಗಿದೆ ವರ್ಡ್ ಅಲ್ಲಿ. ಓಕೆ, ಸ್ಪೆಲ್ಲಿಂಗ್ ಗೊತ್ತಿಲ್ಲದೆ ಇದ್ರೆ ಅದು ಸ್ಪೆಲ್ ಚೆಕ್ ಮಾಡಿದ್ರೆ ಅದು ಫಿಕ್ಸ್ ಮಾಡುತ್ತೆ. ಗೊತ್ತಾಯ್ತಾ? ನೀವು ಇದಕ್ಕೆ ಅದು ಕೊಡುತ್ತೆ, ಅದು ಆಪ್ಷನ್ಸ್ ಕೊಡುತ್ತೆ. ಅದು ಯಾವ್ದು ಸರಿಯಾಗಿದೆಯೋ ಅಂತ ನೀವು ತಿಳ್ಕೊಂಡು ಅದನ್ನ ಸೆಲೆಕ್ಟ್ ಮಾಡಿದ್ರೆ ಅದನ್ನ ಅದೇ ತಿದ್ಕೊಂಡ್ಬಿಡುತ್ತೆ. ಅವ್ ನಾವೇನ್ ತಿದ್ಕೊಳ್ಳೋಗೋದಿಲ್ಲ. ಇವಾಗ ಸೇವ್ ಮಾಡ್ತಾ ಇರ್ಬೇಕು ಅವಾಗ ಅವಾಗ. ಗೊತ್ತಾಯ್ತಾ? ಓಕೆ, ಸೊ ಸ್ಪೆಲ್ ಚೆಕ್ ಎಲ್ಲ ಹೇಳಿದೆ. ಓಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅನ್ನು ಫಿಕ್ಸ್ ಮಾಡೋಕ್ಕೆ. ಓಕೆ, ಆಮೇಲೆ ಪೇಜ್ ಓರಿಯೆಂಟೇಷನ್. ನೀವು ಡಾಕ್ಯುಮೆಂಟ್ ಬರೆಯುವಾಗ ಅದು ಚೆನ್ನಾಗಿ ಪ್ರಿಂಟ್ ಮಾಡುವಾಗ ಸರಿಯಾಗಿರ್ಬೇಕಲ್ವಾ? ಸೊ ಅದಕ್ಕೆ ಪೇಜ್ ಇದರಲ್ಲಿ ಇನ್ನೊಂದು ಟ್ಯಾಬ್ ಹೇಳ್ಕೊಡ್ತೀನಿ, ಲೇಔಟ್ಗೆ ಹೋಗಿ. ಓಕೆ, ಸೊ ಮಾರ್ಜಿನ್ಸ್, ಫಸ್ಟ್ ಪೇಜಿಗೆ ಮಾರ್ಜಿನ್ಸ್ ಕೊಡ್ಬೋದು. ಓಕೆ, ಇವಾಗ ನಾನು ಯೂಶಲಿ 1111 ಇರುತ್ತೆ. ಓಕೆ, ಸೊ ಮಾರ್ಜಿನ್ಸ್ ಜಾಸ್ತಿ ಮಾಡಿದ್ರೆ ಒಳಗೆ ಬಾರ್ಡರ್ಸ್ ಇನ್ನೂ ಜಾಸ್ತಿ ಬಿಟ್ಕೊಳ್ಳುತ್ತೆ. ಗೊತ್ತಾಯ್ತಾ? ಸೊ ನಾನು 1.5 ಕೊಟ್ರೆ ಅಂತ ಇಟ್ಕೊಳ್ಳೋಣ. 1.5 1.5 1.5 1.5 ಕೊಟ್ರೆ ನೋಡ್ರಿ, ಜಾಸ್ತಿ, ಇನ್ನೂ ಜಾಸ್ತಿ ಮಾರ್ಜಿನ್ಸ್, ಲೆಫ್ಟ್ ಟು ರೈಟು ಜಾಸ್ತಿ ಮಾರ್ಜಿನ್ ಕೊಡುತ್ತೆ. ಗೊತ್ತಾಯ್ತಾ? ಇನ್ನು ಕಡಿಮೆ ಮಾಡಿದ್ರೆ ಲೇಔಟ್ಗೆ ಹೋಗಿ ಮಾರ್ಜಿನ್ಸು, ಇನ್ನು ಕಸ್ಟಮ್ ಮಾರ್ಜಿನ್ಸ್ಗೆ ಹೋಗಿ ಇನ್ನು ಕಡಿಮೆ ಮಾಡಿದ್ರೆ 0.5 0.5 0.5 0.5 ಮಾಡಿದ್ರೆ ಮಾರ್ಜಿನ್ಸು ಇನ್ನು ಕಡಿಮೆ ಮಾಡುತ್ತೆ. ನೋಡಿದ್ರೆ ಇಲ್ಲಿವರೆಗೂ ಲೆಫ್ಟ್ ಎಷ್ಟು ಕಡಿಮೆ ಮಾಡ್ಬಿಡ್ತು ಮಾರ್ಜಿನ್ಸ್. ನೋಡ್ರಿ, ಯೂಶ್ಲಿ 1111 ಒಳ್ಳೇದು ಮಾರ್ಜಿನ್ಸ್. ಬಟ್ ನಿಮ್ಗೆ ಇಷ್ಟ ಬಂದ್ರೆ ಬೇಕಾದ್ರೆ ನೀವು ಮಾರ್ಜಿನ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ಸೊ ವಾಪಸ್ 1111 ಮಾಡ್ಬೇಡ, 1 1 1 1. ಓಕೆ, ಆಮೇಲೆ ಇನ್ನೊಂದು ಏನಂದ್ರೆ ಓರಿಯೆಂಟೇಷನ್ ಚೇಂಜ್ ಮಾಡ್ಬೋದು. ಇವಾಗ ಸದ್ಯಕ್ಕೆ ಉದ್ದಕ್ಕಿದೆ ಡಾಕ್ಯುಮೆಂಟ್, ಇದು ಬ್ರಾಡ್ ಆಗಿ ಮಾಡ್ಬೇಕಾದ್ರೆ ಕಸ್ಟಮ್ ಮಾರ್ಜಿನ್ಸ್ಗೆ ಹೋಗಿ ಈ ಓರಿಯೆಂಟೇಷನ್ ಪೋರ್ಟ್ರೇಟ್ ಬದಲು ಲ್ಯಾಂಡ್ಸ್ಕೇಪ್ ಮಾಡಿದ್ರೆ ಅವಾಗ ಅದು ನೋಡ್ರಿ ಬ್ರಾಡ್ ಆಯ್ತು ಡಾಕ್ಯುಮೆಂಟ್. ಗೊತ್ತಾಯ್ತಾ? ಉದ್ದಕ್ಕೆ ಬರೋ ಬದಲು ಬ್ರಾಡ್ ಆಯ್ತು ಡಾಕ್ಯುಮೆಂಟ್. ಯೂಶ್ಲಿ ಡಾಕ್ಯುಮೆಂಟ್ಸು ಉದ್ದಕ್ಕೆ ಬರಿತೀವಿ ನಾವು, ಪೇಜ್ ಎಲ್ಲ ಉದ್ದಕ್ಕೆ ಅಲ್ವಾ ಬರೆಯೋದು. ಇವಾಗ ನಿಮ್ಮ ಪೇಜು A4 ಸೈಜ್ ಪೇಜ್ ಇದ್ರೆ ಆ ಉದ್ದಕ್ಕಿರೋದು ಕೆಳಗಿಂದ ಮೇಲಕ್ಕೆ ಬರುತ್ತೆ, ಸಣ್ಣಗಿರೋದು ಲೆಫ್ಟ್ ಟು ರೈಟ್ ಬರುತ್ತೆ ಅಲ್ವಾ? ಯೂಶ್ಲಿ ಹಂಗೆ ಉಲ್ಟಾ ಯಾರು ಬರೆಯಲ್ಲ, ಬಟ್ ಬರೆಯಕ್ಕೆ ಇಷ್ಟ ಇದ್ರೆ ಮಾಡ್ಕೋಬಹುದು. ಸೊ ಪೋರ್ಟ್ರೇಟಿಗೆ ಚೇಂಜ್ ಮಾಡ್ತಾ ಇದೀನಿ ನಾನು. ಆಯ್ತಾ? ಸರಿ. ಓಕೆ, ಸೊ ನಾನು ಪೇಜ್ ಓರಿಯೆಂಟೇಷನ್ ಚೇಂಜ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಹೈಪರ್ ಲಿಂಕ್ಸ್. ಯಾವ್ದಾರ ವೆಬ್ಸೈಟ್ದು ನೀವು ಬರಿಬೇಕು ಅಂತ ಇಟ್ಕೊಳ್ಳೋಣ. ಸೊ ಮೈ ಇಂಟ್ರೆಸ್ಟ್. ಓಕೆ, ಐ ರನ್ ಆಶ್ರಯ, a non-profit organization working in schools in ಚಾಮರಾಜನಗರ ಡಿಸ್ಟ್ರಿಕ್ಟ್. ಓಕೆ, ಸೊ ನಾನು ಆಶ್ರಯ ನಾನು ನಡೆಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ದ ಲಿಂಕ್ ಟು ದ ವೆಬ್ಸೈಟ್ ಈಸ್, ಸೊ ನನ್ನ ವೆಬ್ಸೈಟ್ ಇದೆ ಅಲ್ವಾ, ಆಶ್ರಯದ ಒಂದು ವೆಬ್ಸೈಟ್ ಇದೆ, ಅದು ತೋರಿಸ್ತೀನಿ ಎಲ್ಲಿದೆ ಅಂತ. www.ashraya.usa.org ನನ್ನ ವೆಬ್ಸೈಟ್ ಇದು. ಓಕೆ, ನಮ್ಮ ಸಂಸ್ಥೆಯ ವೆಬ್ಸೈಟ್. ಅದರದ್ದು ಲಿಂಕ್ ನಾವು ಆ್ಯಡ್ ಮಾಡಬೇಕಾದ್ರೆ ನೋಡಿ, ಇದನ್ನ ಹೋಗಿ ಅದನ್ನ ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಕಾಪಿ ಮಾಡಿ, ಇಲ್ಲಿಗೆ ಬಂದು ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ಬಿಡೋದು. ಓಕೆ, ಇದನ್ನ ಹೋಮ್ಗೆ ಹೋಗಿ ಇಲ್ಲೇ ಪೇಸ್ಟ್ ಮಾಡಿದ್ರೆ ಅವಾಗ ಅದು ಹೈಪರ್ ಲಿಂಕ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಅವಾಗ ಬೇಕಾದ್ರೆ ಯಾರ ಡಾಕ್ಯುಮೆಂಟ್, ನನ್ನ ಡಾಕ್ಯುಮೆಂಟ್ ಇಂದ ಅದನ್ನ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನೋಡ್ರಿ, ಕಂಟ್ರೋಲ್ ಒತ್ತಿ ಅದನ್ನ ಕ್ಲಿಕ್ ಮಾಡಿದ್ರೆ ನಾನು ಡೈರೆಕ್ಟ್ ಆಗಿ ನನ್ನ ವೆಬ್ಸೈಟ್ಗೆ ಹೋಗುತ್ತೆ. ಗೊತ್ತಾಯ್ತಾ? ಸೊ ಹಂಗೆ ಒಂದು ನಮ್ಮ ವೆಬ್ಸೈಟ್ದು ಯಾವ್ದಾದ್ರು ಬೇರೆ ಬೇರೆ ವೆಬ್ಸೈಟ್ದು ಲಿಂಕ್ಸು ಕೊಡ್ಬೇಕಾದ್ರೆ ಅಲ್ಲಿ ಆ ವೆಬ್ಸೈಟ್ಗೆ ಹೋಗಿ ಅದನ್ನ ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಅದನ್ನ ಆಡ್ ಮಾಡಿಬಿಟ್ರೆ ಅವಾಗ ಯಾರು ಬೇಕಾದ್ರೆ ಇಲ್ಲಿಂದಾನೇ ಡೈರೆಕ್ಟ್ ಆಗಿ ವೆಬ್ಸೈಟ್ಗೆ ಹೋಗ್ಬೋದು. ಗೊತ್ತಾಯ್ತಾ? ಸೊ ಹೈಪರ್ ಲಿಂಕ್ಸ್ ಆಡ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ವೆಬ್ಸೈಟ್. ಓಕೆ ಓಕೆ, ಇನ್ಸರ್ಟಿಂಗ್ ಅಂಡ್ ಫಾರ್ಮ್ಯಾಟಿಂಗ್ ಟೆಕ್ಸ್ಟ್ ಬಾಕ್ಸಸ್. ಕೆಲವು ಸತಿ ಹಿಂಗೆ ಡಾಕ್ಯುಮೆಂಟ್ ಹಿಂಗೆ ಬರಿತಾ ಇರ್ತೀವಿ, ಬಟ್ ಕೆಲವು ಸತಿ ಟೆಕ್ಸ್ಟ್ ಬಾಕ್ಸಸ್ ಬೇರೆ ಬೇರೆ ತರ, ಬರೀ ಪ್ಯಾರಾಗ್ರಾಫ್ ಬರೆಯೋ ಬದಲು ಒಂದು ಏನಾದ್ರು ಒಂದು ತುಂಬಾ ಇಂಪಾರ್ಟೆಂಟ್ ಅಂಶ ಇದ್ರೆ ಅದನ್ನ ಒಂದು ಸೆಪರೇಟ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಬರೆಯೋ ಚೆನ್ನಾಗಿರುತ್ತೆ. ಇವಾಗ ಈ ಚೆನ್ನಕೇಶ್ವರ ಟೆಂಪಲ್, ಓಕೆ, ಅದ್ರ ವಿಚಾರ ಒಂದು ಸುಮ್ಮನೆ ಪ್ಯಾರಾಗ್ರಾಫ್ ಬರೆಯೋ ಬದಲು ಅದರದ್ದು ಅಂಶಗಳದ್ದು ಸ್ವಲ್ಪ ಒಂದು ಟೆಕ್ಸ್ಟ್ ಬಾಕ್ಸ್ ಬರೆಯೋ ಅಂತ ಇಟ್ಕೊಳ್ಳೋಣ. ಸೊ ಅದಕ್ಕೆ ಇನ್ಸರ್ಟ್, ಓಕೆ, ಟೆಕ್ಸ್ಟ್ ಬಾಕ್ಸ್.
Okay, simple text box. Okay, so ಅದು text box ಬಂತು. Okay, this is Channakeshwara temple in Tumkur. I was born near this temple. Okay, I like this temple very much. ಅಂತ ಒಂದು ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಓಕೆ ಅದು ಒಂದು ಬಾಕ್ಸ್ ತರ ಕೂತ್ಕೊಂಡಿರುತ್ತೆ. ಅದನ್ನ ನಾವು ಇವಾಗ ಇದು ಸುಮ್ಮನೆ ಟೆಕ್ಸ್ಟ್ ಜೊತೆ ಸೇರ್ಕೊಂಡ್ಬಿಟ್ಟಿದೆ, ಅದನ್ನ ಟೆಕ್ಸ್ಟ್ ಅನ್ನ ಬೇರೆ ಕಡೆ ತಳ್ಳೋಣ. ಅದನ್ನ ಮಾಡಿದ್ರೆ ಅದು ಟೆಕ್ಸ್ಟ್ ಬಾಕ್ಸ್ ಹಂಗೆ ಕೂತ್ಕೊಳ್ಳುತ್ತೆ. ಓಕೆ, ಇವಾಗ ಟೆಕ್ಸ್ಟ್ ಬಾಕ್ಸ್ ಅನ್ನ ಬೇಕಾದ್ರೆ ಆ ಎಲ್ಲಿ ಬೇಕಾದ್ರೂ ಎಳೆದ್ಬಿಟ್ಟು, ಇವಾಗ ನೋಡ್ರಿ ಇದನ್ನ ಲೆಫ್ಟ್ ಮಾಡಿ ಆಮೇಲೆ ಈ ಟೆಕ್ಸ್ಟ್ ಬಾಕ್ಸ್ ಅನ್ನ ಅದ್ರ ಪಕ್ಕದಲ್ಲಿ ಎಳೆದು ಇರಿಸ್ಬೋದು. ಈ ಟೆಕ್ಸ್ಟ್ ಬಾಕ್ಸ್ ಏನ್ ಅಡ್ವಾಂಟೇಜ್ ಏನು ಅಂದ್ರೆ ಎಲ್ಲಿ ಬೇಕಾದ್ರೂ ಹಾಕ್ಬೋದು ಅದನ್ನ. ನೋಡ್ರಿ, ಇದು ಪಕ್ಕದಲ್ಲಿ ಹಾಕ್ಬೋದು, ಮೇಲ್ಗಡೆ ಹಾಕ್ಬೋದು, ಕೆಳಗಡೆ ಹಾಕ್ಬೋದು. ಪ್ಯಾರಾಗ್ರಾಫ್ ನಂಗೆ ಸುಮ್ಮನೆ ತಳ್ಳಕ್ಕಾಗಲ್ಲ. ಓಕೆ, ಟೆಕ್ಸ್ಟ್ ಬಾಕ್ಸ್ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ತಳ್ಬೋದು. ಗೊತ್ತಾಯ್ತಾ? ತುಂಬಾ ಅನುಕೂಲ. ಸೊ ಟೆಕ್ಸ್ಟ್ ಬಾಕ್ಸ್ ನಿಮ್ಗೆ ಚೆನ್ನಾಗಿ ಅದನ್ನ ಒಂದು ತುಂಬಾ ಅದಕ್ಕೆ ಪ್ರಭಾವ ಕೊಡ್ಬೇಕಾದ್ರೆ, ತುಂಬಾ ಅದನ್ನ ಸೆಪರೇಟ್ ಆಗಿ ಕಾಣಿಸೋ ತರ ಮಾಡ್ಬೇಕಾದ್ರೆ ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಮಾಡೋದು ಚೆನ್ನಾಗಿರುತ್ತೆ. ಗೊತ್ತಾಯ್ತಾ? ಡಾಕ್ಯುಮೆಂಟ್ ಅಲ್ಲಿ. ಓಕೆ, ಹಂಗೇನೆ ಡಾಕ್ಯುಮೆಂಟ್ ಅಲ್ಲಿ ಆ ಶೇಪ್ಸು ಕ್ರಿಯೇಟ್ ಮಾಡ್ಬೋದು. ಇವಾಗ ಏನಾರೋ ಒಂದು ಶೇಪ್, ಏನಾರೋ ಒಂದು ಡ್ರಾಯಿಂಗು, ಚಿತ್ರ ಮಾಡ್ಬೋದು. ಪಿಕ್ಚರ್ ಇನ್ಸರ್ಟ್ ಮಾಡಿ ತೋರಿಸ್ಕೊಟ್ಟೆ, ಟೆಕ್ಸ್ಟ್ ಬಾಕ್ಸ್ ಇನ್ಸರ್ಟ್ ಮಾಡ್ಕೊಂಡು ಕೊಟ್ಟೆ. ಸೊ ಹಂಗೇನೆ ಒಂದು ಶೇಪ್ಸು ಬೇಕಾದ್ರೆ ಇನ್ಸರ್ಟ್ ಮಾಡ್ಬೋದು. ಓಕೆ, ಅದನ್ನೇನಾದ್ರು ನೀವು ಬರಿಬೇಕು ಇಷ್ಟ ಆದ್ರೆ ನೋಡ್ರಿ, ಬೇರೆ ಬೇರೆ ಶೇಪ್ಸ್ ಇದೆ ಇಲ್ಲಿ. ಓಕೆ, ಸ್ಕ್ವೇರು, ರೆಕ್ಟಾಂಗಲು, ಟ್ರಯಾಂಗಲು. ನೀವೇನಾದ್ರು ಇನ್ಸರ್ಟ್ ಮಾಡಕ್ ಇಷ್ಟ ಇದ್ರೆ ಆರೋಸು, ಸುಮ್ಮನೆ ಒಂದು ಸಿಂಪಲ್ ಒಂದು 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 ಓವಲ್ ಅಂತ ತರೋಣ. ಓಕೆ, ಇದನ್ನ ಹೋಗಿ ಅದನ್ನ ನೋಡಿ, ಶೇಪ್ಸ್ಗೆ ಹೋಗಿ ಎಲ್ಲಿಗೆ ಹೋಗೋದು, ಇನ್ಸರ್ಟ್ಗೆ ಹೋಗೋದು, ಶೇಪ್ಸ್ಗೆ ಹೋಗೋದು, ಯಾವ ಶೇಪ್ ತರಕ್ಕೆ ಇಷ್ಟನೋ ಅದನ್ನ ಕ್ಲಿಕ್ ಮಾಡೋದು. ತರ್ರಿ, ಯಾವ ಶೇಪ್ ಕ್ಲಿಕ್ ಮಾಡೋದು. ಆಮೇಲೆ ಬಂದ್ರೆ ಒಂದು ನೋಡ್ರಿ, ಅದು ಪ್ಲಸ್ ಬರುತ್ತೆ. ಅದನ್ನ ಇಟ್ಕೊಂಡು ಎಳೆದ್ರೆ ಹೆಂಗ್ ಬೇಕಾದ್ರು ಹಿಂಗೆ 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 ಹೆಂಗ್ ಬೇಕಾದ್ರೆ ಬಿಟ್ಬಿಟ್ರೆ ಅದು ಒಂದು ಶೇಪ್ ಆಗುತ್ತೆ. ಓಕೆ, ಆಮೇಲೆ ಅದು ಒಳಗೆ ಹೋಗ್ಬೇಕಾದ್ರೆ ರೈಟ್ ಕ್ಲಿಕ್ ಮಾಡಿ ಆಡ್ ಟೆಕ್ಸ್ಟ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನಾದ್ರು ಬರಿಬಹುದು. ಓಕೆ, ದಿಸ್ ಇಸ್ ಹೊಯ್ಸಳ ಆರ್ಕಿಟೆಕ್ಚರ್ ಅಂತ ಬರಿಬಹುದು. ಓಕೆ, ಸೊ ಏನಾದ್ರು ಶೇಪ್ಸ್ ನೀವು ಏನ್ ಶೇಪ್ಸ್ ಬೇಕಾದ್ರೂ ಕೊಟ್ಕೋಬಹುದು. ಓಕೆ, ಡಾಕ್ಯುಮೆಂಟ್ ಅಲ್ಲಿ ಚೆನ್ನಾಗಿರುತ್ತೆ, ಅಲ್ಲಲ್ಲಿ ಶೇಪ್ಸು ನೋಡ್ರಿ ಏನೇನೋ ಇರುತ್ತೆ ಶೇಪ್ಸ್. ಸ್ಕ್ವೇರು, ಸ್ಕ್ವೇರ್ ತರ್ಬೋದು. ಅದಕ್ಕೆ ಬೇರೆ ಕಲರ್ ಬೇರೆ ಚೇಂಜ್ ಮಾಡ್ಬೋದು. ಇದು ಅದನ್ನ ಕ್ಲಿಕ್ ಅದು ಬರದ್ಮೇಲೆ ಓಕೆ, ಸೊ ಹೋಮ್ಗೆ ಹೋಗ್ರಿ. ಓಕೆ, ಆಮೇಲೆ ಡ್ರಾಗ್ ಹೋಗ್ರಿ. ಡ್ರಾ ಅಲ್ಲ, ಸರಿ, ಡಿಸೈನ್ ಹೋಗಿ ಕಲರ್ಸ್ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಇಲ್ಲ ಅದಲ್ಲ, ಸರಿ, ಒಂದು ನಿಮಿಷ. ಎಲ್ಲಪ್ಪ, ಹೋಮ್ ಎಲ್ಲಿ ಡ್ರಾಯಿಂಗ್ ಅಲ್ಲಿ ಡ್ರಾ ಅಲ್ಲ, ಇಲ್ಲ, ಇನ್ಸರ್ಟ್, ಶೇಪ್ಸ್, ಎಲ್ಲೋ ಒಂದ್ ಕಡೆ ಅದು ಕಲರ್ ಚೇಂಜ್ ಮಾಡ್ಬೋದಲ್ಲ. ಎಲ್ಲಿ ಇಲ್ಲ, ರೈಟ್ ಕ್ಲಿಕ್ ಮಾಡಿದ್ರು ಆಗತ್ತೆ. ಫಾರ್ಮ್ಯಾಟ್ ಶೇಪ್ ಮಾಡಿದ್ರೆ ಇಲ್ಲಿ ಹೋಗಿ ಫಿಲ್ ಮಾಡಿ ಬೇಕಾದ್ರೆ ಕಲರ್ನ ಚೇಂಜ್ ಮಾಡ್ಬೋದು. ಓಕೆ, ರೆಡ್ ಮಾಡ್ಬೋದು. ಓಕೆ, ಇಲ್ಲೂ ಎಲ್ಲೋ ಒಂದ್ ಕಡೆ ಸಿಗತ್ತೆ, ಸರಿ ತೋರಿಸ್ತೀನಿ. ಡಾಕಿ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಡಿಸೈನ್ ಹೋಗ್ತೀನಿ. ಡಿಸೈನ್ ಅಲ್ಲ, ಲೇಔಟ, ರೆಫರೆನ್ಸ್, ರಿವ್ಯೂನ ಅಲ್ಲ, ಡ್ರಾನ ಅಲ್ಲ, ಇನ್ಸರ್ಟ್, ಎಲ್ಲೋ ಗೊತ್ತಾಗ್ತಾ ಇಲ್ಲಪ್ಪ. ಎಲ್ಲೋ ಒಂದ್ ಕಡೆ ಇದೇ ಇರ್ಬೇಕು. ಸರಿ, ಯಾಕೋ ಸೆಲೆಕ್ಟ್ ಮಾಡಕ್ ಬಿಡ್ಬೇಕು. ಶೇಪ್ ಫಾರ್ಮ್ಯಾಟ್ ನೋಡ್ರಿ, ಶೇಪ್ ಫಾರ್ಮ್ಯಾಟ್ ಅಲ್ಲಿ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಓಕೆ ಶೇಪ್ ಫಿಲ್ ಸಿಗತ್ತೆ. ನೋಡಿದ್ರ, ಅದು ಬೇರೆ ಕಲರ್ ಚೇಂಜ್ ಮಾಡ್ಬೋದು. ಗೊತ್ತಾಯ್ತಾ? ಏನ್ ಕಲರ್ ಬೇಕಾದ್ರೂ ಚೇಂಜ್ ಮಾಡ್ಬೋದು ಅಲ್ಲಿ. ಗೊತ್ತಾಯ್ತಾ? ಓಕೆ, ಸೊ ಶೇಪ್ಸ್ ತುಂಬಾ ಜಾಸ್ತಿ ಹೇಳ್ಕೊಡಲ್ಲ ನಾನು, ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ. ಸೊ ಶೇಪ್ಸ್ ಎಲ್ಲ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಓಕೆ ಓಕೆ, ಸಿಂಬಲ್ಸು, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅದು ಹೇಳ್ಕೊಡ್ತೀನಿ. ಮೋಸ್ಟ್ಲಿ ನೀವು ಇಂಗ್ಲಿಷು ಇಲ್ಲ ಕನ್ನಡ ಟೈಪ್ ಮಾಡ್ತೀರಿ, ಜೊತೆಗೆ ಏನಾದ್ರು ಸ್ಪೆಷಲ್ ಕ್ಯಾರೆಕ್ಟರ್ಸ್, ಏನಾದ್ರು ಡಾಲರ್ ಯೂಶಲಿ ಇದಲ್ಲೇ ಇರುತ್ತೆ, ಕೀಬೋರ್ಡ್ ಅಲ್ಲೇ ಇರುತ್ತೆ. ಬಟ್ ಬೇರೆ ಬೇರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರುತ್ತೆ. ಓಕೆ, ಅದನ್ನ ಇನ್ಸರ್ಟ್ ಮಾಡ್ಬೇಕಾದ್ರೆ ಇನ್ಸರ್ಟ್
ನೋಡ್ರಿ ಸಿಂಬಲ್ ಅಂತ ಇದೆ ನೋಡ್ರಿ, ಅಲ್ಲಿ ಹೋದ್ರೆ ಬೇರೆ ಬೇರೆ ಸಿಂಬಲ್ಸ್, ರೈಟು, ಇದು ಬೇರೆ ಕರೆನ್ಸಿ, ಇದು ಸಿಂಬಲ್ ಯೂರೋ ಸಿಂಬಲ್ಲು, ಆಲ್ಫಾ, ಬೀಟಾ, ಮೋರ್ ಸಿಂಬಲ್ಸ್ ಸೆಲೆಕ್ಟ್ ಮಾಡಿದ್ರೆ ನೋಡ್ರಿ ಏನೇನೋ ಇದೆ, ಚಂದ್ರ ಅದೊಂದು ಸಿಂಬಲ್ಲು. ಓಕೆ, ಅದನ್ನು ಇನ್ಸರ್ಟ್ ಮಾಡ್ಬೋದು. ಓಕೆ ನೋಡಿ, ಚಂದ್ರ ಇನ್ಸರ್ಟ್ ಮಾಡಿದೆ. ಇದು ಇನ್ಸರ್ಟ್ ಸಿಂಬಲ್, ಮೋರ್ ಸಿಂಬಲ್ಸ್ಗೆ ಹೋದ್ರೆ ಯಾವ್ದಾರು ಬೇರೆ ಸಿಂಬಲ್ಸ್, ಟೆಲಿಫೋನು, ಅದನ್ನ ಇನ್ಸರ್ಟ್ ಮಾಡ್ಬೋದು. ಸೊ ಏನೇನೋ ಒಳ್ಳೊಳ್ಳೆ ಸಿಂಬಲ್ಸ್ ಅದೆಲ್ಲ ನೋಡ್ರಿ ನೀವು, ಚೆನ್ನಾಗಿರುತ್ತೆ. ಅದ್ರ ನಿಮ್ಮ ಡಾಕ್ಯುಮೆಂಟ್ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಬೇಕಾದ್ರೆ, ಸೊ ಮೈ ಫೋನ್ ನಂಬರ್ ಇಸ್ ಅಂತ ಇವಾಗ ನೋಡೋಣ, ಮೈ ಬಿಗಿನಿಂಗ್ಸ್ ಅಲ್ಲಿ ಏನಾರು ಮೈ ಫೋನ್ ನಂಬರ್ ಈಸ್ ಅಂತ ಬರೆದು, ಏನೋ ಫೋನ್ ನಂಬರ್ ಬರೆದು 8904752499 ಅಂತ ಬರೆದು, ಅಲ್ಲಿ ಒಂದು ಫೋನ್ ಚಿಹ್ನೆ ಬರಿಬೇಕಾದ್ರೆ ಸಿಂಬಲ್ಗೆ ಹೋಗಿ ಅಲ್ಲಿ ಮೋರ್ ಸಿಂಬಲ್ಸ್ಗೆ ಹೋಗಿ ಅಲ್ಲಿ ಸೆಲ್ಫೋನ್ದು ತೋರಿಸಿದ್ರೆ ಅಲ್ಲಿ ಇನ್ಸರ್ಟ್ ಆಗುತ್ತೆ. ಓಕೆ, ಚೆನ್ನಾಗಿರುತ್ತೆ ಅಲ್ವಾ? ಸೊ ಸಿಂಬಲ್ಸ್ನು ಇನ್ಸರ್ಟ್ ಮಾಡೋದು ತೋರಿಸ್ತೀನಿ, ಗೊತ್ತಾಯ್ತಾ? ಸರಿ, ವಾಪಸ್ ಹೋಗೋಣ. ಇನ್ಸರ್ಟ್ ಸಿಂಬಲ್ಸ್ ಅಂಡ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆಯ್ತು. ಓಕೆ, ನೆಕ್ಸ್ಟ್ ಡಾಕ್ಯುಮೆಂಟ್ ಬಾರ್ಡರ್ಸ್ ಕ್ರಿಯೇಟ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಈ ಡಾಕ್ಯುಮೆಂಟ್ ಮಾಡಿದಿರಿ, ಅದಕ್ಕೊಂದು ಬಾರ್ಡರ್ ಕ್ರಿಯೇಟ್ ಮಾಡಬೇಕು. ಇನ್ಸರ್ಟ್ಗೆ ಹೋಗೋದು, ಎಲ್ಲಪ್ಪ ಬಾರ್ಡರು, ಟೇಬಲ್ ಇಲ್ಲ, ಲೇಔಟ್ ಅಲ್ಲಿ ಇರ್ಬೋದು. ಲೇಔಟ್ ಅಲ್ಲಿ ಇದೆಯಾ, ಮಾರ್ಜಿನ್ಸ್ ಅಲ್ಲಿ ಇದೆಯಾ, ಲೇಔಟ ಇಲ್ಲ, ಪೇಪರ್ ಇಲ್ಲ, ಮಾರ್ಜಿನ್ಸ್ ಎಲ್ಲೋ ಒಂದ್ ಕಡೆ ಬಾರ್ಡರ್ ಇನ್ಸರ್ಟ್ ಮಾಡ್ಬೋದಲ್ಲ. ಬ್ರೇಕ್ಸ್, ಸೈಜ್, ಕಾಲಮ್ಸ್, ಸೈಜ ಅಲ್ಲ, ಸರಿ ಒಂದು ನಿಮಿಷ. ಪೇಪರ್ ಇಲ್ಲ, ಲೇಔಟ್, ಹೋಲ್ಡ್, ಬಾರ್ಡರ್ಸ್ ನೋಡ್ರಿ. ಸೊ ಲೇಔಟ್ಗೆ ಹೋಗ್ರಿ, ಪೇಜ್ ಸೆಟಪ್ ಇದೆಯಲ್ಲ, ಇಲ್ಲಿ ಯಾರೋ ಇದೆಯಲ್ಲ ಅಲ್ಲಿಗೆ ಹೋಗ್ರಿ, ಬಾರ್ಡರ್ಸ್ಗೆ ಹೋಗ್ರಿ. ಓಕೆ, ಆಮೇಲೆ ಇದು ಯಾವ್ದಾರ ಒಂದು ಥಿಕ್ನೆಸ್ ಸೆಲೆಕ್ಟ್ ಮಾಡ್ರಿ ಇಲ್ಲಿ. ಓಕೆ, ದೊಡ್ಡ ಥಿಕ್ ಆಗಿರ್ಬೇಕಾದ್ರೆ ಸೆಲೆಕ್ಟ್ ಮಾಡಿ, ಹಿಂಗ್ ಮಾಡಿದ್ರೆ ನೋಡ್ರಿ ಬಾರ್ಡರ್ ಬಂದ್ಬಿಡ್ತು. ಗೊತ್ತಾಯ್ತಾ? ಎಷ್ಟು ಚೆನ್ನಾಗಿದ್ದ ಇದು ಡಾಕ್ಯುಮೆಂಟ್ಗೆ ಬೇರೆ ಬೇರೆ ತರ ಬಾರ್ಡರ್ಸ್. ಇವಾಗ ಬಾರ್ಡರ್ ಚೇಂಜ್ ಮಾಡ್ಬೇಕು ಇಷ್ಟ ಇಲ್ದರೆ ಲೇಔಟು, ಪೇಜ್ ಸೆಟಪ್ಪು, ಬಾರ್ಡರ್ಸು, ಬೇರೆ ಸ್ಟೈಲ್ ಬೇಕಾದ್ರೆ ಇದು ಸೆಲೆಕ್ಟ್ ಬೇಕಾದ್ರೆ ಅದು ನೋಡ್ರಿ, ಅದು ಮಾಡ್ಬೋದು. ಗೊತ್ತಾಯ್ತಾ? ಸೊ ಬಾರ್ಡರ್ಸ್ ಚೇಂಜ್ ಮಾಡೋದು ಹೇಳ್ಕೊಟ್ಟಿದ್ದೀನಿ, ಆ್ಯಡ್ ಮಾಡೋದು ಹೇಳ್ಕೊಟ್ಟಿದ್ದೀನಿ, ಚೇಂಜ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಓಕೆ ಓಕೆ, ನೆಕ್ಸ್ಟ್ ಚೆಕಿಂಗ್ ದ ನಂಬರ್ ಆಫ್ ವರ್ಡ್ಸ್. ಓಕೆ, ಎಷ್ಟು ವರ್ಡ್ಸ್ ಒಂದು ಡಾಕ್ಯುಮೆಂಟ್ ಅಲ್ಲಿ ಎಷ್ಟು ಕೆಲವು ಸತಿ ಹೇಳ್ತಾರೆ, ನಿಮ್ಮ ಪ್ರಬಂಧದಲ್ಲಿ 300 ವರ್ಡ್ಸ್ಗಿಂತ ಜಾಸ್ತಿ ಇರ್ಕೂಡ್ದು, ಇಲ್ಲ ನಿಮ್ಮ ಲೈಫ್ ಸ್ಟೋರಿಲಿ 400 ವರ್ಡ್ಸ್ಗಿಂತ ಜಾಸ್ತಿ ಬರೀಕೂಡ್ದು ಅಂತ ಹೇಳಿರ್ತಾರೆ. ಯೂಶ್ವಲಿ ಪ್ರಬಂಧ, ಎಸ್ಸೆ ಕಾಂಟೆಸ್ಟ್ ಎಲ್ಲ ಇರುತ್ತಲ್ಲ, ಸ್ಪರ್ಧೆ ಎಲ್ಲ ಇರುತ್ತಲ್ಲ, ನಿಮ್ಮ ಪ್ರಬಂಧದಲ್ಲಿ 1000 ಅಕ್ಷರಕ್ಕಿಂತ ಜಾಸ್ತಿ ಇರ್ಕೂಡ್ದು, ಇಲ್ಲದ್ರೆ 1000 ವರ್ಡ್ಸ್ಗಿಂತ ಜಾಸ್ತಿ ಇರ್ಕೂಡ್ದು ಅಂತ. ಸೊ ಅವಾಗ ನಿಮ್ಗೆ ಎಷ್ಟು ವರ್ಡ್ಸ್ ಆಗಿದೆ ಡಾಕ್ಯುಮೆಂಟ್ ಅಂತ ಹೆಂಗ್ ಗೊತ್ತಾಗುತ್ತೆ? ಓಕೆ, ಇವಾಗ ಇಷ್ಟು ಬರ್ದಿದ್ದೀನಿ ನಾನು. ಓಕೆ, ಸೊ ಅದಕ್ಕೆ ನೋಡ್ಬೇಕಾದ್ರೆ ರಿವ್ಯೂ ಹೋಗೋದು, ರಿವ್ಯೂಲಿ ವರ್ಡ್ ಕೌಂಟ್ ನೋಡ್ರಿ, ವರ್ಡ್ ಕೌಂಟ್ ಒತ್ತಿದ್ರೆ ಎಷ್ಟು ಪೇಜಸ್, 3 ಪೇಜ್ ಅಂತೆ ಡಾಕ್ಯುಮೆಂಟ್, 297 ವರ್ಡ್ಸು, ಎಷ್ಟು ಅಕ್ಷರ, ಎಷ್ಟು ಪ್ಯಾರಾಗ್ರಾಫು, ಎಷ್ಟು ಲೈನ್ಸ್ ಇದೆ ಅಂತ ಹೇಳುತ್ತೆ. ಗೊತ್ತಾಯ್ತಾ? ಸೊ ಅವಾಗ ನೀವು ನೋಡ್ಬೋದು, ಓ ಸರಿ 297 ಇದೆ, ನನಗೆ ಕೊಟ್ಟಿರೋದವ್ರು 600 ವರ್ಡ್ಸು, ಇನ್ನು ಸ್ವಲ್ಪ ಜಾಸ್ತಿ ಬರಿಬೋದು ಅಂತ ನನಗೆ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಸೊ ವರ್ಡ್ ಕೌಂಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಓಕೆ, ಕ್ರಿಯೇಟಿಂಗ್ ಎ ಟೇಬಲ್ ಆಫ್ ಕಾಂಟೆಂಟ್ಸ್. ಯೂಶಲಿ ಡಾಕ್ಯುಮೆಂಟ್ಗೆ ಒಂದು ಟೇಬಲ್ ಆಫ್ ಕಾಂಟೆಂಟ್ಸ್ ಇರಬೇಕು. ಅಂದ್ರೆ ನೀವು ಬರ್ದಿರೋದಕ್ಕೆ ಎಲ್ಲ ಪ್ಯಾರಾಗ್ರಾಫ್ಸ್ ಎಲ್ಲ ಇದೆಲ್ಲ ಹೆಡ್ಡಿಂಗ್ಸ್ ಎಲ್ಲ ಕ್ರಿಯೇಟ್ ಮಾಡಿದೀವಲ್ಲ, ಇಂಟ್ರೊಡಕ್ಷನ್ನು, ಮೈ ಬಿಗಿನಿಂಗ್ಸು, ಅದೆಲ್ಲ ಹೆಡ್ಡಿಂಗ್ ಕ್ರಿಯೇಟ್ ಮಾಡಿದೀವಲ್ಲ, ಆ ಹೆಡ್ಡಿಂಗ್ಸ್ ಇಟ್ಕೊಂಡು ವರ್ಡು ಚೆನ್ನಾಗಿ ಅದೇ ತಾನೇ ಒಂದು ಒಳ್ಳೆ ಟೇಬಲ್ ಆಫ್ ಕಾಂಟೆಂಟ್ಸ್ ಅಲ್ಲಿ ಇಲ್ಲಿಗೆ ಹೋಗೋದು. ಓಕೆ, ಇಂಟ್ರೊಡಕ್ಷನ್ ಮುಂಚೆ ಹೋಗಿ ಅಲ್ಲಿ ಹೋಗಿದ್ದು ಇನ್ಸರ್ಟ್ ಅಂತ ಹೋಗಿ ಎಲ್ಲೋ ಟೇಬಲ್ಗೆ ಹೋಗಿ, ಕ್ವಿಕ್ ಟೇಬಲ್ಸ್ ಅಲ್ಲ, ಇನ್ಸರ್ಟ್ ಎಲ್ಲಪ್ಪ, ಟೇಬಲ್ ಆಫ್ ಕಾಂಟೆಂಟ್ಸ್, ಲೇಔಟಾ, ಲೇಔಟ್ ಅಲ್ಲ, ರೆಫರೆನ್ಸಸ್ಗೆ ಹೋಗಿ ಟೇಬಲ್ ಆಫ್ ಕಾಂಟೆಂಟ್ಸ್ ನೋಡ್ರಿ, ರೆಫರೆನ್ಸ್ ಟೇಬಲ್ ಆಫ್ ಕಾಂಟೆಂಟ್ಸ್ಗೆ ಹೋಗಿ ಹಿಂಗೆ ಒತ್ತಿದ್ರೆ ನೋಡ್ರಿ ಅದೇ ತಾನೇ ಟೇಬಲ್ ಆಫ್ ಕಾಂಟೆಂಟ್ಸ್ ಕ್ರಿಯೇಟ್ ಮಾಡಿಬಿಡುತ್ತೆ. ನೋಡಿದ್ರ, ನಾವು ಅದರ ಸೆಕ್ಷನ್ಸ್ ಅಲ್ಲಿ ಹೆಡ್ಡಿಂಗ್ಸ್ ಕ್ರಿಯೇಟ್ ಮಾಡಿದ್ದೇವಲ್ಲ, ಇಂಟ್ರೊಡಕ್ಷನ್ಸು, ಮೈ ಬಿಗಿನಿಂಗ್ಸು, ಮೈ ಫ್ಯಾಮಿಲಿ, ಮೈ ಸ್ಕೂಲ್ ಎಲ್ಲ ಕ್ರಿಯೇಟ್ ಮಾಡಿದ್ವಲ್ಲ, ಅದಕ್ಕೆ ಅದೇನೆ ವರ್ಡೇನೆ ಒಂದು ಟೇಬಲ್ ಆಫ್ ಕಾಂಟೆಂಟ್ಸ್. ಅದರಿಂದ ಏನು ಒಳ್ಳೇದೇನು ಅಂದ್ರೆ, ಏನೇನು ನೀವು ನಿಮ್ಮ ಹೆಡ್ಡಿಂಗ್ಸ್ ಇದೆ, ಯಾವ ಪೇಜ್ ನಂಬರ್ಲಿದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅಲ್ಲಿಗೆ ಹೊಟ್ಟೋಗ್ಬಿಡ್ಬೋದು.
ಗೊತ್ತಾಯ್ತಾ? ಅದನ್ನ ಸೇವ್ ಮಾಡಿದ್ಮೇಲೆ. ಓಕೆ, ಸೊ ಟೇಬಲ್ ಆಫ್ ಕಾಂಟೆಂಟ್ಸ್ ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಡಾಕ್ಯುಮೆಂಟ್ಗೆ ಎಲ್ಲ ಮಾಡಿದ್ಮೇಲೆ ಟೇಬಲ್ ಆಫ್ ಕಂಟೆಂಟ್ಸ್ ಕ್ರಿಯೇಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ಕೊನೆಯದು ಪ್ರಿಂಟ್ ಮಾಡಬೇಕು. ಇವಾಗ ಡಾಕ್ಯುಮೆಂಟ್ ಪ್ರಿಂಟರ್ ಇದ್ರೆ ಮಾತ್ರ. ಓಕೆ, ಇಲ್ಲದ್ರೆ ಸೇವ್ ಮಾಡಿ ಮುಗ್ದೋಯ್ತು ನಿಮ್ಮ ಲೈಫು. ಇಲ್ಲದ್ರೆ ಪ್ರಿಂಟ್ ಮಾಡಬೇಕಾದ್ರೆ ಪ್ರಿಂಟರ್ ಏನಾದ್ರು ಅಟ್ಯಾಚ್ ಆಗಿದ್ರೆ ಅದನ್ನ ಪೇಪರ್ಲಿ ಪ್ರಿಂಟ್ಔಟ್ ತಗೋಬೇಕಾದ್ರೆ ಅದು ಹೋಮ್ಗೆ ಹೋಗ್ರಿ, ಆಮೇಲೆ ಫೈಲ್ಗೆ ಹೋಗ್ರಿ, ಪ್ರಿಂಟ್ ಅಂತ ಇರುತ್ತೆ, ಪ್ರಿಂಟ್ ಹೋಗ್ರಿ. ಆಮೇಲೆ ಇಲ್ಲಿ ಯಾವ ಪ್ರಿಂಟರ್ ಅಟ್ಯಾಚ್ ಆಗಿದೆ ಅಂತ ಇರುತ್ತೆ ನಿಮ್ದು ಪ್ರಿಂಟರು. ಆಮೇಲೆ ಇಲ್ಲಿ ಬೇಕಾದ್ರೆ ನೀವು ಪ್ರಿಂಟ್ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬಹುದು. ಓಕೆ, ಬೋತ್ ಸೈಡ್ಸ್ ಮಾಡಬೇಕಾ ಇಲ್ಲ ಒಂದೇ ಸೈಡ್ ಮಾಡಬೇಕಾ ಅದನ್ನ ಚೇಂಜ್ ಮಾಡ್ಕೋಬಹುದು. ಅದು ಮಾಡಿದ್ಮೇಲೆ ಪ್ರಿಂಟ್ ಅಂತ ಒತ್ತಿದ್ರೆ ಅದು ಪ್ರಿಂಟರ್ಗೆ ಹೋಗುತ್ತೆ. ಅದು ಫಸ್ಟ್ ನೋಡ್ಕೋಬೇಕು ಸರಿಯಾಗಿ ಕಾಣಿಸ್ತಾ ಇದೆಯಾ, ನೀವು ಬರ್ದಿರೋ ಡಾಕ್ಯುಮೆಂಟ್ ಚೆನ್ನಾಗಿದೆಯಾ ಅದನ್ನ ನೋಡಿ. ಚೆನ್ನಾಗಿಲ್ಲದ್ರೆ ವಾಪಸ್ ಹೋಗಿ ಅದನ್ನು ಫಿಕ್ಸ್ ಮಾಡಿ ಪ್ರಿಂಟರ್ ಕೊಟ್ಟಾಗ ಅದು ಪ್ರಿಂಟರ್ನ ಪ್ರಿವ್ಯೂ ಅಂತ ಕರೀತಾರೆ ಇದನ್ನ. ಫಸ್ಟ್ ನೀನು ನೋಡ್ಬೇಕು ಅದು ಚೆನ್ನಾಗಿದೆಯಾ ಇಲ್ವಾ ಅಂತ. ಚೆನ್ನಾಗಿದೆ ಅಂತ ಗೊತ್ತಾದ್ಮೇಲೆ ಆಮೇಲೆ ಪ್ರಿಂಟ್ ಕೊಡ್ಬೇಕು. ಗೊತ್ತಾಯ್ತಾ? ಸುಮ್ಮನೆ ಪ್ರಿಂಟ್ ಕೊಡ್ಬಿಡುದು. ಅದು ನೋಡಕ್ಕೆ ನೋಡ್ರಿ, ಪ್ರಿಂಟ್ ಪ್ರಿವ್ಯೂ ಅಂತ ಇದು ನೋಡೋದು. ಓಕೆ, ಇದು ಪ್ರಿಂಟ್ ಅಂತ ಹೋದ ತಕ್ಷಣ ಇದು ತೋರ್ಸತ್ತೆ ಹೆಂಗ್ ಕಾಣಿಸತ್ತೆ, ಪ್ರಿಂಟ್ ಮಾಡಿದಾಗ ಹೆಂಗ್ ಕಾಣಿಸತ್ತೆ ಅಂತ ತೋರ್ಸತ್ತದು. ಅದನ್ನ ಫಸ್ಟ್ ನೋಡ್ಕೋಬೇಕು. ನೋಡ್ಕೊಂಡು ಚೆನ್ನಾಗಿದೆ ಅಂತ ಗೊತ್ತಾದ್ಮೇಲೆ ಇದನ್ನ ಪ್ರಿಂಟ್ ಅಂತ ಓದಿದ್ರೆ ಅದು ಪ್ರಿಂಟರ್ಗೆ ಹೋಗುತ್ತೆ. ಬಟ್ ಪ್ರಿಂಟರ್ ಕನೆಕ್ಟ್ ಆಗಿರ್ಬೇಕು. ಪ್ರಿಂಟರ್ ಕನೆಕ್ಟ್ ಆಗಿಲ್ಲದೆ ಇದ್ರೆ ಪ್ರಿಂಟರ್ ವರ್ಕ್ ಆಗಲ್ಲ. ಸೊ ಲ್ಯಾಪ್ಟಾಪ್ಗೆ ಪ್ರಿಂಟರ್ ಕನೆಕ್ಟ್ ಆಗಿದ್ರೆ ಪ್ರಿಂಟ್ಗೆ ಹೋದ್ರೆ ಅವಾಗ ತೋರ್ಸುತ್ತೆ ಹೆಂಗ್ ಕಾಣಿಸ್ಬೋದು ನೀವು ಪ್ರಿಂಟ್ ಮಾಡಿದ್ರೆ ಅಂತ. ಅದು ಚೆನ್ನಾಗಿದೆ ಅಂತ ಗೊತ್ತಾದ್ಮೇಲೆ ಅದನ್ನ ಪ್ರಿಂಟ್ ಮಾಡ್ಬೋದು. ಗೊತ್ತಾಯ್ತಾ? ಸೊ ಆರೋ ಹೋಗ್ಕೊಂಡು ಹೋಗೋಣ. ಸೊ ಹಿಂಗೆ ಬೇರೆ ಬೇರೆ ತರ ನ್ಯಾವಿಗೇಷನ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಗೊತ್ತಾಯ್ತಾ? ಈ ಮೇನ್ ನ್ಯಾವಿಗೇಷನ್ ಬಾರ್ಲಿ ಎಷ್ಟೋ ಹೇಳ್ಕೊಟ್ಟೆ, ಇನ್ಸರ್ಟ್ ಅಲ್ಲಿ ಎಷ್ಟೋ ಹೇಳ್ಕೊಟ್ಟೆ, ಆಮೇಲೆ ಲೇಔಟ್ ಅಲ್ಲಿ ಹೇಳ್ಕೊಟ್ಟೆ, ರೆಫರೆನ್ಸ್ ಅಲ್ಲಿ ಹೇಳ್ಕೊಟ್ಟೆ. ಎಲ್ಲದಲ್ಲೂ ಎಲ್ಲ ಹೇಳ್ಕೊಟ್ಟಿಲ್ಲ ನಾನು. 25 ಅಂಶಗಳು ಹೇಳ್ಕೊಟ್ಟಿದ್ದೀನಿ. ಅಷ್ಟೇ ಸಾಕು ನೀವು ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋಕ್ಕೆ. ಸೊ ಈ ಅಂಶಗಳನ್ನೆಲ್ಲ ಉಪಯೋಗಿಸ್ಕೊಂಡು ನಿಮ್ಮ ಜೀವನ ಚರಿತ್ರೆ ನೀವು ಬರಿಬೇಕು. ಗೊತ್ತಾಯ್ತಾ? ಅದೇ ಅಸೈನ್ಮೆಂಟ್. ಇಷ್ಟು 25 ಅಂಶ ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ನಿಮ್ಮ ಜೀವನ ಚರಿತ್ರೆ ಬರೆದು ಅದರಲ್ಲಿ ಬುಲೆಟ್ಸ್ ಎಲ್ಲ ಉಪಯೋಗಿಸಿ, ಕಲರ್ಸ್ ಎಲ್ಲ ಉಪಯೋಗಿಸಿ, ಹೆಡ್ಡಿಂಗ್ಸ್ ಎಲ್ಲ ಉಪಯೋಗಿಸಿ, ಟೇಬಲ್ ಆಫ್ ಕಾಂಟೆಂಟ್ಸ್ ಕ್ರಿಯೇಟ್ ಮಾಡಿ, ನಿಮ್ಮ ಚಿತ್ರ ಒಂದು ಇನ್ಸರ್ಟ್ ಮಾಡಿ, ಟೇಬಲ್ ಕ್ರಿಯೇಟ್ ಮಾಡೋದು, ಬುಲೆಟ್ಸ್ ಕ್ರಿಯೇಟ್ ಮಾಡೋದು, ಅದೆಲ್ಲ ಮಾಡಿ ಸೇವ್ ಮಾಡಿ ಅದು ನನಗೆ ಕಳಿಸ್ರಿ, ಇಲ್ದ್ರೆ ಮೇಷ್ಟ್ರಿಗೆ ಕೊಡ್ರಿ. ಗೊತ್ತಾಯ್ತಾ? ಸೊ ಇದು ಆಗಿದೆ. ಓಕೆ, ಹಿಂಗೆ ನಾನು ವರ್ಡ್ ಅಲ್ಲಿ 25 ಅಂಶ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಗೊತ್ತಾಯ್ತಾ? ಈ 25 ಅಂಶ ನೀವು ಕಲ್ತ್ಕೊಂಡ್ರೆ ನೀವು ಚೆನ್ನಾಗಿ ವರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ಬರಿಬಹುದು. ಗೊತ್ತಾಯ್ತಾ? ಯಾವ್ಯಾವ ತರ ಬೇರೆ ಬೇರೆ ತರ ವರ್ಡ್ ಡಾಕ್ಯುಮೆಂಟ್ಸ್ ಬರಿಬಹುದು. ಓಕೆ, ಸೊ ದೇವ್ರು ಒಳ್ಳೇದ್ ಮಾಡ್ಲಿ. ಇನ್ ಮಿಕ್ಕಿದ ಏನ್ ಪ್ರಶ್ನೆಗಳಿದ್ರು ನೀವು ಮೇಷ್ಟ್ರನ್ನ ಕೇಳ್ರಿ. ಆಯ್ತಾ? ಆಯ್ತು. ಓಕೆಪ್ಪ, ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್.